ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಕೊಟ್ಟಿದ್ದಾರೆ. ಓ ಮೈ ಗಾಡ್, ಇಂತಹ ಟ್ರೇಲರ್ ನೋಡೋದ್ಮೇಲೆ ನನ್ನನ್ನು ಒಳಗೊಂಡ ಹಾಗೆ ಎಲ್ರಿಗಿರುವ ಬೇಜಾರು ಒಂದೇ, ಶಿವಣ್ಣ ಇನ್ನೂ 4 ದಿನ ಕಾಯಬೇಕಲ್ವಾ ಅಂತ ಹೇಳಿ. ಸೊ ಎಲ್ಲರೂ ಕಾಯ್ತಾ ಇದ್ದೀವಿ ನಮ್ಮ 45 ಸಿನಿಮಾ ನೋಡೋದಕ್ಕೆ. ಇಂತಹ ಸ್ವ್ಯಾಗ್ ಜೊತೆಗೆ ಇಷ್ಟು ಹೊಸತನದೊಂದಿಗೆ ಇಷ್ಟು ಅದ್ಧೂರಿಯಾಗಿ ಬಿಗ್ ಬಜೆಟ್ನಲ್ಲಿ ನಮ್ಮ ಕನ್ನಡದಲ್ಲಿ ಸೃಷ್ಟಿಯಾಗಿರುವಂತಹ ಸಿನಿಮಾ 45 ಅನ್ನೋದು ನಮ್ಮ ಹೆಮ್ಮೆ. ಇದೀಗ ಟ್ರೇಲರ್ ನೋಡಿ ಆದಮೇಲೆ ಇದನ್ನು ಇಷ್ಟು ಚೆನ್ನಾಗಿ ತೆರೆ ಮೇಲೆ ತೋರಿಸಿದವರನ್ನ ಕರೆಯುವಂತಹ ಸಮಯ. ದಯವಿಟ್ಟು ನಿಮ್ಮೆಲ್ಲರ ಚಪಾಳಿಯೊಂದಿಗೆ ಸ್ವಾಗತಿಸಿ ಸೂಪರ್ ಹಿಟ್ ಸಿನಿಮಾಗಳ ಸೂಪರ್ ಡೂಪರ್ ಸಿನಿಮಾಟೋಗ್ರಾಫರ್, ಮಾತೇ ಆಡಲ್ಲ ಅಂತ ಹೇಳಿ ಹಿಂಗೆ ಬೇಡ ಬೇಡ ಅಂತ ಹೇಳ್ತಾ ಇರುವಂತಹ ನಮ್ಮ ಪ್ರೀತಿಯ ಸತ್ಯ ಹೆಗ್ಡೆ ಸರ್ ಆನ್ ಸ್ಟೇಜ್ ಪ್ಲೀಸ್. ದಯವಿಟ್ಟು ಚಪಾಳಿಯೊಂದಿಗೆ ಸ್ವಾಗತಿಸಿ ವೆರಿ ವೆರಿ ಟ್ಯಾಲೆಂಟೆಡ್ ಸತ್ಯ ಹೆಗ್ಡೆ ಸರ್. ಹಾರ್ಟ್ಲಿ ವೆಲ್ಕಮ್ ಸತ್ಯ ಸರ್. ಸತ್ಯ ಸರ್, ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಆಫ್ ಆಲ್ ಬಂದಿದ್ದಕ್ಕೆ ವೇದಿಕೆ ಮೇಲೆ. ಇದೀಗ ನಮ್ಮ ಮಲ್ಟಿ ಸ್ಟಾರರ್ ಸಿನಿಮಾಗೆ ಒಂದು ದೊಡ್ಡ ಕ್ಯಾನ್ವಾಸಲ್ಲಿ ಇಂತಹ ಒಂದು ಅದ್ಧೂರಿತನವನ್ನು ತೆರೆ ಮೇಲೆ ತರೋದು ನಿಮ್ಗೆ ಎಷ್ಟು ಖುಷಿ ಆಯಿತು ಈ ಜರ್ನಿ ಬಗ್ಗೆ ಸತ್ಯ ಸರ್? ಇದಕ್ಕಿಂತ ಭಾಗ್ಯ ಏನು ಸಿಗತ್ತೆ? 3 ಸ್ಟಾರ್ ಜೊತೆ ವರ್ಕ್ ಮಾಡೋದು ಅದೇ ದೊಡ್ಡ ಪುಣ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಅದ್ರ ಜೊತೆಗೆ ರೈಟಿಂಗಿಂದ ಎಲ್ಲವೂ ಹೊಸತನ ಇತ್ತು. ರೈಟಿಂಗಿಂದ ಆಗಲಿ, ಕಾಂಬಿನೇಷನ್ ಆಗಲಿ, ಪ್ರತಿಯೊಂದು ಹೊಸತನ ಇದ್ದಾಗ ಡೆಫಿನೆಟ್ ಆಗಿ ಹೊಸದು ಹುಟ್ಟುತ್ತೆ. ಅದು ಈ ಸಿನಿಮಾದಲ್ಲಿ ಆಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಷ್ಟು ನನಗೆ ಅನಿಸಿರೋದು ಸರ್. ಸತ್ಯ ಸರ್, ಇದು ಆಫ್ರೋ ಟಪ್ಪನ್ ಆಡುವಾಗ ನೀವು ಕೂಡ ಏನಾದರೂ ಸ್ಟೆಪ್ ಹಾಕಬೇಕು ಅಂತ ಅನ್ನಿಸ್ತಾ ಇತ್ತಾ ನಿಮಗೆ? ಮನ್ಸಲ್ಲಿ ಅನಿಸ್ತಾ ಇತ್ತು, ಬಟ್ ಯಾವತ್ತೂ ಟ್ರೈ ಮಾಡಿಲ್ಲ. ಇವತ್ತು ಮಾಡೋಣ. ಇಲ್ಲ ಇಲ್ಲ ಇವೆಂಟ್ ಆದ್ಮೇಲೆ ಕೊನೆ ಇಲ್ಲ. ನನಗೆ ಜನ ಕುಣಿಬೇಕಂತ ಆಸೆ ಅಷ್ಟೇ. ಅದನ್ನ ನೋಡಿ ಜನ ಕುಣಿಬೇಕು. ಜನ ಕುಣಿಯಕ್ಕೆ ಏನು ಮಾಡೋಕ್ಕಾಗತ್ತೆ ಅದನ್ನ ಟ್ರೈ ಮಾಡಿದ ಹೊರತು ನಾವು ಕುಣಿಯಕ್ಕಂತಲ್ಲ. ಜನ ಅದನ್ನ ಹಾಡಿ ಕೇಳಿ ಕುಣಿಯೋ ಥರ ಆಗಬೇಕು. ಅದು ಆಗಿಲ್ಲ ಅಂದ್ರೆ ನಾವೇನು ತಪ್ಪು ಮಾಡಿದೆ ಅಂತ ಅನಿಸ್ಬಿಡುತ್ತೆ. ನಮಗೂ ಆಸೆ ನೀವು ನಮ್ಮ ಜೊತೆ ಕುಣಿಬೇಕು ಅಂತೇಳಿ, ಆಮೇಲೆ ಅದನ್ನು ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಸತ್ಯ ಸರ್. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ದಯವಿಟ್ಟು ಕೂತ್ಕೋಬಹುದು. ಥ್ಯಾಂಕ್ ಯು ಸೋ ಮಚ್. ಮಾಧ್ಯಮ ಮಿತ್ರರಿಗೆ ಪ್ರೆಸ್ ಮೀಟ್ ಅನ್ನು ನಮ್ಮ ಸಿನಿಮಾದ ಶಕ್ತಿಯಾಗಿ ನಿಂತಿರೋದು ಅಫ್ಕೋರ್ಸ್ ನಮ್ಮ ಸಿ ಜಿ ಟೀಮ್ ಎಷ್ಟು ಅದ್ಭುತವಾಗಿ ಕೆಲಸ ಮಾಡಿರೋದು, ಅದ್ರ ಬಗ್ಗೆ ಬಹಳಷ್ಟು ಅಪ್ರಿಸಿಯೇಷನ್ ಕೂಡ ಸಿಗ್ತಾ ಇದೆ. ರಷ್ಯಾದಿಂದ ಕೂಡ ಬಂದಿದ್ದಾರೆ. ಹಾಗಾಗಿ ಅವರನ್ನು ನಿಮ್ಮೆಲ್ಲರ ಚಪ್ಪಾಳಿಯೊಂದಿಗೆ ವೆಲ್ಕಮ್ ಮಾಡುವಂಥ ಸಮಯ. ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಟು ಮಿಸ್ ಫಾರ್ನುಷ್ ಆನ್ ಸ್ಟೇಜ್ ಪ್ಲೀಸ್. ಅದೇ ರೀತಿಯಾಗಿ ಯಶ್ ಗೌಡ ಅವರು ದಯವಿಟ್ಟು ನಮ್ಮ ಜೊತೆ ಬರಬೇಕು. And I welcome our animation supervisor, Mr. Iman on stage, please. A warm welcome to you, sir. Warm welcome to you, ma'am. ಯಶ್ ಅವರಿಗೆ ಪ್ರೀತಿಯ ಸ್ವಾಗತ. ಚಪ್ಪಾಳೆ ತಟ್ಟಿ ರಷ್ಯಾದಿಂದ ಬಂದಿದ್ದಾರೆ. ನವರಸನ್ ಅವರಿಗೆ ರಷ್ಯಾ ಇಷ್ಟ ಅನ್ಸುತ್ತೆ, ಅವರು ಅದೇ ಹೆಸರು ಹೇಳಿದ್ರು ನನಗೆ. ಹಾರ್ಟ್ಲಿ ವೆಲ್ಕಮ್, ಪ್ರೀತಿಯ ಸ್ವಾಗತ. ಪ್ಲೀಸ್ ಕಮ್ ಟು ದ ಸೆಂಟರ್ ಮ್ಯಾಮ್. ಓಕೆ, ವಿಲ್ ಸ್ಟಾರ್ಟ್ ವಿತ್ ಯು ಯಶ್ ಅವರೇ. ಹೋಲ್ ಜರ್ನಿ ಹೇಗಿತ್ತು? ಇರಾನ್ ಟೀಮ್ ಜೊತೆಗೆ ನೀವು ಕೂಡ ಬಹಳಷ್ಟು ಅಮೇಝಿಂಗ್ ಕೆಲಸವನ್ನು ಮಾಡಿದ್ದೀರಾ. 45 ಆ್ಯಂಡ್ CG ಹ್ಯಾಂಡ್ ಟು ಹ್ಯಾಂಡ್ ಹೋಗುತ್ತೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತು. ಪ್ಲೀಸ್ ಶೇರ್ ಯುವರ್ ಎಕ್ಸ್ಪೀರಿಯನ್ಸ್. ಸೊ ಈ ಪ್ರಾಜೆಕ್ಟ್ ಸ್ಟಾರ್ಟ್ ಆದಾಗ ನಮಗೆ ತುಂಬ ಎಕ್ಸೈಟ್ಮೆಂಟ್ ಇತ್ತು. ಸೊ ಆ ವಿಜುವಲ್ಸ್ ಏನಿದೆ ಅದನ್ನ ಬಿಗಿನಿಂಗಲ್ಲಿ ಅರ್ಜುನ್ ಸರ್ ಎಲ್ಲ ಪ್ರೀವ್ಯೂಸ್ ಮಾಡಿ ತುಂಬ ಮೋಸ್ಟ್ ಪ್ರಿಪೇರ್ಡ್ ಪ್ರಾಜೆಕ್ಟ್ ಇದು ನಮಗೆ. ಅದಕ್ಕೆ ಅದನ್ನು ನೋಡಿದಾಗ ಈ ಪ್ರಾಜೆಕ್ಟ್ ಮೇಲೆ ಖಂಡಿತ ನಾವು ವರ್ಕ್ ಮಾಡಬೇಕು ಅಂತ ನಮ್ಮ ಟೀಮ್ಗೆ ತುಂಬ ಎಕ್ಸೈಟೆಡ್ ಆಗಿದ್ರು. ಸೊ ಹಂಗಾಗಿ ನಾವು ನಮ್ಮ ಕೆನಡಾದಲ್ಲಿ ಈ ಪ್ರಾಜೆಕ್ಟ್ ಎಲ್ಲ ಪ್ಲಾನಿಂಗ್ನ ಮಾಡಿ ನಮ್ಮ ಇರಾನ್ ಟೀಮ್ ಜೊತೆ ಸೇರಿಕೊಂಡು ನಾವು ಈ ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡಿದ್ವಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಐ ವುಡ್ ಲವ್ ಟು ಹಿಯರ್ ಫ್ರಮ್ ಯು ಮ್ಯಾಮ್. ಎಷ್ಟು ದಿನ ತಗೊಳ್ತು ಈ ಪ್ರೋಸೆಸ್? ಸೊ ಇದು ಲಾಸ್ಟ್ ಇಯರ್ ನಾವು ಸ್ಟಾರ್ಟ್ ಮಾಡಿದ್ದು. ಸೊ ನಾವು ಅನ್ಕೊಂಡಿದ್ದಕ್ಕಿಂತ ಸ್ವಲ್ಪ ಜಾಸ್ತಿ ಟೈಮ್ ತಗೊಂತು. ಹೇಳ್ಬೇಕು ಅಂದ್ರೆ ನಮ್ಗೆ ಇನ್ನೂ ಟೈಮ್ ಬೇಕು. ಬಟ್ ನಾವು ಅಟ್ಲೀಸ್ಟ್ ನಾವು ಅಟ್ ಸರ್ಟನ್ ಪಾಯಿಂಟ್ ನಾವು ಸ್ಟಾಪ್ ಮಾಡಿ ಅಂದ್ರೆ ವಿ ಆರ್ ಪ್ರಿಟಿ ಹ್ಯಾಪಿ ವಿತ್ ವಾಟ್ ವಿ ಹ್ಯಾವ್ ಡನ್ ರೈಟ್ ನೌ. ತುಂಬಾ ಚಾಲೆಂಜಿಂಗ್ ಪೋರ್ಷನ್ ಯಾವ್ದಾದ್ರು ಇತ್ತಾ ನಿಮಗೆ? ಖಂಡಿತವಾಗ್ಲೂ ಕ್ಲೈಮ್ಯಾಕ್ಸ್ ಸೀಕ್ವೆನ್ಸ್ ಇದೆಯಲ್ಲ, ಅದು ಒನ್ ಆಫ್ ದ ಮೋಸ್ಟ್ ಚಾಲೆಂಜಿಂಗ್. ಅದರಲ್ಲಿ ತುಂಬಾ ಕ್ರೀಚರ್ಸ್ ಇದೆ, ತುಂಬಾ ಬುಲ್ಸ್ಗಳಿದಾವೆ, ಮತ್ತೆ ಅನಕೊಂಡಾಸ್ ಇದೆ. ಸೊ ಆ ಥರದ್ದು ಒಂದು ಮೋಸ್ಟ್ ಕಾಂಪ್ಲೆಕ್ಸ್ ಕ್ರೀಚರ್ ವರ್ಕ್ ಇದೆಯಲ್ಲ, ಅದು ಇಟ್ಸ್ ವೆರಿ ಡಿಫಿಕಲ್ಟ್. ನೀವು ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದಷ್ಟು ಅಲ್ಲಿ ಚಾಲೆಂಜ್ ಕ್ರಿಯೇಟ್ ಆಗ್ತಾ ಇದೆ. ಎಸ್, ಥ್ಯಾಂಕ್ ಯು ಯಶ್ ಅವರೇ. ಎಸ್,
We would love to hear from you, ma'am. Please share your experience with our 45 cinema, please. It's an honor for me and my team also to work on this project. And I want to say thank you for Suraj Production. Thank you, Mr. Ramesh, to believe us to work on this project. And I think I can say something more. So I hope see movie and enjoy. I believe this movie is number one of India. Thank you. Aw, that's so sweet. That's so sweet. Thank you. Thank you so much, ma'am. Iman sir, few words from you, please. Hello, everyone. It was my honor to be part of this project. My duty was to animate lots of amazing creatures in this project. But we did not animate them to be impressive. We animate them to, I am asking you, are those animals can live in a nature? If the answer is yes, we did our job correct. And thank you, everyone. I hope you will enjoy this action movie. Thank you. Thank you so much, Iman sir. Panush ma'am, I have one request with you because you're too pretty. Seriously, you look beautiful. So I'll teach you one line in Kannada. We will request our audience to come to the theatre on 25th. Can you repeat after me? Oh, super. Please hand over the mic, sir. Okay. ಎಲ್ಲರಿಗೂ ನಮಸ್ಕಾರ. Namaskara. ನಮ್ಮ ಸಿನಿಮಾ Namma Cinema 45 45 ಡಿಸೆಂಬರ್ December 25ಕ್ಕೆ 20 ಬರ್ತಾ ಇದೆ. ಬರ್ತಾಕೆ ನೀವೆಲ್ಲರೂ ನೀವೆರದು ಥಿಯೇಟರ್ಗೆ ಬಂದು ನಮ್ಮ ಸಿನಿಮಾ ನೋಡಿ. ಸಿನಿಮಾ ನೋಡಿ. Thank you. Thank you so much. Thank you, ma'am. Thank you so much. Thank you, yes, sir. Thank you, Iman, sir. Thank you so much for your wonderful support. Thank you, ma'am. Thank you. ಇದೀಗ ನಮ್ಮ ಸಿ ಜಿ ಅವರು ಮಾತನಾಡಿ ಆಯಿತು. ನಮ್ಮ ಸಿನಿಮಾ ಬಹಳಷ್ಟು ವಿಷಯಗಳಲ್ಲಿ ವಿಶೇಷತೆಯನ್ನು ಪಡ್ಕೊಂಡಿದೆ ಅನ್ನೋದಕ್ಕೆ ಹಲವಾರು ಉದಾಹರಣೆಗಳನ್ನು ನಾವು ಕೊಡಬಹುದು. ಅದರಲ್ಲಿ ಒಂದು ಮೊನ್ನೆ ಟ್ರೇಲರ್ ಲಾಂಚ್ ಸಮಯದಲ್ಲಿ ಒಂದು ಮ್ಯಾಜಿಕಲ್ ಆ್ಯಕ್ಟನ್ನು ತೋರಿಸಿದ್ವಿ. ಆದರೆ ಬಹಳಷ್ಟು ಮಾಧ್ಯಮ ಮಿತ್ರರಿಗೆ ಅದು ಮಿಸ್ ಆಗಿತ್ತು, ಸಮಯದ ಅಭಾವ ಇದ್ದಿದ್ದರಿಂದಾಗಿ. ಹಾಗಾಗಿ ಆ ಹ್ಯಾಲೋಗ್ರಾಮ್ ಆ್ಯಕ್ಟನ್ನು ಮಿಸ್ ಮಾಡದೆ ನೀವೆಲ್ಲರೂ ನೋಡಬೇಕು ಅನ್ನೋದು ನಮ್ಮ ಆಸೆ. ಸೊ ಹ್ಯಾಲೋಗ್ರಾಮ್ ಆ್ಯಕ್ಟ್ ಒಮ್ಮೆ ಪ್ಲೇ ಮಾಡಿ ಪ್ಲೀಸ್. ವಿಶೇಷವಾದಂತಹ ಟೆಕ್ನಾಲಜಿಯನ್ನ ಬಳಸಿ ಈ ಒಂದು 45 ಚಿತ್ರದ ಮ್ಯಾಜಿಕ್ ಅನ್ನ ನಾವು ಗ್ರೌಂಡ್ ಅಲ್ಲಿ ಕ್ರಿಯೇಟ್ ಮಾಡೋದಕ್ಕೆ ಹಾಲೋಗ್ರಾಮ್ ಅನ್ನ ಬಳಸ್ಕೊಂಡಿದೆ. ಸೊ ಈಗ ವೇದಿಕೆ ಮೇಲೆ ಈ ಒಂದು ಮ್ಯಾಜಿಕ್ ನೋಡೋದಕ್ಕೆ ಅಷ್ಟು ಗಣ್ಯರು ನಿಂತಿದ್ದಾರೆ. ವೇದಿಕೆ ಕೆಳಗಡೆ ನೀವಿದ್ದೀರಾ. ಸೊ ಗ್ರೌಂಡ್ ರೆಡಿ ಆಗಿದೆ. ಅರ್ಜುನ್ ಸರ್, ನಿಮ್ಮ ಕೌಂಟ್ ಡೌನ್ ಅಲ್ಲಿ ಶುರು ಮಾಡೋಣ ಈ ಒಂದು ಹಾಲೋಗ್ರಾಮ್ ಆಕ್ಟ್. 3, 2, 1, go! Welcome to the world of 45. Hello, sir. How can I help you? English. ಮೈಯೆಲ್ಲ ಮುಟ್ಲಿಕ್ಕೆ ನೋಡ್ಬೇಡಿ. ಚಿಕ್ಕಾಡ್ತನ ನಮ್ಮನ್ನ ನನ್ನ ಕರಾಟೆ ಕ್ಲಾಸಿಗೆ ಸೇರಿಸಿದ್ರು.
45 ತನ್ನ ಒಳಗೆ ಹೇಗೆ ವೆಲ್ಕಮ್ ಮಾಡ್ತಾ ಇದೆ ಅನ್ನೋದು ಐ ಥಿಂಕ್ ಇನ್ನೊಂದೇ ಬಾಕಿ ಇರೋದು ಮುಗಿದ ಎತ್ತರಕ್ಕೆ 45 ಯಶಸ್ಸನ್ನ ಕಾಣಬೇಕು ಅನ್ನೋದೇ ನಮ್ಮ ಆಸೆ. ಇದೀಗ ಬಹಳಷ್ಟು ಮೊದಲುಗಳಿಗೆ ನಮ್ಮ 45 ಸಾಕ್ಷಿ ಆಯ್ತು ಅಂತ ಹೇಳಿದ್ರೆ ರಮೇಶ್ ರೆಡ್ಡಿ ಸರ್ ಏನೆಲ್ಲ ಯೋಚನೆ ಮಾಡಿದ್ದಾರೆ, ಅರ್ಜುನ್ ಜನ್ಯ ಸರ್ ಏನೆಲ್ಲ ಯೋಚನೆ ಮಾಡಿದ್ದಾರೆ, ಅದಕ್ಕೆ ನಮ್ಮ ಸೂಪರ್ ಸ್ಟಾರ್ಗಳು ಹೇಗೆಲ್ಲ ಜೊತೆಯಾಗಿದ್ದಾರೆ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ ಮೊನ್ನೆ ಟ್ರೈಲರ್ ಲಾಂಚ್ ಇವೆಂಟ್ ನಡೆದಂತಹ ಸಂದರ್ಭದಲ್ಲಿ ಬೇರೆ ಬೇರೆ ಜಿಲ್ಲೆಯವರು ಎಲ್ಲರೂ ಆ ಇವೆಂಟ್ಗೆ ಬರೋದು ಖಂಡಿತವಾಗಿಯೂ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಅವರೆಲ್ಲರೂ ಭಾಗಿಯಾಗಬೇಕು ಅನ್ನುವಂತಹ ಒಂದೇ ಒಂದು ಪ್ರೀತಿಯ ಉದ್ದೇಶದಿಂದ ಭಾರತದಲ್ಲೇ ಮೊಟ್ಟ ಮೊದಲ ಬಾರಿಗೆ ಒಂದು ಲೈವ್ ಇವೆಂಟ್ ಅನ್ನ ಥಿಯೇಟರ್ ನಲ್ಲಿ ಸ್ಟ್ರೀಮ್ ಮಾಡಿರುವಂತಹ ಕಾರ್ಯಕ್ರಮ ಯಾವ್ದಾದ್ರು ಇದ್ರೆ ಅದು ನಮ್ಮ ಹೆಮ್ಮೆಯ 45 ಟ್ರೈಲರ್ ಲಾಂಚ್ ಕಾರ್ಯಕ್ರಮ. 5 ಜಿಲ್ಲೆಗಳಲ್ಲಿ ಥಿಯೇಟರ್ಗಳಲ್ಲಿ 7 ಜಿಲ್ಲೆಗಳಲ್ಲಿ ಥಿಯೇಟರ್ಗಳಲ್ಲಿ ನಮ್ಮ ಲೈವ್ ಸ್ಟ್ರೀಮ್ ಅನ್ನ ಮಾಡಲಾಗಿತ್ತು. ಸೊ ಕಂಗ್ರಾಚುಲೇಷನ್ ಸರ್. ಅದೇ ರೀತಿಯಾಗಿ ಅದಕ್ಕೂ ಕೂಡ ಅಭೂತಪೂರ್ವ ಪ್ರತಿಕ್ರಿಯೆಯನ್ನ ಥಿಯೇಟರ್ ನಲ್ಲಿದ್ದಂತಹ ಜನರು ನೀಡಿದ್ದಾರೆ. ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅವೆಲ್ಲವನ್ನು ನೋಡೋಣ ಈ ಥಿಯೇಟರ್ ಎಕ್ಸ್ಪೀರಿಯನ್ಸ್ ವಿಜಿ ಮೂಲಕ. ವಿಜಿ ಪ್ಲೀಸ್. ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ. ಇದೀಗ ಈ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತನಾಡೋದಕ್ಕೆ 45 ಜರ್ನಿ ಬಗ್ಗೆ ಮಾತನಾಡೋದಕ್ಕೆ ಅದೇ ರೀತಿಯಾಗಿ ಬಂದಂತಹ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸೋದಕ್ಕೆ ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಸ್ವಾಗತಿಸ್ತಾ ಇದ್ವಿ. ನಮ್ಮ ಸೂರಜ್ ಪ್ರೊಡಕ್ಷನ್ಸ್ ಮೂಲಕ 45 ಅಂತಹ ಬಿಗ್ ಬಜೆಟ್ ಸಿನಿಮಾವನ್ನ ನಮ್ಮ ಕನ್ನಡಿಗರ ಮುಂದೆ ಸಿದ್ಧರಾಗಿರುವಂತಹ ನಮ್ಮ ಸಿನಿಮಾದ ನಿರ್ಮಾಪಕರು ದಯವಿಟ್ಟು ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ರಮೇಶ್ ರೆಡ್ಡಿ ಸರ್ ಆನ್ ಸ್ಟೇಜ್ ಪ್ಲೀಸ್. ಆಡಿಯೋ ಬರ್ತಾ ಇಲ್ಲ ರಮೇಶ್ ಸರ್ ಆಡಿಯೋ ಬರ್ತಾ ಇಲ್ಲ ಬಂದ್ ಕಟ್ ಆಗ್ತಾ ಇದೆ. ಬಂದ್ ಕೂಡಲೇ ಹೇಳಿ ಬರ್ತಾನೆ ಇಲ್ಲ ಇವಾಗ ಇಲ್ಲ ಇಲ್ಲ ಆ ಕಡೆ ಇದೆ LCD ಬಂದ್ಮೇಲೆ ಕಟ್ ಆಗ್ತಾ ಇರೋದು. LCD ಬರ್ತಲ್ಲ ಅವಾಗ ಕಟ್ ಆಗ್ತಾ ಇದೆ. ಇಲ್ಲ ಇಲ್ಲ ಲೈಟ್ ಆನ್ ಮಾಡಿ ಆಫ್ ಮಾಡ್ತಾರೆ ಅವಾಗ ಬರ್ತಲ್ಲ. ಲೈಟ್ ಆಫ್ ಆದ್ಮೇಲೆ ಲೈಟ್ ಆನ್ ಮಾಡಿ ಒಂದ್ಸಲಿ ನೋಡಿ. ನಾವು ಕಾಲ್ ತಗೊಂಡು ಬಂದು ಲೈಟ್ ಆಫ್ ಮಾಡ್ತೀವಿ. ನಿರ್ಮಾಪಕರ ಫೋಟೋ ಸೆಷನ್ ನಡೀತಾರೆ. ಎಸ್ ಪ್ಲೀಸ್.
ಪ್ರೀತಿಯಿಂದ ಕಾಯ್ತಾ ಇದ್ರಿ, ಇದೀಗ ಆ ಸಮಯ ಬಂದಿದೆ ಸರ್. ಓವರ್ ಟು ಯು. ಎಲ್ಲರಿಗೂ ಥ್ಯಾಂಕ್ಸ್. ಮೊನ್ನೆ ಈವೆಂಟಲ್ಲಿ ಎಲ್ಲನೂ ಮಾತಾಡ್ಸೋಕ್ಕಾಗಲಿಲ್ಲ. ಪಾಪ ನಿಮ್ಮ ಮಾಧ್ಯಮದವ್ರು ಕರ್ಕೊಬಂದು ಆ ಚಳಿಯಲ್ಲಿ ಕೂರಿಸಿ ಪಾಪ ನೀವು ಬೇಜಾರು ಮಾಡ್ಕೊಂಡು ಹೋದ್ರು ಅಂತ ಹೇಳ್ಬಿಟ್ಟು ನಾನು ಹೇಳಿದೆ ಸರ್ ನವರಸನ ಆ ಚಳಿಯಲ್ಲಿ ಪಾಪ ಇಲ್ಲಿ ಕೂರಿಸ್ಕೊಂಡು ಬೇರೆಯವರು ಅದು GTV ಕೊಟ್ಟಿದ್ವಿ. ಆ GTVಯಲ್ಲಿ ಅವ್ರ ಪ್ರೋಗ್ರಾಮ್ ತೊಗೊಳಕ್ಕೆ ನಿಮ್ಗೆ ಕಂಟೆಂಟ್ ಕೊಟ್ಟಿಲ್ಲ. ಅದರಿಂದ ಈ ಪ್ರೋಗ್ರಾಮು ನಿಮ್ಮ ಮಾಧ್ಯಮದವ್ರಿಗೆ ಮತ್ತು ನಮ್ಮ ಶಿವಣ್ಣ ಹತ್ರ ನಾನು ಏನೇನೋ ಮಾತಾಡಬೇಕು ಅಂತಿತ್ತು, ಶಿವಣ್ಣನ ಬಗ್ಗೆ, ನಮ್ಮ ಉಪ್ಪಿ ಸರ್ ಬಗ್ಗೆ ಮತ್ತು ನಮ್ಮ ರಾಜ್ಬಿ ಶೆಟ್ಟಿ ಸರ್ ಬಗ್ಗೆ ಮಾತಾಡಬೇಕಾಯಿತು. ಅಲ್ಲಿ ನನಗೆ ಮೈಕ್ ಕೊಟ್ಟಿಲ್ಲ, ಅವ್ರಿಗೆ ಕಂಟೆಂಟ್ ಏನೋ ನನಗೆ ಕೊಡಲಿಲ್ಲ. ಇವತ್ತು ಮಾತಾಡೋಣ ಅಂತ ಹೇಳ್ಬಿಟ್ಟು ನಿಮ್ಮದೆಲ್ಲನೂ ಇಲ್ಲಿ ಕರೆದು ನಿಮ್ಮ ಮುಂದೆ ಮಾತಾಡಬೇಕು, ಮನಸ್ಸು ಬಿಚ್ಚಿ ಮಾತಾಡಬೇಕು ಅಂತ ನಾನು ಇಲ್ಲಿ ಬಂದಿದ್ದೀನಿ. ಫಸ್ಟ್ ಎಲ್ಲ ಮಾಧ್ಯಮದವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಅಣ್ಣ ನಾನು ಮಾತಾಡಬೇಕು, ತುಂಬ ಮಾತಾಡಬೇಕು. ನನಗೋಸ್ಕರ ಒಂದು 10 ನಿಮಿಷ ಲೇಟ್ ಆಗ್ಬೋದಣ್ಣ. ಈ ಜರ್ನಿ 3 ವರ್ಷ ಜರ್ನಿ, ಈ ನಮ್ಮ ಜೊತೆ ಇರೋರು 3 ವರ್ಷದಿಂದ ನಮ್ಮ ಟೆಕ್ನಿಷಿಯನ್ ಆಗಲಿ ಯಾರೇ ಆಗಲಿ ನನ್ನ ಹತ್ರ ಕೆಲಸ ಮಾಡಿಕೊಂಡು, ನಮ್ಮ ಮಂಜು ಬಂದಿಲ್ಲ, ನಮ್ಮ ಮೈನ್ ಪಿಲ್ಲರೇ ಬಂದಿಲ್ಲ ಇವತ್ತು. ನಮ್ಮ ಡೈರೆಕ್ಟ್ರು ಏನೋ ಸ್ವಲ್ಪ ಕೆಲಸ ಇತ್ತು, ಅವರು ಚೆನ್ನೈಗೆ ಹೋದರು. ಅದರಿಂದ ನಾವು ಅಣ್ಣ ನಾನು ಇರಲ್ಲ ಅಂತ ಹೇಳಿದ್ರು. ಪರವಾಗಿಲ್ಲ ಸರ್, ನೀವು ಓಕೆ ಇದು ಮಾಡಿ, ಶಿವಣ್ಣ ಇದ್ದಾರೆ, ನಮ್ಮ ರಾಜ್ಬಿ ಶೆಟ್ಟಿ ಸರ್ ಇದ್ದಾರೆ, ನಮ್ಮ ಉಪೇಂದ್ರ ಸರ್ ಇದ್ದಾರೆ, ನಾನೇ ಇವತ್ತು ಸ್ವಲ್ಪ ಮಾತಾಡ್ತೀನಿ, ನಿಮ್ಮದೆಲ್ಲ ಸೇರಿ ನಾನೇ ಮಾತಾಡ್ತೀನಿ ಸರ್, ನೀವು ಆರಾಮಾಗಿ ಹೋಗಿ ಸರ್ ಅಂತ ಹೇಳಿದೆ ನಾನೇ. ಅದೇನಿದೆಯೋ ಅದು ಕೆಲಸ ಸ್ವಲ್ಪ ಟೆಕ್ನಿಕಲ್ ಏನೋ ಇದಿತ್ತು ಅಂತ ನಾನು ಹೋಗಲೇಬೇಕು ಅಂದರು. ಹೋಗಿ ಬನ್ನಿ ಸರ್ ಅಂದರು. ಈ 45 ಬಗ್ಗೆ ಮಾತಾಡೋಣ. ಈ 45 ಬಗ್ಗೆ ಎಲ್ಲ ಫ್ಲೆಶಲ್ಲಾಗೇ ಬರ್ತಾಯಿದೆ. ನೀವು ಫಸ್ಟ್ ಟೈಮ್ ನಮ್ಮ ಆನಿಮೇಷನ್ ಮಾಡಿದ್ದು ಫಸ್ಟ್ ಟೈಮ್ ಮಾಡಿದ್ದು. ಆಮೇಲೆ ನಮ್ಮ ಶಿವಣ್ಣ ಬಂದಮೇಲೆ ಒಂದೊಂದು ಅದು ಹಂಗೆ ಬಂತು. ಅದೊಂದೇನೋ ಒಂಥರ ಯಾವುದೋ ಒಂದು ಕಲ್ಲು ಸಿಕ್ಕಿ ಅದು ಬೆಟ್ಟ ಆಗೋಯ್ತು. ಯಾಕೆಂದರೆ ಅದೆಲ್ಲ ನಮ್ಮ ಶಿವಣ್ಣಿಂದನೇ. ಆ ಎನರ್ಜಿಯಿಂದ ಹೆಂಗಾಯಿತು ಅಂತ ಹೇಳಿದ್ರೆ ಆ ಥರ ನಮ್ಮ ಬೆಟ್ಟದ ಥರ ಶಕ್ತಿ ಬಂತು. ಈ ಸಬ್ಜೆಕ್ಟ್ ಹೆಂಗೆ ಬಂತು ಅಂತ ಹೇಳಿದ್ರೆ ನನಗೆ ಇವಾಗ ನಾನು ಮಾತಾಡೋಕ್ಕೆ ಬರಲ್ಲ. ಇವಾಗ ಶಿವಣ್ಣಂದು ನಾನು ಬೆಳಗ್ಗೆ ಪಿಕ್ಚರ್ ನೋಡಿದೆ, ನಮ್ಮದು ಈ 45 ನೋಡಿದೆ. ಆ 45 ಶಿವಣ್ಣ ನೋಡಿದ್ಮೇಲೆ ಏನೇನೋ ಮಾತಾಡಬೇಕು ಅನಿಸುತ್ತೆ, ಏನೇನೋ ಅಂದ್ಕೊಂಡಿದ್ದೆ. ಇಲ್ಲಿ ಬಂದು ನಿಮ್ಮೆಲ್ಲ ಅಂದರೆ ಅದು ಮರ್ತೋಗ್ಬಿಡ್ತೀನಿ ನಾನು. ಈ ಬೆಳಗ್ಗೆಯಿಂದ ಏನೋ ಅನ್ಕೋತೀನಿ, ಮೈಕ್ ಕೈಗೆ ಬಂದರೆ ನಮ್ಗೆ ಅಷ್ಟು ಬರಲ್ಲ ಅದು ಮಾತಾಡಬೇಕು ಅಂತ, ಮರ್ತೋಗ್ಬಿಡ್ತೀವಿ. ನಿಜವಾಗ್ಲೂ ಹೇಳ್ತೀನಿ ಶಿವಣ್ಣ, ನಿಮ್ಗೆ ಹ್ಯಾಟ್ಸಪ್ ಶಿವಣ್ಣ ಇವತ್ತು. ಯಾಕಂದರೆ ನಾನು ಇವತ್ತು ಒಂದು 30 ನಿಮಿಷ ನಮ್ಮ ಆ ಕ್ಲೈಮ್ಯಾಕ್ಸ್ ಶಿವಣ್ಣ, ನಿಜವಾಗ್ಲೂ ಹೇಳ್ತೀನಿ, ನೀವು ಬಿಟ್ಟರೆ ಬೇರೆ ಯಾರೂ ಮಾಡಲ್ಲ ಶಿವಣ್ಣ. ಅದು ನಾನು ಖಂಡಿತವಾಗಿ ಹೇಳ್ತೀನಿ. ಯಾಕೆಂದರೆ ಶಿವಣ್ಣ ಇದ್ದ ಸಿಚುವೇಷನ್ನಲ್ಲಿ ಅವರ ಬಂದಿರೋ ಆ್ಯಕ್ಟಿಂಗು ನಾವು ಇವಾಗ ಸ್ಕ್ರೀನ್ ಮೇಲೆ ನೋಡ್ತಾ ಇರೋದು ನೋಡಿದ್ರೆ ನಮ್ಮ ಶಿವಣ್ಣನ ಇಷ್ಟು ಇದಾಗಿ ಕಾಣ್ತಾ ಇದ್ದಾರೆ. ಒಂಥರ ಆ್ಯಕ್ಟಿಂಗು, ಆಮೇಲೆ ಆವಾಗಿರೋ ಸಿಚುವೇಷನಲ್ಲಿ ನಾವು ಆ ಸ್ಕ್ರೀನಲ್ಲಿ ನೋಡೋದು, ಇದೆಲ್ಲ ನೋಡ್ತಾ ಇದ್ದರೆ ನಿಜವಾಗ್ಲೂ ಶಿವಣ್ಣ ಶಿವನೇ ನಿಮ್ಗೆ ಆಶೀರ್ವಾದ. ಶಿವಣ್ಣ ಆ ಶಿವನೇ ನಿಮ್ಗೆ ಆಶೀರ್ವಾದ ಮಾಡ್ತಾ ಇರೋದು. ಮತ್ತು ನಮ್ಮ ಸರ್ ಇವತ್ತು ಆ ಸ್ಕ್ರೀನಲ್ಲಿ ನಿಮ್ಮನ್ನು ನೋಡ್ತಾ ಇದ್ದೀರಿ, ಅದು ಕಣ್ಣು ಸಾಲ್ತು ಸರ್. ನಮ್ಮ ಸರ್ ನಿಜವಾಗ್ಲೂ ಹೇಳ್ತೀನಿ, ಏನು ಸರ್ ಒಂದು GPay ಮೇಲೆ ಎತ್ತು ಬಿಡ್ತೀರಾ ಸರ್? ಅದು ಎಷ್ಟು ಶಕ್ತಿ ಕೊಟ್ಟರೋ ಗೊತ್ತಿಲ್ಲ ಸರ್. ಸರ್ GPay ಕೈಯಲ್ಲಿ ಎತ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದೀರಾ ಸರ್. ನಿಜವಾಗ್ಲೂ ದೇವ್ರ ಆ ಶಕ್ತಿ ನಿಮ್ಗೆ ಹಂಗೆ ಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಸರ್. ಇನ್ನು ನಮ್ಮ ರಾಜ್ಬಿ ಶೆಟ್ಟಿ ಸರ್ ಹೇಳಬೇಕು ಸರ್, ಬರೀ ಓಡೋದೇ ಆಗೋಯ್ತು ಸರ್. ಪಿಕ್ಚರ್ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಓಡಿ ಏನು ಸರ್ ಎನರ್ಜಿ ನಿಮ್ಮದು? ಅಯ್ಯೋ ಸರ್, ಏನು ಓಡ್ತೀರಾ ಸರ್? ಯಾವಾಗ ನೋಡಿ ಓಡೋದಿಲ್ಲ ಸರ್. ನೋಡಿ ಸರ್, ಈ ಆ ಎತ್ತೋ ಜೀಪಲ್ಲಿ ಕೂರಿಸ್ಬೋದಿತ್ತ ಅಂತ ನಿಮ್ಮನ್ನ? ಇಲ್ಲ ಸರ್, ನಿಜವಾಗ್ಲೂ ಹೇಳ್ತೀನಿ. ಇವತ್ತು ನಾನು ನಿಜವಾಗ್ಲೂ ಎಷ್ಟು ತೃಪ್ತಿಯಾಗಿ ಮಾತಾಡಬೇಕು ಅಂದರೆ ಅಷ್ಟು ಖುಷಿ ಆಗ್ತಾಯಿದೆ ಸರ್. ಬೆಳಗ್ಗೆ ನಾನು 6 ಗಂಟೆಗೆ ನಾವು ಹೋಗಿ ನೋಡಿದ್ವಿ ಸ್ವಲ್ಪ ಇದರಿಂದ, ತುಂಬ ಖುಷಿ ಆಯಿತು ನನಗೆ. ನಾನು ಶಿವಣ್ಣ ಬಗ್ಗೆ ಮಾತಾಡಬೇಕು ಸರ್, ಬೇಜಾರು ಮಾಡ್ಕೊಬೇಡಿ. ಯಾಕಂದರೆ ನಮ್ಗೆ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಎಂಡಿಂಗ್ ಶಿವಣ್ಣ ನೋಡಿ ಅದೇ ಜ್ಞಾಪಕ ಬರ್ತಾಯಿದೆ ಸರ್. ನೀವು ಅಜ್ಜಿ ಎತ್ತೋದು, ಅಣ್ಣವ್ರು ಅಲ್ಲಿ ಇದು ಮಾಡೋದು ಅಂತ ನೋಡಿದ್ರೆ ನನಗೆ ಹೆಂಗೆ ಅನಿಸ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಶಿವಣ್ಣನ ಇದು ಅನಿಸುತ್ತೆ ಸರ್. ನಿಜವಾಗ್ಲೂ ಇದು ಯಾರೂ ಅಟೆಂಪ್ಟ್ ಮಾಡಿಲ್ಲ ಸರ್, ಇಂಡಿಯಾದಲ್ಲೇ ಯಾರೂ ಅಟೆಂಪ್ಟ್ ಮಾಡಿಲ್ಲ ಸರ್. ನಿಜವಾಗ್ಲೂ ನಮಗೆ ನೀವು ಆ ಕ್ಲೈಮ್ಯಾಕ್ಸಲ್ಲಿ ಮೂವರ್ದು ಆ ಕಾಂಬಿನೇಷನ್ ಇದೆಯಲ್ಲ ಸರ್, ಇನ್ಯಾರೂ ಮಾಡಲ್ಲ ಅನಿಸುತ್ತೆ ಸರ್. ನನಗೆ ದೇವರು ಆ ಭಾಗ್ಯ ಕೊಟ್ಟಿದ್ದಾರೆ ಸರ್. ನಿಮ್ಮ ಮೂವರನ್ನು ನಮ್ಮ ಬ್ಯಾನರಲ್ಲಿ ಕೆಲಸ ಮಾಡೋದಕ್ಕೆ ನಿಜವಾಗ್ಲೂ ನಿಮ್ಗೆ ಮೂವರಿಗೂ ಚಿರಋಣಿ ಆಗಿರ್ತೀನಿ ಸರ್. ಮತ್ತು ಇನ್ನು ನಮ್ಮ ಶಿವಣ್ಣ
ನೀವು ಇಷ್ಟು ಇದ್ದಿದ್ರೂ ನಮಗೆ ನಮ್ಮ ಪಿಕ್ಚರಲ್ಲಿ ನಿಮಗೆ ನಿಮ್ಮ ಬ್ಯಾನರ್ ಪಿಕ್ಚರು ನಿಮ್ಮ ಸ್ವಂತ ಪಿಕ್ಚರ್ ಥರ ನಮ್ಗೆ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದ್ದೀರಾ. ನಿಮ್ಗೆ ಥ್ಯಾಂಕ್ಸ್ ಸರ್. ಸರ್ ನೀವು ಅಷ್ಟೇ ಒಂದು ದಿನಾನೂ ಸರ್ ನೀವು ಗುರುಗಳೇ ನೀವು ಫೋನ್ ಮಾಡಿ ನಾವು ಬರ್ತೀವಿ ಅಂತ ಹೇಳಿದ್ವಿ. ನಿಮ್ಮ ಸಪೋರ್ಟ್ ನಾವು ಮರೆಯೋದೇ ಇಲ್ಲ ಸರ್. ಇನ್ನು ನಮ್ಮ ಸೆಕೆಂಡ್ ಪ್ರೊಡ್ಯೂಸರ್ ಸರ್ ನಮ್ಮ ರಾಜೀವ್ ಸರ್ ಎಲ್ಲದರಲ್ಲೂ ನನಗೆ ಭಾಗಿಯಾಗಿದ್ದಾರೆ ಸರ್. ಎಲ್ಲ ಒಂದು ಚೂರು ವಿಷಯಕ್ಕೂ ನಾನು ಕೇಳ್ತಾ ಇರ್ತಾರೆ ಸರ್. ನಿಮಗೂ ನಾನು ಚಿರಋಣಿ ಆಗಿರ್ತೀನಿ ಸರ್. ಮತ್ತು ಇನ್ನು 45ಗೆ ಬರ್ತೀನಿ. ಇನ್ನು ನಮ್ಮ ಟೆಕ್ನಿಷಿಯನ್ ಆಗಲಿ ನಮ್ಮ ಡೈರೆಕ್ಟ್ರಿಗೆ ಏನಕ್ಕೆ ಆ ತಲೆ ಬಂತು ಅಂತ ನನಗೆ ಗೊತ್ತಿಲ್ಲ. ಇದು ಯಾರಿಗೂ ಅದು ತಲೆಗೆ ಹೋಗಲ್ಲ ಈ ಸಬ್ಜೆಕ್ಟು. ಇದು ಹೆಚ್ಚು ಕಮ್ಮಿ ಎಲ್ಲರ ಮನೆಯಲ್ಲೂ ನಡೆಯೋದೆ, ನಮ್ಮ ಮನೆಯಲ್ಲೂ ನಡೆಯೋದೆ, ಎಲ್ಲರ ಮನೆಯಲ್ಲೂ ಈ ಸಬ್ಜೆಕ್ಟ್ ನಡೆಯೋದೆ. ಇದು ನಮ್ಮದೊಂದು ಇಂಡಿಯನ್ ಸಂಸ್ಕೃತಿ. ಈ ಸಂಸ್ಕೃತಿನ ಎಲ್ಲರೂ ಮರೀತಾ ಇದ್ದಾರೆ ಇವಾಗ ನಾವು ಇದನ್ನು ಎತ್ತಿಡಿಬೇಕು. ಇಂಡಿಯನ್ ಸಂಸ್ಕೃತಿನ ಎತ್ತಿಡಿಬೇಕು. ಅದು ಹೆಂಗೆ ತೊಗೊಂಡಿದ್ದಾರೆ ಅಂದರೆ ಆ ಡೈರೆಕ್ಷನ್ ಹೆಂಗೆ ತೊಗೊಂಡಿದ್ದಾರೆ ಅಂತ ಹೇಳಿದ್ರೆ ಇವರು ಫಸ್ಟ್ ಡೈರೆಕ್ಟ್ರೇ ಅಲ್ಲ ಇವರು. ಹೆಚ್ಚು ಕಮ್ಮಿ ನನಗೆ ಗೊತ್ತಿದ್ದಂಗೆ ಹಾಲಿವುಡ್ಡು ಬಾಲಿವುಡ್ಡಲ್ಲಿ ಮಾಡಿಬಿಟ್ಟು ನಮ್ಮ ಕರ್ನಾಟಕ ಪಿಕ್ಚರ್ಗೆ ಬಂದಂಗೆ ಕಾಣುತ್ತೆ. ಆ ಥರ ಎಕ್ಸ್ಪೀರಿಯನ್ಸ್ ಇದೆ ಡೈರೆಕ್ಟ್ರಿಗೆ. ಅವ್ರಿಗೊಂದು ಸಲ್ಯೂಟ್ ಇಲ್ಲ. ಯಾಕೆಂದರೆ ನಾನು ಬೆಳಗ್ಗೆ ಯಾಕೆಂದರೆ ನೋಡಿದ್ದು ಏನೇನೋ ಮಾತಾಡಬೇಕು ಅಂತೀನಿ, ಕೆಲವು ಬಿಟ್ಬಿಟ್ಟಿದ್ದೀನಿ. ಏನಾದರೂ ತಪ್ಪು ಮಾತಾಡಿದ್ರೆ ಕ್ಷಮೆ ಇರಲಿ. ಮತ್ತು ನಮ್ಮ ಸತ್ಯ ಹೆಗ್ಡೆ ಸರ್ ಸತ್ಯ ಹೆಗ್ಡೆ ಸರ್ ಈ ಕಡೆ ನೋಡಿ ಸರ್. ಸೂಪರ್ ಸರ್. ನಿಮ್ಮದು ಫೋಟೋಗ್ರಫಿ ಆಗಲಿ ನಿಮ್ಮ ಕ್ಯಾಮ್ರಾ ಇಕ್ಕಿರೋದು ಇವಾಗ ನೋಡಿದ್ರೆ ಇವಾಗ ಗೊತ್ತಾಗತ್ತೆ ಸರ್. ಇನ್ನೂ ಮಾತಾಡಬೇಕು ಅಂತ ಸಕ್ಸಸ್ ಮೀಟಲ್ಲಿ ಮಾತಾಡೋಣ ಸರ್. ನಮ್ದು ಇನ್ನೂ ಮಾತಾಡೋಣ ಸರ್. ಥ್ಯಾಂಕ್ ಯು ಸರ್. ಆಮೇಲೆ ಇನ್ನು ನಮ್ಮ ಟೆಕ್ನಿಷಿಯನ್ ನಮ್ಮ ಮಂಜು ಅಂತ ಬೇಕಾದ್ರೆ 3 ವರ್ಷದಿಂದ ನನ್ನ ಜೊತೆನೇ ಇದ್ದಾನೆ. ಪಾಪ ಬಂದಿಲ್ಲ, ಸ್ವಲ್ಪ ಕೆಲಸದಿಂದ ಅಲ್ಲೇ ಆಫೀಸಲ್ಲಿದ್ದಾರೆ. ಇನ್ನು ನಮ್ಮ ಯಶ್ ಗೌಡ್ರೆ ಸರ್, ನಾವು ಈ ಡಿಲೇ ಹಾಕಿದ್ದಂತೆ ನಮ್ಮ ಫ್ಲೈಟ್ ಮಿಸ್ ಆಯಿತು ಅವರಿಂದ, ನಮ್ಮ ಯಶ್ ಗೌಡಿಯಿಂದ. ಇಲ್ಲ ಅಂತ ಹೇಳಿದ್ರೆ ಇನ್ನೂ ಸ್ವಲ್ಪ ಜಲ್ದಿ ಇದು ಮಾಡ್ಬೋದು. ಸ್ವಲ್ಪ ಸಿ ಜಿ ಆ ಥರ ಇದೆ, ನಮ್ಗೆ ಗೊತ್ತಾಗಲಿಲ್ಲ ಫಸ್ಟು. ಸಿ ಜಿ ಅಂದರೆ ಏನೋ ಮಾಡ್ತಾರೆ ಬಿಡು, ಮಾತಾಡ್ಬೇಕು ಮತ್ತೆ ಎಕ್ಸ್ಪ್ಲೇನ್ ಮಾಡ್ತಾ ಅದು ಗೊತ್ತಾಯಿತು. ಓ ಸಿ ಜಿಗೆ ಇಷ್ಟೊಂದು ಕಷ್ಟ ಇದೆಯಾ ಅದಂತ ಕ್ಲಾರಿಟಿ ಬೇಕು. ಯಾಕಂದರೆ ಸಿ ಜಿ ಎಲ್ಲ ಮಾಡ್ತಾರೆ. ನನಗೆ ಅರ್ಜೆಂಟ್ ಬೇಡಪ್ಪ, ನೀಟಾಗಿ ಬರಲಿ ಅಂತ. ಅದಕ್ಕೆ ನಿನಗೂ ಥ್ಯಾಂಕ್ಸ್ ಯಶ್. ಯಾಕೆಂದರೆ ನಾವು ಏನೇ ಮಾತಾಡಿರಿ ಸ್ಕ್ರೀನ್ ಮೇಲೆ ನೋಡಿದಾಗ ನಿನ್ನ ಕೆಲಸ ಏನು ನಿಮ್ಮ ಇದೇನು ಅಂತ ನಮ್ಗೆ ಗೊತ್ತಾಗ್ತಾ ಇದೆ. ಮೇಡಮ್ ಥ್ಯಾಂಕ್ಸ್. ನಿಮ್ಮ ಪಕ್ಕದಲ್ಲಿರೋ ಥ್ಯಾಂಕ್ಸ್ ಮ್ಯಾಮ್. ಹೆಸರು ಗೊತ್ತಿಲ್ಲ, ಇಂಗ್ಲೀಷ್ ಹೆಸರು ನೀವನ? ಓಕೆ ಗೊತ್ತಿಲ್ಲ ಮೇಡಮ್, ಬಾಯಿ ತಿರುಗಲ್ಲ. ಇನ್ನು ನಮ್ಮ ರವಿಶಂಕರ್ ಅವರಿದ್ದಾರೆ, ನಮ್ಮ ಮ್ಯಾನೇಜರು. ಎಲ್ಲಿದ್ದಾರೆ ರವಿಶಂಕರ್ ಅವರೇ ಅಂತ? ಏನೂ ಇಲ್ಲ, ಮಾತ್ರೇನು ನೀರು ಪಕ್ಕದಲ್ಲೇ ಮಾಡ್ಕೊಂಡಿರ್ತಾರೆ. ಟೆನ್ಷನ್ನು ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಮನಸ್ಸಲ್ಲಿ ಏನೂ ಇರಲ್ಲ ಪಾಪ. ಆ ಥರ ನಮ್ಮ ರವಿಶಂಕರ್ ಅವರೇ ಏನೇ ಮಾತಾಡಿದ್ರು ಕ್ಷಮೆ ಇರಲಿ. ಯಾಕಂದರೆ ನಾವು ಎಲ್ಲ ಮಾತಾಡಿರೋದು ಪಿಕ್ಚರ್ಗೋಸ್ಕರ ಅಷ್ಟೇ, ಯಾರು ಪರ್ಸ್ನಲ್ಲು ಅಲ್ಲ. ನಮ್ಮ ಮಂಜು ಆಗಲಿ ಸುರೇಶ್ ಸ್ವಲ್ಪ ನಾವು ಬೈತಾ ಇರ್ತೀವಿ ಏನು ಸ್ವಲ್ಪ ಇದು ಅಂತ, ಬರೀ ಪಿಕ್ಚರ್ಗೋಸ್ಕರ ನಾವು ಮಾತಾಡಿರ್ತೀವಿ ಹೊರತು ಯಾರೂ ತಪ್ಪು ತಿಳ್ಕೊಬೇಡಿ. ತುಂಬ ಕಷ್ಟಪಟ್ಟಿದ್ದೀರಾ, ತುಂಬ ಕೆಲಸ ಮಾಡಿದ್ದೀರಾ. ಎಲ್ಲ ನಮ್ಮದು ಸ್ಕ್ರೀನ್ ಮೇಲೆ ಗೊತ್ತಾಗ್ತಾ ಇದೆ ನಾವೇನು ಕಷ್ಟಪಟ್ಟಿದ್ದೋ. ಇವತ್ತು ಆ ಸ್ಕ್ರೀನ್ ಮೇಲೆ ನೀವು ನೋಡಿದ್ರಿ ಬೆಳಗ್ಗೆ ಅಲ್ವಾ? ನಾನು ತಮಾಷೆ ಮಾಡಿದೆ. ಸ್ಕ್ರೀನ್ ಮೇಲೆ ಇವತ್ತು ನೋಡಿದ್ದು ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ನನಗೆ ಏನಂತ. ಇನ್ನು ನಮ್ಮ ಟೆಕ್ನಿಷಿಯನ್ ಯಾರ್ಯಾರಿದ್ದಾರೆ, ಯಾರಾದರೂ ಮರ್ತಿದ್ರೆ ಕ್ಷಮೆ ಇರಲಿ. ಇನ್ನು ಯಾರಿದ್ದಾರೆ ಡಿಸ್ಟ್ರಿಬ್ಯೂಷನ್ ಬರ್ತೀನಿ ಮೇಡಮ್. ಫಸ್ಟ್ ನಮ್ಮ ಟೆಕ್ನಿಷಿಯನ್ ಮೇಡಮ್. ಆರಾಮಾಗಿ ಬನ್ನಿ ಸರ್, ಪರವಾಗಿಲ್ಲ. ರವಿಶಂಕರ್ ಅವರು ಬನ್ನಿ ಒಂದು ನಿಮಿಷ. ಅಲ್ಲ ಮರ್ತಾ ಬಿಡ್ತೀವಿ ಸರ್ ನಾವು ಅಕಸ್ಮಾತ್ ಅವ್ರು ತಿಳ್ಕೋದು. 3 ವರ್ಷದಿಂದ ಜರ್ನಿ ಇದ್ದು ನಮ್ಮವ್ರು ಯಾರು ಇದ್ದಾರೆ? ಕೋಆರ್ಡಿನೇಟರ್ ಮುರಳಿ ಅವ್ರಿಗೆ, ಮೇಕಪ್ ಉಮೇಶ್ ಅವ್ರಿಗೆ, ಕಾಸ್ಟ್ಯೂಮ್ ಪುಟ್ಟರಾಜ್ ಅವ್ರಿಗೆ, ನಮ್ಮ ಫೈಟ್ ಮಾಸ್ಟ್ರು ರವಿ ಅವ್ರಿಗೆ, ಇನ್ನೊಬ್ರು ಇದ್ದಾರೆ ಯಾರಪ್ಪ, ಚೇತನ್ ಡಿಸೋಜಾ, ಜಾನಿ ಮಾಸ್ಟ್ರು ಇವಾಗ ಇಲ್ಲ ಅವರು ಪಾಪ. ಇವಾಗ ಯಾರ್ಯಾರು ಮಾಡಿದಾರೋ ನಾನು ಮರ್ತಿದ್ರೆ ಕ್ಷಮೆ ಇರಲಿ. ಯಾಕೆಂದರೆ ನಾನು ಬೆಳಗ್ಗೆ ಆ ಫಿಲಮ್ ನೋಡಿದ ಆ ಖುಷಿಯಲ್ಲಿ ಏನೇನೋ ಎಲ್ಲ ಬರ್ಕೊಂಬರ್ಬೇಕು, ಸ್ಲಿಪ್ಪಲ್ಲಿ ಹೇಳ್ಬೇಕು ಅಂತಿದ್ದೆ, ಆಗಲಿಲ್ಲ. ದಯವಿಟ್ಟು ಕ್ಷಮೆ ಇರಲಿ. 45ಗೆ ಯಾರ್ಯಾರು ಕೆಲಸ ಮಾಡಿದಾರೋ ಅವ್ರಿಗೆಲ್ಲ ನನ್ನ ಥ್ಯಾಂಕ್ಸು. ಮತ್ತು PRO ವೆಂಕಟೇಶಣ್ಣ, PRO DI ಸಂತೋಷ್ ಪಾತಾಜಿ, ಪ್ರಕಾಶು. ಇಲ್ಲ ಅವ್ರ ಬಗ್ಗೆ ಮಾತಾಡಬೇಕು ನೋಡಿ, ಹಿಂಗೆ ಮರ್ತೋಗ್ಬಿಡ್ತೀವಿ. ಹೆಂಗೆ ಬರೆದಿದ್ದಾರೆ ಅಂದರೆ ಡೈಲಾಗು ನಾನು ಫಸ್ಟೇ ಹೇಳಿದ್ದೀನಿ. ನಮ್ಮ 45ಯಲ್ಲಿ ಶಿವಣ್ಣ ರಾಜ್ಕುಮಾರ್ ಸರ್ ಇದ್ದಂಗೆ. ರಾಜ್ಕುಮಾರ್ ಸರ್ ಪಿಕ್ಚರ್ ನಾವು ಹೆಂಗೆ ನೋಡ್ತಾ ಇದೀವೋ ಶಿವಣ್ಣ ನೋಡಿದ್ರೆ ಹಂಗೆ ಕಾಣುತ್ತೆ, ಹಂಗೆ ಸೇಮ್ ಡಿಟೋ. ನಾನು ನಿಜ ನಾನು ಹೇಳ್ತಾ ಇರೋದು.
ನಿಜವಲ್ಲ ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದೀನಿ. ಯಾಕೆಂದರೆ ಅಲ್ಲಿ ಮಾತಾಡಿರೋ ಮಾತುಗಳಾಗಲಿ, ಸಂಭಾಷಣೆ ಆಗಲಿ, ಏನೇ ಆಗಲಿ, ಶಿವಣ್ಣ ಮಾತಾಡ್ತಾ ಇದ್ದರೆ ನಾವು ಯಾವುದೋ ಒಂದು ಲೋಕಕ್ಕೆ ಹೋದಂಗಿರತ್ತೆ. ಇವಾಗ ನಮ್ಮ ಪಿಕ್ಚರಲ್ಲಿ ಅವ್ರಿಗೆ ಥ್ಯಾಂಕ್ಸ್ ಅವರು ಅನಿಲ್ ಕುಮಾರ್ಗೆ ಅವ್ರಿಗೆ. ಇಷ್ಟು ನಮ್ಮ 45 ಟೀಮು. ಇನ್ನು ನಮ್ಮ ಬಿಸ್ನೆಸ್ಗೋಸ್ಕರ ಬರ್ತೀನಿ. ಇನ್ನು ಡಿಸ್ಟ್ರಿಬ್ಯೂಟ್ರು ನಮ್ಮ ಪಿಕ್ಚರ್ 45 ಫಸ್ಟ್ ಟೈಮು ಎಲ್ಲ ಡಿಸ್ಟ್ರಿಬ್ಯೂಟ್ರಿಗೂ ನಾನು ಪಿಕ್ಚರ್ ತೋರಿಸ್ಬಿಟ್ಟು ನೀವು ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ ಅಂತ ಕೇಳಿದ್ದು ನಾನೇ. ಯಾರು ಮಾಡ್ತಾರೋ ಏನೋ ಗೊತ್ತಿಲ್ಲ. ಫಸ್ಟ್ ನಾನು ಹೈದ್ರಾಬಾದ್ಗೆ ಹೋಗ್ಬಿಟ್ಟು ಮೈತ್ರಿ ಅವ್ರಿಗೆ ತೋರಿಸ್ದೆ. ನಾನು ನವೀನ್ ಅವ್ರಿಗೆ ಅವರೆಲ್ಲ ಬಂದು ರಾತ್ರಿ 2 ಗಂಟೆಗೆ ಟೈಮ್ ಕೊಟ್ಟರು. ಪರವಾಗಿಲ್ವಾ ಅಂತ ಹೇಳಿದ್ರು. 2 ಗಂಟೆಗೆ ಬಂದು ನಮ್ಮ ಪಿಕ್ಚರ್ ನೋಡಿದ್ರು. 4 ಗಂಟೆಗೆ ರೋಡಲ್ಲಿ ನಿಂತ್ಕೊಂಡು ತುಂಬ ಚೆನ್ನಾಗಿ ಮಾಡಿದ್ದೀರಾ, ಯಾರು ಈ ಐಡಿಯಾ ಕೊಟ್ಟಿದ್ದು ಅಂತ ನನ್ನನ್ನು ಕೇಳಿದ್ರು ಅವರು. ಇಲ್ಲಣ್ಣ ಇದು ನಮ್ಮದು ಡೈರೆಕ್ಟ್ರ್ ಐಡಿಯಾ, ಇದು ಅವ್ರ ಐಡಿಯಾದ. ಯಾರಪ್ಪ ಡೈರೆಕ್ಟ್ರು, ಎಷ್ಟು ಪಿಕ್ಚರ್ ಮಾಡಿದ್ರು ಅಂದರು. ಇದಣ್ಣ ಫಸ್ಟ್ ಪಿಕ್ಚರ್ ಅಂದರು. ಇಷ್ಟೊಂದು ಚೆನ್ನಾಗಿ ಮಾಡಿದಾರ, ಈ ಕ್ಲೈಮ್ಯಾಕ್ಸ್ ಐಡಿಯಾ ಹೆಂಗೆ ಬಂತು ಅಂತ ಕೇಳಿದ್ರು ಅವರು. ಯಾರು ನಮ್ಮ ನವೀನ್ ಸರ್, ಮೈತ್ರಿ ಅವರು. ಆವಾಗ ಹೇಳಿದ್ರು ಅಂತಂದ, ಅಣ್ಣ ನಿಮಗೆ ಡಿಸ್ಟ್ರಿಬ್ಯೂಟ್ ಕೊಡಬೇಕು ಅಂತ. ಖಂಡಿತ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಫಸ್ಟು ನಮ್ಮ ಬ್ಯಾನರ್ದು ನಿಮ್ಮ ಲೋಗೋ ಎಲ್ಲಿ ಬೇಕೋ ಹಾಕು ಅಂತ ಹೇಳಿದ್ರು. ಫಸ್ಟ್ ಟೈಮ್ ಅವ್ರು ಹೇಳಿದ್ದು ನನಗೆ. ಅಗ್ರಿಮೆಂಟಲ್ಲಿ ಹಾಕೋಣ, ಇಲ್ಲ ನೀನು ಲೋಗೋ ಹಾಕು ಅಂತ ಹೇಳಿದ್ರು. ಆಮೇಲೆ ತಮಿಳ್ನಾಡು AGSಗೆ ಹೋಗಿ ತೋರಿಸ್ತೀವಿ, ಅವರು ಮಾಡ್ತೀನಿ ಅಂತ ಹೇಳಿದ್ರು. ಇಲ್ಲಿ ದಿಲ್ಕರ್ ಅವ್ರಿಗೆ ತೋರಿಸ್ತೀವಿ, 3 ಜನಕ್ಕೂ ತೋರಿಸಿ ಅವ್ರಂತ ಎಲ್ಲರೂ ನಾವು ಮಾಡ್ತೀವಿ ಅಂದರು. ಅಂದರೆ ಒಂದೇ ಪಿಕ್ಚರ್ ನೋಡ್ಬಿಟ್ಟು ನಾವು ಮಾಡ್ತೀವಿ ಅನ್ನೋದು ಫಸ್ಟು ಪಿಕ್ಚರ್ ಕಂಟೆಂಟ್ ಮೇಲೆ ತುಂಬ ಚೆನ್ನಾಗಿದೆ, ಇದು ಒಂಥರ ಹೊಸ್ದಾಗಿದೆ ಕಂಟೆಂಟು ಅಂತ ಹೇಳಿದ್ರು. ಆಮೇಲೆ ನಮ್ಮ ಕರ್ನಾಟಕದಲ್ಲಿ ಫಸ್ಟ್ ನಮ್ಮ KVN ಸುಪ್ರೀತ್ ಅವ್ರು ಕೊಟ್ಟಿದ್ದೀವಿ ಕರ್ನಾಟಕದಲ್ಲಿ. ಇನ್ನು ಮತ್ತು ಸೌತಲ್ಲಿ ಬಂದು ನಾರ್ತಲ್ಲಿ ಬಂದುಬಿಟ್ಟು ಜಿಯೋ ಅವ್ರು ಮಾಡ್ತಾಯಿದ್ದಾರೆ. ಫುಲ್ಲು ಡಿಸ್ಟ್ರಿಬ್ಯೂಟ್ ಜಿಯೋ ಅವ್ರು ಮಾಡ್ತಾಯಿದ್ದಾರೆ. ಓವರ್ಸೀಸು ಜಿಯೋ ಅವ್ರು ಮಾಡ್ತಾಯಿದ್ದಾರೆ. ಆಮೇಲೆ OTT ಸ್ಯಾಟಲೈಟ್ ಎಲ್ಲರಿಗೂ ಜಿಯೋ ಕೊಟ್ಟಿದ್ದೀವಿ. ನಮಗೆ ಫಸ್ಟ್ ಅವ್ರ ಕಂಟೆಂಟ್ ನೋಡಿ ಜಿಯೋ ಅವ್ರು ನಮ್ಮ ಪಿಕ್ಚರೇ ಬೀಳಲಿಲ್ಲ, ನಮಗೇ ಬೇಕು ಅಂದರು. ಆದರೂ ನಾನು ಸೈನ್ ಮಾಡಿದ್ದು ಒಂದು 20 ದಿವಸ ಮುಂಚೆನೇ. ನಮ್ಗೆ ಅಷ್ಟು ಕಾನ್ಫಿಡೆಂಟ್ ಇತ್ತು, ರಿಲೀಸ್ ಮಾಡೇ ಮಾರೋಣ ಬಿಡು ಅಂದ್ಕೊಂಡಿದ್ದೆ ನಾನು. ಆಮೇಲೆ ಎಲ್ಲರ ಜೊತೆ ಕೆಲವ್ರು ಹೇಳಿದ್ರು, ಇಲ್ಲ ಕೊಟ್ಬಿಡು ಅಂದರು. ಮೊನ್ನೆ ಸೈನ್ ಮಾಡಿದೆ. ಇಲ್ಲಿ ಬಂದು ಫಸ್ಟ್ ಥ್ಯಾಂಕ್ಸ್ ಶಿವಣ್ಣ, ಗೀತಕ್ಕ, ತುಂಬ ಥ್ಯಾಂಕ್ಸ್ ಅಕ್ಕ. ನಮ್ಮ ಪಿಕ್ಚರ್ಗೆ ನೀವು ಸಪೋರ್ಟ್ ಮಾಡಿದಾಗ ಶಿವಣ್ಣ ಸರ್, ಉಪ್ಪಿ ಸರ್, ನಿಜವಾಗ್ಲೂ ನಿಮ್ಗೆ ಥ್ಯಾಂಕ್ಸು ಸರ್. ಬಟ್ ನಿಜವಾಗ್ಲೂ ಆ ದೇವ್ರು ನಿಮ್ಗೆ ಅದೇ ಶಕ್ತಿ ಕೊಡಬೇಕು ಸರ್, ಜೀಪತ್ತೆ ಶಕ್ತಿ ಸರ್, ನಿಜವಾಗ್ಲೂ ಸರ್. ಸರ್ ನೀವು ಸರ್, ನಿಮಗೆ ಸರ್ ರನ್ನಿಂಗ್ ಹೋಗೋ ಕೆಲಸನೇ ಇಲ್ಲ ಸರ್, ರನ್ನಿಂಗ್ ಮಾಡ್ತಾನೆ ಇದ್ದೀರಾ, ತುಂಬ ಥ್ಯಾಂಕ್ಸ್. ಮತ್ತು ಆರ್ಟ್ ಡೈರೆಕ್ಟ್ರು ಮೋಹನ್ ಪಂಡಿತ್ತು, ನಾರಾಯಣ ರೆಡ್ಡಿ ಅವರು, ಹೈದರಾಬಾದ್ ನಾರಾಯಣ ರೆಡ್ಡಿ, ಫುಲ್ಲು ಕ್ಲೈಮ್ಯಾಕ್ಸು ನಾರಾಯಣ ರೆಡ್ಡಿ ಮಾಡಿದ್ದು. ಆಮೇಲೆ ಡ್ಯಾನ್ಸ್ ಮಾಸ್ಟರ್ ನಮ್ಮ ಚಿನ್ನಿ ಪ್ರಕಾಶ್ ಅವ್ರಿಗೂ ಒಂದು ಸಾಂಗು ನಮ್ಮ ಶಿವಣ್ಣ ಅವ್ರು ಸಾಂಗ್ ಮಾಡಿದ್ದಾರೆ. ಅದು ನೋಡಿ, ಅದು ಹೆಚ್ಚು ಕಮ್ಮಿ ನಾನು ಅದನ್ನು ಅರಿಶಿಣನೇ ಒಂದು 5 ಟನ್ ತಂದಿದ್ದೀವಿ. 5 ಟನ್ ಅರಿಶಿಣ. ಅದು ನೀವು ಪಿಕ್ಚರಲ್ಲಿ ನೋಡಿದಾಗ ಗೊತ್ತಾಗತ್ತೆ. ದಯವಿಟ್ಟು ತುಂಬ ಇಷ್ಟಪಟ್ಟು ಎಲ್ಲರೂ ಇಷ್ಟಪಟ್ಟು ಮಾಡಿರೋದು. ಇನ್ನು ನೀವು 25ನೇ ತಾರೀಕು ನೀವು ಥಿಯೇಟ್ರಲ್ಲಿ ಪಿಕ್ಚರ್ ನೋಡಿ. ಈ ಚಿಕ್ಕ ಮಕ್ಕಳಿಂದ ದೊಡ್ಡೋರವರೆಗೂ ಇದು ನೋಡೋಂಥ ಪಿಕ್ಚರು. 80 ವರ್ಷದಿಂದ ಆರಾಮಾಗಿ ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥ ಪಿಕ್ಚರು. ದಯವಿಟ್ಟು ನೀವೆಲ್ಲರೂ ಪಿಕ್ಚರ್ಗೆ ಹೋಗ್ಬಿಟ್ಟು ನೀವು ಪಿಕ್ಚರ್ ನೋಡಿ. ತುಂಬ ಕಷ್ಟಪಟ್ಟು ಮಾಡಿದ್ದೀವಿ, ಹೈ ಬಡ್ಜೆಟಾಗಿ ಪಿಕ್ಚರ್ ಮಾಡಿದ್ದೀವಿ. ಯಾರೂ ಈ ಥರ ಸಬ್ಜೆಕ್ಟ್ ಮಾಡಿಲ್ಲ. ಇನ್ನೊಂದು ಸಲ ಹೇಳ್ತೀನಿ, ಇದು ಯಾರು ಮುಟ್ಟಕ್ಕೂ ಆಗಲ್ಲ, ಭಯ ಬೀಳ್ತಾರೆ. ಆ ಭಯ ಯಾಕೆ ಬೀಳ್ತಾರೆ ಅಂದರೆ ನೀವು ಪಿಕ್ಚರಲ್ಲಿ ನೋಡಿ. ಥ್ಯಾಂಕ್ ಯು ಮ್ಯಾಮ್. ಸರ್ ಮರ್ತೋಗ್ಬಿಟ್ಟೆ ಸರ್, ಫಸ್ಟ್ ಹೇಳಿದೆ ನಿಜವಲ್ಲ ಸರ್. ಟೆನ್ಷನ್ ಸರ್. ಇಲ್ಲ ಸರ್, ಹಲ್ಲಾಲ್ ಚೆನ್ನಾಗಿ ಕೊಡ್ತಿದ್ದೀರಾ ಸರ್, ಚೆನ್ನಾಗಿ ಹೊಡೆದಿದ್ದೀರಿ ಸರ್. ನೀವು ಪಕ್ಕದಲ್ಲೇ ಕೂತ್ಕೊಂಡು ಏನು ಸರ್ ನಿಮ್ಮ ಫೈಟ್ಗೆ ಮ್ಯೂಸಿಕ್ ಕೊಡ್ತಿದ್ದಾರೆ ನಮ್ಮ ಅರ್ಜುನ್ ಸರ್ ಅಂತ ಹೇಳ್ಬಿಟ್ಟು ನಾನು ಫಸ್ಟೇ ಹೇಳಿದೆ ಸರ್, ಪಕ್ಕದಲ್ಲಿ ಕೂತ್ಕೊಂಡೇ ಹೇಳಿದೆ ಸರ್, ತುಂಬ ಚೆನ್ನಾಗಿದೆ ಅಂತ. ಇದಕ್ಕೆಲ್ಲ ಮೈನ್ ಪಿಲ್ಲರ್ ಅರ್ಜುನ್ ಸರ್ ಇಲ್ಲ, ಅವ್ರು ಇದ್ದಿದ್ರೆ ಪಾಪ ನಿಂದು ಚೆನ್ನಾಗಿರ್ತಾ ಇತ್ತು. ಅವ್ರು ಬಿಟ್ಟು ಮಾಡ್ತಾ ಇದ್ವಿ ಸರ್. ನೀವೆಲ್ಲೇ ಇದ್ದರೂ ದೇವರು ಆಯಸ್ಸು ಆರೋಗ್ಯ ಇದೇ ಥರ ಇನ್ನೂ 4 ಪಿಕ್ಚರ್ ಮಾಡಬೇಕು ಅಂತ ಕೋರ್ಕೋತೀವಿ ಸರ್. ಅರ್ಜುನ್ ಸರ್ ಥ್ಯಾಂಕ್ ಯು. ನೀವು ಇದ್ದಿದ್ದಕ್ಕೆ ಈ ಪಿಕ್ಚರ್ ಆಗಿದ್ದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ರಮೇಶ್ ರೆಡ್ಡಿ ಸರ್. ಒಮ್ಮೆ ಜೋರಾದ ಚಪ್ಪಾಳಿ. ಎಷ್ಟು ಇನ್ನೋಸೆನ್ಸಿಂದ ಮಾತನಾಡಿದ್ರು ಅಂತ ಹೇಳಿದ್ರೆ, ಇಷ್ಟು ಕೋಟಿ ಬಜೆಟ್ ಸಿನಿಮಾ, ಬಿಗ್ ಬಜೆಟ್ ಸಿನಿಮಾ ಮಾಡಿರುವಂತಹ ನಿರ್ಮಾಪಕರಲ್ಲೂ
ಒಂದು ಮಗುವಿನಂಥ ಮನಸ್ಸಿರುತ್ತೆ ಅನ್ನೋದು ಎಷ್ಟು ಒಂದು ಟ್ರೂ ಆಡಿಯನ್ಸ್ ಮೂವಿ ನೋಡಿ ಬಂದಮೇಲೆ ಯಾವ ಗುಂಗಲ್ಲಿರ್ತಾರೋ ಅದೇ ಗುಂಗಿನಲ್ಲಿ ಅದೇ ಪ್ರೀತಿಯಲ್ಲಿ ನಮ್ಮ ನಿರ್ಮಾಪಕರು ಮಾತನಾಡಿದ್ರು. ಥ್ಯಾಂಕ್ ಯು ಸೋ ಮಚ್ ರಮೇಶ್ ರೆಡ್ಡಿ ಸರ್. ಇನ್ನೊಮ್ಮೆ ಪ್ರೀತಿಯ ಧನ್ಯವಾದಗಳು. ಹಾಗೂ ಫ್ರೆಂಡ್ಸ್ ಕೂಡ ಪ್ರತಿ ಹೆಜ್ಜೆಯಲ್ಲೂ ಜೊತೆಯಾಗಿ ನಿಂತಿದ್ದೀರಾ, ನಿಮಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀವಿ. ಇದೀಗ ಕರ್ನಾಟಕದಲ್ಲಿ ನಮ್ಮ ಡಿಸ್ಟ್ರಿಬ್ಯೂಷನ್ನ ಹೊಣೆಯನ್ನ ಹೊತ್ತಿರುವಂತಹ ನಮ್ಮ ಕರ್ನಾಟಕದ ಹೆಮ್ಮೆಯ KVN ಪ್ರೊಡಕ್ಷನ್ಸ್ನ KVN ಸುಪ್ರೀತ್ ಸರ್ ದಯವಿಟ್ಟು ವೇದಿಕೆಯಲ್ಲಿ ನಮ್ಮನ್ನ ಜಾಯಿನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಸುಪ್ರೀತ್ ಸರ್, ಹಾರ್ಟ್ಲಿ ವೆಲ್ಕಮ್, ಪ್ರೀತಿಯ ಸ್ವಾಗತ ನಿಮಗೆ. ಇದೀಗ 25ನೇ ತಾರೀಕು ರಿಲೀಸ್ ಆಗ್ತಾ ಇರೋದ್ರಿಂದಾಗಿ ಡಿಸ್ಟ್ರಿಬ್ಯೂಷನ್ ಬಗ್ಗೆ ನಿಮ್ಮ ಮಾತು ಸರ್. ಎಲ್ರಿಗೂ ನಮಸ್ತೆ. ಮೇಡಮ್ ಅವಾಗಲಿಂದ ರಿಪೀಟಿವ್ ಆಗಿ ಹೇಳ್ತಿದ್ದಾರೆ 25th ಅಂತ. ಅದರೊಂದು ಸ್ಮಾಲ್ ಚೇಂಜಸ್ ಏನು ಅಂತಂದರೆ 24th ಪ್ರೀಮಿಯರ್ ಶೋಸ್ ಇರುತ್ತೆ ಬಹಳಷ್ಟು ಕಡೆ. ಮೋಸ್ಟ್ ಪ್ರಾಬಲಿ ನಾಳೆ ಬೆಳಗ್ಗೆ 11 ಗಂಟೆ 10:57 ಸಮಯಕ್ಕೆ ಶೋಸ್ ಎಲ್ಲ ಓಪನ್ ಆಗುತ್ತೆ. ಬೆಳಗ್ಗೆ ಸಿಂಗಲ್ ಸ್ಕ್ರೀನ್ಸ್ನ ಓಪನ್ ಮಾಡ್ತೀವಿ, ಈವ್ನಿಂಗ್ ಮಲ್ಟಿಪ್ಲೆಕ್ಸಸ್ ಓಪನ್ ಆಗುತ್ತೆ. 45 ಬಗ್ಗೆ ಸ್ಪೆಷಲಾಗಿ ಮಾತಾಡಬೇಕು ಅಂತಂದರೆ, ಸರ್ರು ಕತೆ ಕೇಳಿ ಸಿನಿಮಾ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ರಮೇಶ್ ರೆಡ್ಡಿ ಸರ್ ಫೋನ್ ಮಾಡಿದ್ರು. ಒಂದು ಸಿನಿಮಾ ಅಂದ್ಕೊಂಡಿದ್ದೀನಪ್ಪ, ಮಲ್ಟಿ ಸ್ಟಾರರ್ ಮಾಡ್ತಾ ಇದ್ದೀನಿ, ಇಷ್ಟು ಬಡ್ಜೆಟ್ ಅಂದ್ಕೊಂಡಿದ್ದೀನಿ ಅಂತಂದರು. ಇದೆಲ್ಲ ಓಕೆ ಸರ್, ಡೈರೆಕ್ಟರ್ ಯಾರು ಅಂತ ಕೇಳಿದೆ ನಾನು. ಅರ್ಜುನ್ ಜನ್ಯ ಅವ್ರ ಜೊತೆ ಮಾಡ್ತಾ ಇದ್ದೀನಿ ಅಂತಂದರು. ನಾನು ಕೇಳಿದೆ, ಸರ್ ಫಸ್ಟ್ ಸಿನಿಮಾ ಓಕೆನಾ, ಮಲ್ಟಿ ಸ್ಟಾರರ್ ಇಷ್ಟು ಜನ ತಗೋತಿದ್ದೀರಾ? ನಾನು ಹೇಳಿದ್ದೇನು ಹೇಳಲ್ಲ ಸರ್, ನೀವೇನು ಹೇಳಿದ್ರಿ ಅದನ್ನು ಮಾತ್ರ ಹೇಳ್ತೇನೆ ಅಷ್ಟೇ. ಇಷ್ಟು ಹೈ ಬಡ್ಜೆಟಲ್ಲಿ ಮಾಡ್ತಿದ್ದೀನಪ್ಪ ಅಂತಂದರು. ಸರ್ ಓಕೆನಾ ಎಲ್ಲ ಯೋಚನೆ ಮಾಡಿದ್ದೀರ ಅಂತ? ಇಲ್ಲಪ್ಪ, ನನ್ನ ಕತೆ ತುಂಬ ಇಷ್ಟ ಆಗಿದೆ, ನಾನು ಇದನ್ನು ಮಾಡೇ ಮಾಡ್ತೀನಿ ಅಂತಂದರು. ಅವ್ರು ಅವತ್ತೇನು ಬಡ್ಜೆಟ್ ಹೇಳಿದರು, ಇವತ್ತು ಏನು ಬಡ್ಜೆಟ್ ಆಗಿದೆ ಇಟ್ ಈಸ್ 1:3. ಅವರು ಫಸ್ಟ್ ದಿನ ಹೇಳಿದಾಗಲೇ ಅದು ವೆರಿ ಹೈ ಬಡ್ಜೆಟ್. ಬಟ್ ಆ ಸಿನಿಮಾನ ನನ್ನ ಪ್ರಕಾರ ಡೈರೆಕ್ಟರ್ ಎಷ್ಟು ನಂಬಿದ್ರು ಅದಕ್ಕಿಂತ ಹೆಚ್ಚು ರೆಡ್ಡಿ ಸರ್ ನಂಬಿದ್ದಾರೆ ಇವತ್ತಿಗೂ ಸಹ. ಅದಲ್ದಲ್ಲೇ ನಾವೇನಾದರೂ ಪ್ರಶ್ನೆ ಮಾಡೋರು ಒಂದೇ ಹೇಳೋದು, ಒಂದು ಕೆಲಸ ಮಾಡಪ್ಪ ನಾಳೆ ಮನೆಗೆ ಬಂದ್ಬಿಟ್ಟು ಸಿನಿಮಾ ನೋಡು ಅಂತ ಅಷ್ಟೇ. ಸೊ ಅಷ್ಟು ಕಾನ್ಫಿಡೆಂಟಾಗಿ ಇದ್ದಾರೆ. ನೋಡಿದಾಗ ನಮಗೂ ಸಹ ಅಷ್ಟೇ ಕಾನ್ಫಿಡೆನ್ಸ್ ಬಂತು. ಎಸ್ಪೆಷಲಿ ಆ ಲಾಸ್ಟ್ 20-25 ಮಿನಿಟ್ಸ್ ಅಂತೂ ಮ್ಯಾಜಿಕಲ್ ಆಗಿರುತ್ತೆ. ಸೊ ಎಲ್ಲರೂ ಸಹ 24th ಪ್ರೀಮಿಯರ್ ಶೋಯಿಂದ 25th ನಾರ್ಮಲ್ ಶೋ ಸ್ಟಾರ್ಟ್ ಆಗುತ್ತೆ. ಎಲ್ಲರೂ ಥಿಯೇಟ್ರಿಗೆ ಬಂದು ದಯಮಾಡಿ ಸಿನಿಮಾನ ನೋಡಿ ಎಲ್ಲರೂ ಹಾರೈಸಿ. ಥ್ಯಾಂಕ್ ಯು. ಸರ್, 2 ದೊಡ್ಡ ಸಿನಿಮಾ ಬಂದಾಗ ಏನಾಗುತ್ತೆ ಅಂದರೆ, ನಮ್ಮಲ್ಲಿ ಇರ್ತಕ್ಕಂಥ ಥಿಯೇಟರ್ಸ್ನ ಇಬ್ಬರೂ ಹಂಚ್ಕೋಬೇಕಾಗತ್ತೆ. ಆ ಥರದಲ್ಲಿ ನೋಡಿದಾಗ ನಿಮಗೆ ಆಲ್ಮೋಸ್ಟ್ ಲೈಕ್ 175 to 180 ಸೆಂಟರ್ಸ್ ಈ ಥಿಯೇಟರ್ ಬರುತ್ತೆ ಸರ್. ಅಂದರೆ ಈ ಸಿನಿಮಾ ರಿಲೀಸ್ ಆಗುತ್ತೆ ಅಷ್ಟರಲ್ಲಿ, ಓನ್ಲಿ ಇನ್ ಕರ್ನಾಟಕ. ಅಲ್ಲ, ಫ್ಯಾನ್ ಶೋ ಅಲ್ಲ ಸರ್, ಪ್ರೀಮಿಯರ್ ಶೋಸ್ 24th ಈವ್ನಿಂಗ್ ಇರುತ್ತೆ. ನಿಮಗೆ ಪೋಸ್ಟ್ 7 o'clock ಶೋಸ್ ಇರುತ್ತೆ ಸರ್. ಥ್ಯಾಂಕ್ ಯು. ಮಾರ್ನಿಂಗ್ ಇಲ್ಲ ಸರ್, ನಾರ್ಮಲ್ 10:30 ಶೋಸ್ ಇರುತ್ತೆ. ಪ್ರೀಮಿಯರ್ ಶೋಸ್ ಮಾತ್ರ ಪ್ರೀವಿಯಸ್ ಡೇ 7-7:30 ಸ್ಟಾರ್ಟ್ ಆಗುತ್ತೆ. ಅರ್ಲಿ ಮಾರ್ನಿಂಗ್ ಶೋಸ್ ಇಲ್ಲ, ಇಟ್ಸ್ ನಾರ್ಮಲ್ 10:30. ಅದಕ್ಕೆ ಹಿಂದಿನ ದಿನನೇ ಮಾಡ್ತಿದ್ದೀವಲ್ಲ ಸರ್, 7-7:30ಗೆ ಸಿಂಗಲ್ ಸ್ಕ್ರೀನ್ಸು ಇರುತ್ತೆ, ಮಲ್ಟಿಪ್ಲೆಕ್ಸಸ್ ಎಲ್ಲ ಇರುತ್ತೆ. ಅಂದರೆ ಸರ್ ಟಿಕೆಟ್ ಏನು ಅದರಲ್ಲಿ ಪ್ರೈಸಸ್ ಏನು ತುಂಬ ಎಕ್ಸ್ಪೆನ್ಸಿವ್ ಏನು ಇಡ್ತಲ್ಲ ಸರ್. ಪ್ರೀಮಿಯರ್ ಶೋಸ್ ಮಾತ್ರ ಒಂದು 25-30% ಜಾಸ್ತಿ ಇರುತ್ತೆ. ಮಿಕ್ಕಿದ್ದೆಲ್ಲ ಇಟ್ ವಿಲ್ ಬಿ ಕ್ವೈಟ್ ನಾಮಿನಲ್ ಆಗಿ ಇರುತ್ತೆ ಸರ್ ಪ್ರೈಸಸ್ ಎಲ್ಲ. ಅದು ಅಂದರೆ ನೀವು ಹೇಳ್ತೀರಿ 2 ಸಿನಿಮಾ ಇರುತ್ತೆ ಅಂತ, 2 ಸಿನಿಮಾನ ನೋಡಲಿ, ಮಾರ್ಕ್ ಸಹ ನೋಡಲಿ, ಇದನ್ನು ನೋಡಲಿ. ಯಾಕಂದರೆ 2 ಬಿಗ್ ಬಡ್ಜೆಟ್ ಸಿನಿಮಾ, ಜನರಿಗೆ ಎಂಟರ್ಟೈನ್ಮೆಂಟ್. ಯಾಕಂದರೆ ಬೀಯಿಂಗ್ ಇಟ್ಸ್ ಲಾಸ್ಟ್ ವೀಕ್ ಆಫ್ ದ ಇಯರ್, ಜನ ನೀವು ಯಾವುದೇ ಇಯರ್ ತೊಗೊಂಡ್ರು ಮೋಸ್ಟ್ ಆಫ್ ದ ಸಕ್ಸಸ್ಫುಲ್ ಮೂವೀಸ್ ಬಂದಿರೋದೇ ಇಯರ್ ಎಂಡ್ ಲಾಸ್ಟ್ ವೀಕಲ್ಲಿರುತ್ತೆ. ಸೊ ಜನನು ಸ್ಪೆಂಡಿಂಗ್ ಮೋಡಲ್ ಇರ್ತಾರೆ. ಅಂತಂದರೆ ಏನಂದರೆ ಒಂದು ಹಾಲಿಡೇ ಮೋಡಲ್ಲೇ ಇರ್ತಾರೆ. ಸೊ ಐ ಹೋಪ್ 2 ಸಿನಿಮಾ ಬರ್ತಿರೋದು ಅಷ್ಟೇನು ತೊಂದರೆ ಆಗಲ್ಲ ಸರ್. ಹಂಡ್ರೆಡ್ 1% ಸರ್. ನಾಳೆ ನೀವು ಓಪನ್ ಆದಾಗ ನೀವು ನೋಡಿ, ಆ ಥರ ಏನಾದರೂ ಜಾಸ್ತಿ ಅನಿಸಿದ್ರೆ ದಯಮಾಡಿ ನೀವು ನನಗೆ ಡೈರೆಕ್ಟಾಗಿ ಫೋನ್ ಮಾಡಿ ಹೇಳ್ಬೋದು, ತೊಂದರೆ ಇಲ್ಲ ಸರ್. ಸರ್ ಮೈಸೂರಲ್ಲಿರುತ್ತೆ, ತುಮಕೂರಲ್ಲಿರುತ್ತೆ, ದಾವಣಗೆರೆ, ಮಂಗಳೂರು, ಶಿವಮೊಗ್ಗ, ಈ ಥರ ಎಲ್ಲ ಇದೆ ಸರ್. ಶೋಸ್ ಬಂದು ನಿಮಗೊಂದು 35 to 40 ಶೋಸ್ ಇರುತ್ತೆ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸುಪ್ರೀತ್ ಸರ್. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಚಪ್ಪಾಳೆ ದಯವಿಟ್ಟು KVN ಸುಪ್ರೀತ್ ಸರ್ಗೆ. ಇದೀಗ ಹಲಾಲ್ ಮಾಡ್ಕೊಂಡು ಎಲ್ಲ ಕಡೆ ಅಲ್ಲೋಲ ಕಲ್ಲೋಲ ಮಾಡಿರುವಂತಹ ನಮ್ಮ ನಟರನ್ನು ಕರೆಯುವಂತಹ ಸಮಯ. ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಟು ಪ್ರಮೋದ್ ಶೆಟ್ಟಿ ಸರ್ ಆನ್ ಸ್ಟೇಜ್ ಪ್ಲೀಸ್. ಪ್ರಮೋದ್ ಸರ್,
ಎಲ್ಲಿ ನಿಮ್ಮ ವೆಪನ್ನು? ಹಾರ್ಟ್ಲಿ ವೆಲ್ಕಮ್ ಸರ್. ಎಸ್, ಅವ್ರು ಹೇಳಿದ್ದಾರೆ ಸರ್. ಹೌದಾ? ಎಲ್ರಿಗೂ ನಮಸ್ಕಾರ. ಮೊನ್ನೆ ಜೋರಾಗಿ ಮಾತಾಡೋದಕ್ಕೆ ಬೈತಿದ್ದಾರೆ, ಅದಕ್ಕೆ ನಿಧಾನಕ್ಕೆ ಮಾತಾಡ್ತೀನಿ. ಆ್ಯಕ್ಚುಲಿ ಈ ಸಿನಿಮಾ ಆಕ್ಸಿಡೆಂಟಲಿ, ನಾನು ಮೊನ್ನೆನೂ ಹೇಳ್ದಂಗೆ ಆಕ್ಸಿಡೆಂಟಲಿ ನನಗೆ ಆಫರ್ ಬಂದಂಥ ಸಿನಿಮಾ. ಆ್ಯಂಡ್ ಮೋಸ್ಟ್ಲಿ ಗೊತ್ತಿಲ್ಲ, ಅಣ್ಣವ್ರ ಆಶೀರ್ವಾದ, ಶಿವಣ್ಣನ ಜೊತೆ ಒಂದು ಸಿನಿಮಾ ಆಗಬೇಕು ಅಂತಿತ್ತೇನೋ ಹಣೆ ಬರದಲ್ಲಿ ಬಂದಿದ್ದೀನಿ, ಮಾಡಿದ್ದೀನಿ. ಫಸ್ಟು ಅರ್ಜುನ್ ಜನ್ಯ ಸರ್ ಫೋನ್ ಮಾಡಿ, ಪ್ರಮೋದ್ ಶೆಟ್ರೆ ಈ ಥರದ್ದು ಒಂದು ಕ್ಯಾರೆಕ್ಟರ್ ಇದೆ, ನೀವು ಮಾಡಬೇಕು ಅಂತ ಹೇಳಿದಾಗ, ಅವ್ರ ಸಿನಿಮಾ ಕತೆ ಹೇಳೋದಕ್ಕಿಂತ ಇದರಲ್ಲಿ ರಾಜ್ ಬಿ ಶೆಟ್ಟಿ ಆ್ಯಕ್ಟ್ ಮಾಡ್ತಿದ್ದಾರೆ, ಉಪ್ಪಿ ಸರ್ ಆ್ಯಕ್ಟ್ ಮಾಡ್ತಿದ್ದಾರೆ, ಶಿವಣ್ಣ ಆ್ಯಕ್ಟ್ ಮಾಡ್ತಿದ್ದಾರೆ, ಮಾಡ್ತೀನಿ ಸರ್ ಅಂದೆ. ಕತೆ ಗೀತೆ ಏನೂ ಕೇಳಲಿಲ್ಲ, ಮಾಡ್ತೀನಿ ಸರ್ ಅಂದೆ. ಬಟ್ ಒಂದು ಮಾತು ನಾನು ಹೇಳಲೇಬೇಕು ಈ ಸಿನಿಮಾ ಬಗ್ಗೆ. ಯಾಕೆಂದರೆ ತುಂಬ ನಾವು ಬೇರೆ ಬೇರೆ ಇಂಡಸ್ಟ್ರಿಗೆ ಹೋದಾಗ, ಈಗ ತಮಿಳು, ಮಲಯಾಳಮು, ಬೇರೆ ಬೇರೆ ಲ್ಯಾಂಗ್ವೇಜ್ ಮಾಡ್ತಾ ಇರ್ಬೇಕಾದ್ರೆ ಅವರ ಆ ಡೈರೆಕ್ಟ್ರು ಅಥವಾ ಅವ್ರ ಡೈರೆಕ್ಷನ್ ಟೀಮ್ದು ಒಂದು ಪ್ರೊಫೆಷ್ನಲ್ ಅಪ್ರೋಚ್ ಇರುತ್ತೆ ಟುವರ್ಡ್ಸ್ ಆರ್ಟಿಸ್ಟ್. ಅವ್ರು ಏನು ಮಾಡಬೇಕು, ಏನು ಹೇಳಬೇಕು, ಎಷ್ಟೊತ್ತಿಗೆ ಬರಬೇಕು, ಎಷ್ಟೊತ್ತಿಗೆ ರೆಡಿ ಆಗಬೇಕು, ಈ ಥರದ್ದೊಂದು ಪ್ರೊಫೆಷ್ನಲಿಸಮ್ಮು ನಮ್ಮ ಇಂಡಸ್ಟ್ರಿಲಿಲ್ಲ ಅಂತ ತುಂಬ ಜನ ಮಾತಾಡ್ತಿದ್ರು. ನನಗೇನು ಅನಿಸಿರಲಿಲ್ಲ, ಅಂದರೆ ತುಂಬ ದೊಡ್ಡದಾಗಿ ಅನಿಸಿರಲಿಲ್ಲ. ಇತ್ತೀಚೆಗೆ ಬರ್ತಿರೋ ಎಲ್ಲ ಟೀಮ್ಗಳು ಕೂಡ ಅಷ್ಟೇ ಪ್ರಿಪೇರ್ ಆಗಿ ಬರ್ತಿದ್ದಾರೆ. ಬಟ್ ಈ ಅರ್ಜುನ್ ಸರ್ದು ಒಂದು ಹೆಜ್ಜೆ ಮುಂದೆ ಇದ್ರು ಅವರು ಅಷ್ಟನ್ನು ಆ್ಯನಿಮೇಷನ್ ಮಾಡಿಕೊಂಡು ನಮ್ಮ ಕ್ಯಾರೆಕ್ಟರ್ ಹೆಂಗೆ ಬಿಹೇವ್ ಮಾಡುತ್ತೆ, ಹೆಂಗೆ ಮಾತಾಡುತ್ತೆ, ಅಂದರೆ ಎಲ್ಲಿಗೆ ಓಡಾಡುತ್ತೆ, ಏನು ಶಾರ್ಟ್ಸ್ ಇಡ್ತಾರೆ ಸತ್ಯ ಸರ್ ಅಂತ, ಅವರಿಬ್ಬರು ಮುಂಚೆನೇ ಕೂತು ಅದಷ್ಟನ್ನು ಆ್ಯನಿಮೇಷನ್ ಮಾಡಿಕೊಂಡು ಅವ್ರು ತೊಗೊಂಬಂದು ಪ್ರೆಸೆಂಟ್ ಮಾಡಿದ್ದಿತ್ತು. ಗಾಬರಿ ಆಗೋದೆ ನಾನು, ಸರ್ ಇದನ್ನು ಮುಂಚೆನೇ ಮಾಡಿ ಇಟ್ಕೊಂಡಿದ್ದೀರ, ಫುಲ್ ಸಿನಿಮಾ ಇದೆ ಪ್ರಮೋದ್ ಅಂದರು. ಐ ವಾಸ್ ಲಿಟ್ರಲಿ ಶಾಕ್ಡ್. ಅಂದರೆ ಈ ಥರದ ಪ್ರೊಫೆಷ್ನಲಿಸಮನ್ನು ಇಟ್ಕೊಂಡು ಬಂದಾಗ ಸಿನಿಮಾನ ರಮೇಶ್ ಸರು ಖರ್ಚು ಮಾಡಿದ್ದಕ್ಕೆ ಯಾವುದೇ ಅನ್ಯಾಯ ಇಲ್ಲ ಅಂತ ಹೇಳ್ತೀನಿ. ಅದರ 10% ಸರ್, ನೀವೇನೋ 3% ಜಾಸ್ತಿ ಆಯಿತು ಅಂದರೆ ಬಡ್ಜೆಟು 100% ವಾಪಸ್ ಬರಲಿ ಸರ್. ಯಾಕೆಂದರೆ ಆ ಪ್ರೊಫೆಷ್ನಲಿಸಮ್ಗೆ ನಾವು ಕೊಡಬೇಕಾದಂಥ ಒಂದು ರೆಸ್ಪೆಕ್ಟ್ ಅದು. ಸಿನಿಮಾ ಅನ್ನೋದು ಯಾವತ್ತೂ ಪ್ಯಾಷನ್ ಆಗಿರುತ್ತೆ, ಒಬ್ಬನ ಕನಸಾಗಿರುತ್ತೆ. ಆ ಒಬ್ಬನ ಕನಸಿಗೆ ಸುಮಾರು ಜನ ಜೊತೆ ಆಗ್ತಾರೆ. ಅವ್ರು ಹೇಳ್ದಂಗೆ 3 ವರ್ಷದಿಂದ ಹಗಲು ರಾತ್ರಿ ಕಷ್ಟಪಟ್ಟು ನಿದ್ದೆ ಬಿಟ್ಟು ಕೆಲಸ ಮಾಡಿದವ್ರು ಇವತ್ತು ಚೆನ್ನೈಯಲ್ಲಿ ಇದ್ದಾರೆ. ನಾವೆಲ್ಲ ಇಲ್ಲಿ ಕೂತ್ಕೊಂಡು ನಿಂತ್ಕೊಂಡು ಮಾತಾಡ್ತಾ ಇದ್ದೀವಿ. ಸೊ ನನಗಂತೂ ಎಸ್ಪೆಷಲಿ ನಾನು ಮಾಡಿರೋದೇ ಸ್ವಲ್ಪ ದಿನಗಳ ಕೆಲಸ, ಬಟ್ ನನಗೆ ಹೆಚ್ಚಿಗೆ ಮಾತಾಡೋಕ್ಕೂ ಯೋಗ್ಯತೆ ಇಲ್ಲ ಇದ್ರ ಬಗ್ಗೆ. ಅಷ್ಟು ಅದ್ಭುತವಾಗಿದೆ ಟ್ರೈಲರ್. ಮೊನ್ನೆ ನೋಡಿದಾಗ ನಾನು ಅವ್ರಿಗೆ ಅರ್ಜುನ್ ಸರ್ಗೆ ಅದನ್ನೇ ಹೇಳಿದೆ, ಸರ್ ನಾನು ಕನಸಲ್ಲೂ ಅನ್ಕೊಂಡಿರಲಿಲ್ಲ ಈ ಥರ ಇರುತ್ತೆ ಟ್ರೈಲರು ಅಂತ. ಯಾಕಂದರೆ ನನ್ನ ಎಕ್ಸ್ಪೆಕ್ಟೇಷನ್ನು ಇಲ್ಲ ಈ ಥರ ಇರುತ್ತೆ ಸಿನಿಮಾ ಅಂತ. ಅವರು ತುಂಬ ಬ್ರೀಫಾಗಿ ಹೇಳಿದರು ಕ್ಯಾರೆಕ್ಟರ್ಗಳನ್ನ, ಉಪ್ಪಿ ಸರ್ದು, ಶಿವಣ್ಣಂದು, ರಾಜ್ದು ಎಲ್ಲ. ಆ್ಯಂಡ್ ಅವ್ರಿಗೆ ಭಾಳ ಸರ್ಪ್ರೈಸ್ ಆಗಿದ್ದು. ಆ್ಯಂಡ್ ನಿಮಗೂ ಮೋಸ್ಟ್ಲಿ ಸುಮಾರಷ್ಟು ಜನರಿಗೆ ಸರ್ಪ್ರೈಸ್ ಆಗುತ್ತೆ ಅನಿಸುತ್ತೆ. ಎಲ್ಲರೂ ಅಂದ್ಕೊಂಬಿಟ್ಟಿದ್ದಾರೆ ನಾನು ಕುಂದಾಪುರದಿಂದ ಬಂದಿದ್ದೀನಿ, ಸೊ ನನ್ನ ಲ್ಯಾಂಗ್ವೇಜು ಅದೇ ಥರ ಇರುತ್ತೆ ಅಂತ. ನಾನು ಸುಮಾರು ಜನಕ್ಕೆ ಹೇಳ್ತಾ ಇರ್ತೀನಿ, ಇಲ್ಲ ನಾನು ಓದಿದ್ದು ಬೆಳೆದಿದ್ದು ಎಲ್ಲ ಬೆಂಗಳೂರು ಅಂತ. ಹಾಗೆ ನನ್ನ ಹತ್ರ ಸುಮಾರು ಜನ ಮುಸ್ಲಿಂ ಫ್ರೆಂಡ್ಸು ಇದ್ದಾರೆ ನನಗೆ. ಸೊ ಅವ್ರ ಜೊತೆ ತಮಾಷೆಯಾಗಿ ಮಾತಾಡಿದ್ದು ಒಂದು ಸ್ಲ್ಯಾಂಗ್ ಏನಿತ್ತು, ಅದು ನನಗೊಂದು ಸಿನಿಮಾದಲ್ಲಿ ಉಪಯೋಗಕ್ಕೆ ಬಂದಿದೆ ಅಂದರೆ ಅದು ಈ ಸಿನಿಮಾದಲ್ಲಿ. ಸೊ ಭಾಳ ಖುಷಿಪಟ್ಟರು ಅರ್ಜುನ್ ಸರ್. ನೀವು ಹೆಂಗೆ ಶೆಟ್ರೆ ಇಷ್ಟು ಚೆನ್ನಾಗಿ ಉರ್ದು ಗಿರ್ದು ಎಲ್ಲ ಮಿಕ್ಸ್ ಮಾಡ್ಕೊಂಡು ಮಾತಾಡ್ತೀರಾ ಅಂತ. ಸೊ ಆ ಪ್ಲಸ್ ಪಾಯಿಂಟ್ ಈ ಸಿನಿಮಾದಲ್ಲಿದೆ. ಇದೊಂದೇ ಗುಟ್ಟು ನಾನು ಬಿಟ್ಕೊಡೋಕ್ಕೆ ಸಾಧ್ಯ. ಇನ್ನೇನೇ ಬಿಟ್ಕೊಟ್ರು ಪಾಪ ಅವ್ರು 3 ವರ್ಷದ ಶ್ರಮ ಹಾಳಾಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ನನಗೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಅರ್ಜುನ್ ಸರ್ಗೆ ಥ್ಯಾಂಕ್ಸ್, ರಮೇಶ್ ಸರ್ಗೆ ಥ್ಯಾಂಕ್ಸ್, ಶಿವಣ್ಣ ಥ್ಯಾಂಕ್ ಯು ಸೋ ಮಚ್, ಉಪ್ಪಿ ಸರ್ ಇಟ್ ವಾಸ್ ಗ್ರೇಟ್. ಆ್ಯಂಡ್ ಶಿವಣ್ಣನ ಬಗ್ಗೆ ಹೇಳ್ಬೇಕು, ಫಸ್ಟ್ ಡೇ ಅವ್ರ ಜೊತೆ ಶೂಟನ್ನು ಒಂದು ಬಾರಲ್ಲೆಲ್ಲೋ ಶೂಟ್ ಮಾಡ್ತಾ ಇದ್ವಿ, ಬಾರ್ ಸೀನಲ್ಲಿ. ನಾನು ಕೂತಿದ್ದೆ, ಶಿವಣ್ಣ ಬರ್ತಾರೆ 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 ಫಸ್ಟ್ ಟೈಮ್ ಅವ್ರ ಜೊತೆಲಿ ಸ್ಕ್ರೀನ್ ಶೇರ್ ಮಾಡ್ಕೋತಾ ಇದ್ದೀನಿ, ಕಾಯ್ತಾ ಇದ್ದೆ. ಅವ್ರು ಬಂದಿದ್ದೇ ಗೊತ್ತಾಗಿಲ್ಲ. ಕುಣ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಈ ಹುಡುಗರ ಥರ ಹಿಂಗೆ ಅನ್ಕೊಂಡು ಬಂದ್ಬಿಟ್ರು. ನಾನು ಶಿವಣ್ಣ ಬಂದ್ಬಿಟ್ರ ಅಂತ ಶಿಸ್ತಾಗಿ ಹಿಂಗೆ ಕೂತ್ರೆ, ಹಾಂ ಹಾಯ್ ನೀವಿದ್ರೆ ಇವತ್ತು ಅಂದರು. ಹುಷಾರಿದ್ದೀನಿ ಅಂದರೆ ಅವ್ರ ಎನರ್ಜಿ ಮೋಸ್ಟ್ಲಿ ಆ ಇಡೀ ಸಿನಿಮಾಗೆ ಸ್ಪ್ರೆಡ್ ಆಗುತ್ತೆ ಅನ್ಸುತ್ತೆ, ಅಥವಾ ಇಡೀ ಸೆಟ್ಟಿಗೆ ಸ್ಪ್ರೆಡ್ ಆಗುತ್ತೆ ಅವ್ರು ಬಂದಾಗ. ಸೊ ಆ ಥರದ್ದೊಂದು ಎನರ್ಜಿ ಇರೋ ಶಿವಣ್ಣ. ಇನ್ನೂ ಹಲವಾರು ಸಿನಿಮಾ ನಿಮ್ಮ ಜೊತೆ ಮಾಡಬೇಕು ಅಂತ ಆಸೆ ಇದೆ ಶಿವಣ್ಣ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆಬ್ವಿಯಸ್ಲಿ ನಮ್ಮ ಬಾಸ್, ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ, ಅವ್ರ ಮುಂದೆ ಅವ್ರು ತೋರಿಸ್ಕೊಟ್ಟ ಹಾದಿಯಲ್ಲಿ ನಾವೆಲ್ಲರೂ ಹಿಂದ್ಗಡೆ ಬಂದಿರೋದು. ರಿಷಬ್ ಆಗಿರ್ಬೋದು, ರಕ್ಷಿತ್ ಆಗಿರ್ಬೋದು, ರಾಜ್ ಆಗಿರ್ಬೋದು, ಈಗ ನಾನಾಗಿರ್ಬೋದು, ಉಪ್ಪಿ ಸರ್ ಹಾಕ್ಕೊಟ್ರ ಹಾದಿಯಲ್ಲೇ ಬರ್ತಾ ಇರೋದು. ಅವ್ರ ಡೈರೆಕ್ಷನಿನ ಸಿನಿಮಾಗಳು, ಅವ್ರು ಹೇಳ್ತಾ ಇದ್ದಂಥ ಡೈಲಾಗ್ಗಳನ್ನ ಕೇಳ್ಕೊಂಡು ಬಂದಂಥವ್ರು. ಸೊ ಆಬ್ವಿಯಸ್ಲಿ ಅವರು ದ್ರೋಣಾಚಾರ್ಯರಾಗೇ ಇರ್ತಾರೆ, ನಾವು ಏಕಲವ್ಯ ಆಗೇ ಇರ್ತೀವಿ ಸಾಯೋ ತನಕ. ಅದು ನಮ್ಮ ಜರ್ನಿ ಹಾಗೆ ಇರುತ್ತೆ. ಆ್ಯಂಡ್ ರಾಜ್, ಈಗ ನಿನ್ನ ಬಗ್ಗೆ ಮಾತಾಡಲೇಬೇಕು. ಮೊನ್ನೆ ಮಾತಾಡಲಿಲ್ಲ ನಾನು.
ಅಂದರೆ ನನ್ನ ಫ್ರೆಂಡ್ ಅಲ್ಲ ಜಾಸ್ತಿ ಯಾಕೆ ಮಾತಾಡೋದು ಅಂತ. ಆಮೇಲೆ ಮಾಧ್ಯಮದಲ್ಲಿ ನೋಡಿದ್ಮೇಲೆ ಗೊತ್ತಾಯಿತು ಈ ಸಿಕ್ಕಾಪಟ್ಟೆ ಬಿರುಕಾಗ್ಬಿಟ್ಟಿದೆಯಲ್ಲ ಇದು ಅಂತ. ಇಷ್ಟೊಂದು ಬಿರುಕು ಯಾವಾಗ ಬಂತು ಅಂತ ಸುಮಾರು ಜನ ಫೋನ್ ಮಾಡಿ ಕೇಳಿದ್ರು ಹೌದಾ ಅಂತ. ಹೌದು ಏನೀಗ ಅಂದೆ ನಾನು. ಅಂದರೆ ನಿಮಗೆ ಯಾಕೆ ಬಿಟ್ಟಾಕಿ ಅಂತ. ನಾವು ಆರಾಮಾಗೇ ಇದ್ದೀವಿ, ನೀವು ಯಾಕೆ ಜಗಳ ಮಾಡ್ಕೋತಾ ಇದ್ದೀರಾ ಅಂತ. ಸೊ ರಾಜ್ ಆ್ಯಸ್ ಯೂಶುವಲ್ ಅವನು ಬೇರೆ ಬೇರೆ ಭಾಷೆಗಳಲ್ಲಿ ಅವನ ಸಿನಿಮಾಗಳು ಬರ್ತಾ ಇದ್ದಾಗಲೇ ಎಲ್ರಿಗೂ ಗೊತ್ತಾಗುತ್ತೆ ಅಂದರೆ ಅವನು ಎಷ್ಟು ಅದ್ಭುತ ನಟ. ನನಗೆ ಉತ್ಪ್ರೇಕ್ಷೆ ಆಗುತ್ತೆ. ನನಗೆ ಅವ್ನ ನಟನೆಗಿಂತ 1 ಮಾರ್ಕ್ ಜಾಸ್ತಿ ನಾನು ಅವ್ನ ಬರವಣಿಗೆ ಕೊಡ್ತೀನಿ. ನಾನು ಅವ್ನ ಬಿಗ್ಗೆಸ್ಟ್ ಫ್ಯಾನ್ ಫಾರ್ ಇಸ್ ರೈಟಿಂಗ್. ತುಂಬ ಅದ್ಭುತವಾಗಿ ಬರೀತಾರೆ. ಆ್ಯಂಡ್ ನಮ್ಮ ಥರ ಗಂಟೆಗಟ್ಟಲೆ ತೊಗೊಂಡು ಬರೆಯಲ್ಲ. ಒಂದು ಪೆನ್ನು ಪೇಪರು ತೊಗೊಂಡು ಶಿವಣ್ಣ ನೀವು ಒಂದ್ಸರಿ ನೋಡ್ಬೇಕು ಅವ್ರು ಬರೆಯೋದನ್ನು. ಒಂದು ಪೆನ್ನು ಪೇಪರ್ ತೊಗೊಂಡು ಒಂದು ರೂಮಲ್ಲಿ ಮೂಲೆಯಲ್ಲಿ ಹಿಂಗೆ ನೆಲದ ಮೇಲೆ ಕೂತ್ಕೊಂಡು ಗೀಚ್ಬಿಡ್ತಾನೆ. ಒಂದು ಇಡೀ ಸಿನಿಮಾ ಕತೆ ಗೀಚ್ಬಿಡ್ತಾನೆ ಅಯ್ಯಪ್ಪ. ಸೊ ಆ ಥರದ್ದೊಂದು ಟ್ಯಾಲೆಂಟ್ ಅವನು. ಸೊ ಆಲ್ ದಿ ಬೆಸ್ಟ್ ಶೆಟ್ರೆ. ಇನ್ನೂ ಹಲವಾರು ಸಿನಿಮಾಗಳು ಆಗಲಿ ಇದೇ ಥರ 100 ಕೋಟಿ 200 ಕೋಟಿ ಕಲೆಕ್ಷನ್ ಮಾಡೋಷ್ಟು. 2,000 ಆಗಲಿ, ಅದಕ್ಕೆ ಇನ್ನೊಂದು 0 ಸೇರಿಸ್ಬೋಣ. 2,000 ಕೋಟಿ ಕಲೆಕ್ಷನ್ ಆಗೋಷ್ಟು ಆಗಲಿ. ಸೊ ಇನ್ನೂ ಹಲವಾರು ಸಿನಿಮಾ ನಿಮ್ಮ ಪ್ರೊಡಕ್ಷನಿಂದ ಬರುತ್ತೆ ಅನ್ನೋ ಆಸೆಯಿಂದ ಹೇಳ್ತಾ ಇದ್ದೀನಿ. ರೀಸೆಂಟಾಗಿ ಸೂ ಫ್ರಮ್ ಸೋ ಅವ್ರದ್ದು ಗೆಲ್ತು. ಸೊ ಅದ್ರ ಹಿಂದೆನೇ ಇನ್ನೊಂದು 4-5 ಸಿನಿಮಾ ಅವ್ರದ್ದು ರೆಡಿ ಆಗ್ತಾ ಇದೆ. ಅಂದರೆ ಅವರ ತಂಡಕ್ಕೆ ಹೊಸ ಹುಡುಗರಿಗೆ ಮಾಡ್ತಾ ಇರುವಂಥ ಸಿನಿಮಾಗಳು. ಸೊ ಹೊಗಳಿದ್ದೀನಿ ಮಗ, ಇನ್ಯಾವ ಬಿರುಕು ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈಗ ನಮ್ಮ 25ನೇ ತಾರೀಕು ರಿಲೀಸ್ ಆಗ್ತಿರೋದ್ರಿಂದ ನಿಮ್ಮ ಉರ್ದು ಸ್ಲ್ಯಾಂಗಲ್ಲೇ ಹಾಗೆ ಹೇಳಿ. ಫ್ರೆಂಡ್ಸು ಹೇಳ್ಕೊಟ್ಟಿರೋದು ನಮಗೂ ಗೊತ್ತಾಗಬೇಕಲ್ಲ ಎಷ್ಟು ಹೇಳ್ಕೊಟ್ಟಿದ್ದಾರೆ ಅಂತ. ಒಂದು 2 ಲೈನ್ಸ್ ಪ್ಲೀಸ್. सभी को 25ನೇ ತಾರೀಕು थिएटर को बुला रहा हूँ, चुपके से आ जाओ, पिक्चर देख के जाओ बस. ಟೀಕೆ ಬಾ. ಥ್ಯಾಂಕ್ ಯು. ಇದೀಗ ನಮ್ಮ ಟ್ರೈಲರ್ ಆಲ್ರೆಡಿ ಬ್ಲಾಕ್ ಬಸ್ಟರ್ ಆಗಿ ಹೋಗಿದೆ. ಹಾಗಾಗಿ ಟ್ರೈಲರ್ ಬಗ್ಗೆ ಬೇರೆ ಬೇರೆ ಕಡೆಗಳಿಂದ ಅಮೇಝಿಂಗ್ ಆದಂತಹ ರಿವ್ಯೂ ಬಂದಿದೆ. ಒಳ್ಳೊಳ್ಳೆ ರೀತಿಯಲ್ಲಿ ರೆಸ್ಪಾನ್ಸ್ ಸಿಕ್ಕಿದೆ. ಅದರ ಬಗ್ಗೆ ಒಂದು ವಿಟಿ ಇದೆ, ಪುಟಾಣಿ ವಿಟಿ, ಅದನ್ನೊಂದು ನೋಡ್ಕೊಂಡು ಬಂದ್ಬಿಡೋಣ. ಟ್ರೈಲರ್ ವಿಟಿ ಪ್ಲೀಸ್. शिवराज अन्ना देखने को मिलने वाले हैं, राज भी सेठी देखने को मिलने वाली है. But I can see how this fantasy part is very interesting because the choreography and the fight scenes are going to be off the charts. There's a lot of explosions, a lot of hand-to-hand combat as you've seen there. ಫಿಲಮ್ ಕ್ವಾಲಿಟಿ ನೋಡ್ತಾ ಇದ್ರೆ ನೆಕ್ಸ್ಟ್ ಲೆವೆಲಲ್ಲಿ ಇದೆ. ಯಾವುದೇ ಹಾಲಿವುಡ್ಗೂ ಕಡಿಮೆ ಇಲ್ಲ, ಆ ರೇಂಜಲ್ಲಿ ಕ್ವಾಲಿಟಿ ಕೊಟ್ಟಿದ್ದಾರೆ. ಟ್ರೈಲರ್ ಒಂದು ಪ್ರಾಮಿಸಿಂಗ್ ಟ್ರೈಲರ್ ಅಂತ ಅನಿಸ್ತು. ಆ್ಯಸ್ ಎ ವಿಜುವಲ್ಲು, ಆ್ಯಸ್ ಎ ಒಂದು ದೊಡ್ಡ ಗ್ರ್ಯಾಂಡ್ ಸಿನಿಮಾಗಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಎಸ್ಪೆಷಲಿ ನಾನು ಲಾಸ್ಟ್ ಸೀನ್ ಅಂತೂ ಎಕ್ಸ್पेक्टे ಮಾಡಿರಲಿಲ್ಲ. देखते हैं भाई, काफी इंटरेस्टिंग लग रहा है मेरे को तो. सच में मेरे को तो बढ़िया लगा ट्रेलर. डायलॉग्स एंड लॉट ऑफ थिंग्स. बीजीएम तो था ही नहीं, बीजीएम पे पूरा खींचे. बवाल मूवी होने वाली है ये. ಸೊ ಇದಾಗಿತ್ತು ಮೂವಿಗೆ. ತುಂಬಾ ಅಂದ್ರೆ ತುಂಬಾ ಮೆಂಟಲ್ ತರ ಕಾಯಾಗತ್ತೀನಿ ಈಗ. ಖುಷಿ ಆಗುತ್ತೆ. ಇದೀಗ ತಡ ಮಾಡದೆ ನಮ್ಮ 45 ಲೋಕದ ಹುಸೇನ್ ಬೋಲ್ಟ್ ಅನ್ನ ಕರೆಯುವಂತಹ ಸಮಯ. ದಯವಿಟ್ಟು ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಬರವಣಿಗೆಯ ರಾಜ, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ವೆರಿ ವೆರಿ ನ್ಯಾಚುರಲ್ ಆಗಿ ಅಭಿನಯಿಸುವಂತಹ ನಮ್ಮೆಲ್ಲರ ಪ್ರೀತಿಯ ರಾಜ್ ಬಿ ಶೆಟ್ಟಿ ಸರ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸರ್. ನಮಸ್ಕಾರ ಎಲ್ರಿಗೂ ಕೂಡ. ಮೊದಲಿಗೆ ಈ ಕಾರ್ಯಕ್ರಮದ ಉದ್ದೇಶ ಒಂದೇ, ಏನಂತ ಹೇಳಿದ್ರೆ ನಮ್ಮ ಟ್ರೈಲರ್ಗೆ ನೀವು ಕೊಟ್ಟಂತಹ ಪ್ರತಿಕ್ರಿಯೆ ಏನಿದೆ ಅದಕ್ಕೆ ನಾವು ನಿಮಗೆ ಥ್ಯಾಂಕ್ಸ್ ಹೇಳಬೇಕಿತ್ತು. ಯಾಕೆ ಅಂತ ಹೇಳಿದ್ರೆ ಪ್ರತಿ ಸತಿ ಕೂಡ ಇಷ್ಟು ದೊಡ್ಡ ಬಜೆಟ್ ಹಾಕಬೇಕಾದ್ರೆ ನಾವು ಯಾವುದೋ ಒಂದು ರುಟೀನ್ ಟ್ರೈಲರ್ ಮಾಡಬೇಕಾಗತ್ತೆ, ಕತೆ ಜಾಸ್ತಿ ಬಿಟ್ಕೊಡ್ಬೇಕಾಗತ್ತೆ. ಎಲ್ಲಿ ನಮ್ಮ ಜನತೆಗೆ ಅರ್ಥ ಆಗಲ್ವೋ, ಅವ್ರಿಗೆ ಅರ್ಥ ಆಗದೆ ಇದ್ರೆ ಎಲ್ಲಿ ಸಿನಿಮಾದ ಹೈಪ್ ಅಷ್ಟು ಸಿಗಲ್ವೋ ಅನ್ನುವಂಥ ಯೋಚನೆಗಳನ್ನ ನಾವು ಯಾವತ್ತೂ ಕಟ್ ಮಾಡ್ತೀವಿ. ಆದರೆ ಅರ್ಜುನ್ ಜನ್ಯ ಅವರು ನಿಮ್ಮನ್ನು ತುಂಬ ನಂಬಿದ್ರು, ಕನ್ನಡದ ಪ್ರೇಕ್ಷಕರನ್ನ, ಜೊತೆಗೆ ಕನ್ನಡದ ಮಾಧ್ಯಮವನ್ನ. ಸೊ ನೀವಿವತ್ತು ಆ ಟ್ರೈಲರ್ನ ಡಿಕೋಡ್ ಮಾಡಿದ್ದು, ಅರ್ಥ ಮಾಡ್ಕೊಂಡಿದ್ದು ಏನಂತ ತೋರಿಸುತ್ತೆ ಅಂದರೆ ನೀವು ತುಂಬ ಬುದ್ಧಿವಂತರಿದ್ದೀರಾ. ಆ್ಯಂಡ್ ಯಾವುದು ಒಳ್ಳೇದು ಅಂತ ಅನಿಸುತ್ತೆ ಅವಾಗೆಲ್ಲ ಕೈ ಹಿಡಿದು ನಡೆಸಿದ್ದೀರಾ. ಆ ಕೈ ಹಿಡಿದು ನಡೆಸಿದ್ದಕ್ಕೆ ನಮ್ಮ ತಂಡದ ಪರವಾಗಿ, ನಮ್ಮೆಲ್ಲರ ಪರವಾಗಿ ನಿಮಗೆ ಮೊದಲ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆ್ಯಂಡ್ ಯಾವತ್ತೂ ಕೂಡ ಒಬ್ಬ ಚಿತ್ರಕರ್ಮಿಯಾಗಿ ನನಗೆ ಆಸೆ ಇತ್ತು, ನಮ್ಮ ಸಿನಿಮಾಗಳನ್ನು ಬೇರೆಯವ್ರು ಮಾತಾಡಬೇಕು, ಹೊರಗಡೆಯಿಂದ ಮಾಡಬೇಕು. ಕನ್ನಡ ಸಿನಿಮಾ ಅಂತ ಹೇಳಿದ್ರೆ ಓ ಚೆನ್ನಾಗಿದೆ ಅಲ್ವಾ ನಿಮ್ಮದು ಅನ್ನೋ ಥರ ಅನಿಸ್ಬೇಕು. ಎಲ್ಲ ಕಡೆ ಆ ಸಿನಿಮಾನ ತೋರಿಸಿ ತುಂಬ ಚೆನ್ನಾಗಿ ಮಾಡಿದ್ರ ಅಂತ ಆ ಒಂದು ಹೊಗಳಿಕೆ ಗಿಟ್ಟಿಸ್ಕೊಳ್ಬೇಕು ಅಂತ. ಅದು ಯಾವ ಕನ್ನಡ ಸಿನಿಮಾ ಆದರೂ ಪರವಾಗಿಲ್ಲ. ಈ ಸಿನಿಮಾದಲ್ಲಿ ಇವತ್ತು ಈ ಸಿನಿಮಾ ಏನು ನೋಡ್ತಾ ಇದ್ದೀರಾ ನೀವು, ಇದಕ್ಕೆ ಇಬ್ಬರು ತುಂಬ ದೊಡ್ಡ ಕಾರಣ. ನಾನು ಯಾವತ್ತೂ ಅವರಿಬ್ಬರನ್ನೇ ಯಾವತ್ತೂ ಹೇಳೋದು. ಒಂದು, ಇದರ ನಿರ್ದೇಶಕರಾದಂಥ ಅರ್ಜುನ್ ಜನ್ಯ ಅವರು, ಅವರ ಕನಸು ಅಂದರೆ ಒಂದು ಕ್ಷಣ ಕೂಡ ಅದರಲ್ಲಿ ಡೌಟ್ ಬಂದಿಲ್ಲ ಯಾವತ್ತೂ ಅವರಿಗೆ ಇದನ್ನು ಮಾಡಬೇಕಾ, ಅಂದರೆ ಇದನ್ನು ಮಾಡಿದರೆ ಹೇಗೆ. ಇದು ಇಡೀ ಸ್ಟ್ರಕ್ಚರಲ್ಲಿ ನೋಡಿದ್ರು ಕೂಡ ಒಂದು ಹೊಸ ಥರ ಕತೆ ಕಟ್ಟುವಂತಹ ಒಂದು
ಶೈಲಿ. ಬಟ್ ಅವರ ಆ 3 ವರ್ಷದ, ಅಂದರೆ ನಾನು ಯಾವತ್ತೂ ಅವ್ರು ಮಲಗಿದ್ದೆ ನೋಡಿಲ್ಲ ಅಣ್ಣ. ನಾನು ಕೇಳ್ತಿದ್ದೆ ಎಷ್ಟು ಗಂಟೆಗೆ ಮಲಗ್ತೀರ ಅಂದರೆ 2 ಗಂಟೆ 1.5 ಗಂಟೆ ಅಷ್ಟೇ ನಿದ್ದೆ ಅವರಿಗೆ. ಅದೆಲ್ಲ ಆದರೂ ಕೂಡ ಇವತ್ತು ಆ ಸಿನಿಮಾ ಏನು ಆಗಿದೆ ಅದಕ್ಕೆ ಕಾರಣ ಅವರು. ಆ್ಯಂಡ್ ಇವತ್ತು ಕೂಡ ಆ ಸಿನಿಮಾಗೆ ಅವ್ರು ದುಡಿತಿದ್ದಾರೆ ಅನ್ನೋದು, ಅವರಿಗೆ ಲೈಮ್ ಲೈಟ್ ಬೇಡ, ಅವ್ರಿಗೆ ಬೇಕಾಗಿರೋ ದುಡಿತ ಆ್ಯಂಡ್ ಒಂದು ಒಳ್ಳೆ ಸಿನಿಮಾನ ನಿಮ್ಮ ಮುಂದೆ ತರುವಂತಹ ಒಂದು ಆಸೆ ಅವ್ರದ್ದಿದೆ. ಹಾಗಾಗಿ ಅವರಿಗೆ ಟ್ರೈಲರ್ಗೆ ಯಾವ ಥರ ಸಪೋರ್ಟ್ ಮಾಡಿದ್ರು ಅದೇ ರೀತಿ ಸಿನಿಮಾ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇನ್ನೊಂದು ನಮ್ಮ ಅಣ್ಣ ಯಜಮಾನ್ರೆ ಅಂತ ಕರಿತೀನಿ ಅವ್ರನ್ನ ಫೋನ್ ಮಾಡಿದಾಗೆಲ್ಲ, ರಮೇಶ್ ರೆಡ್ಡಿ ಅವರು. ಯಾಕೆಂತ ಹೇಳಿದ್ರೆ ಒಂದು ಬಜೆಟ್ ಹೇಳಿದ್ರು ಸುಪ್ರೀತ್ ಅವರು 1:3 ಆಗಿದೆ ಅಂತ. ಅದಾದ ತಕ್ಷಣ ನಾವೆಲ್ಲರೂ ಕೂಡ ಅವರ ಒಳ್ಳೆಯದಕ್ಕೆ ಏನೋ ಒಂದು ಸಜೆಷನ್ ಕೊಡ್ತೀವಿ. ಬೇಕಾ ಹಣ ನೋಡ್ಕೊಳ್ಳಿ, ಅಷ್ಟು ಬಜೆಟ್ ಆಗ್ತಿದೆ ನೋಡ್ಕೊಳ್ಳಿ, ಮಾರ್ಕೆಟಿಂಗ್ ಇದೆ, ತಪ್ಪಲ್ಲ, ನಾವೆಲ್ಲ ಹೇಳ್ತಾ ಇರ್ತೀವಿ. ಅದು ಏನೇ ಹೇಳಿದ್ರು ಕೂಡ ಎಲ್ಲರೂ ಅವರು ಒಂದು ಕಥೆನ ಅರ್ಥ ಮಾಡಿಕೊಂಡು ಆ ಕತೆ ನಾನು ಹೇಗೆ ಮನಸ್ಸಲ್ಲಿ ನೋಡಿದನೋ, ನನ್ನ ನಿರ್ದೇಶಕ ಹೇಗೆ ಮನಸ್ಸಲ್ಲಿ ನೋಡಿದನೋ ಅದೇ ರೀತಿ ಕಾಣಿಸ್ಬೇಕು ಅಂತ ದುಡ್ದಂತಹ ವ್ಯಕ್ತಿ. ಅಣ್ಣ ನಾನು ಮೊನ್ನೆ ಕೂಡ ಹೇಳಿದೆ, ನೀವು ಹೂಡಿಕೆದಾರ ಅಲ್ಲ, ಇನ್ವೆಸ್ಟರ್ ಅಲ್ಲ, ನೀವು ನಿರ್ಮಾತ. ಸೊ ಆ ನಿರ್ಮಾಪಕ ಅನ್ನೋ ಹೆಸರಿಗೆ ನೀವು ಶೋಭೆ. ಥ್ಯಾಂಕ್ ಯು ಇಷ್ಟು ದುಡಿದಿದ್ದಕ್ಕೆ, ಈ ಸಿನಿಮಾನ ಇಷ್ಟು ಚೆನ್ನಾಗಿ ತೋರಿಸಿದ್ದಕ್ಕೆ. ಥ್ಯಾಂಕ್ಸ್ ಅಣ್ಣ. ದಯವಿಟ್ಟು ನಿಂತ್ಕೊಬಿಡಿ ಅಣ್ಣ. ಆ್ಯಂಡ್ ಅದರ ಜೊತೆಗೆ ಶಿವಣ್ಣ ಅವರಿಗೆ ಥ್ಯಾಂಕ್ಸ್ ಹೇಳಬೇಕಾದ್ರೆ ಗೀತಾ ಮ್ಯಾಮ್ಗೆ ಅದೇ ಸ್ವರದಲ್ಲಿ ನಾನು ಹೇಳಬೇಕು. ಯಾಕೆ ಅಂದರೆ ಪ್ರತಿ ಸತಿ ಕೂಡ ನಮಗೆ ಅವ್ರ ಶಿವಣ್ಣ, ಆದರೆ ಅವರಿಗೆ ಗೀತಕ್ಕನಿಗೆ ಹಾಗಲ್ಲ, ಅವರಿಗೆ ಅವ್ರ ಪತಿ. ಆದರೆ ಅವರ ಆರೋಗ್ಯ ಏರ್ಪೇರಾದರೂ ಕೂಡ ಅವ್ರು ಹೇಳ್ಬೋದಾ ಏನೋ ನಾನು ಮಾಡ್ತೀನಿ, ಯಾಕಂದರೆ ಅವ್ರು ಬಂದದ್ದು ಸಿನಿಮಾ ಒಂದು ಟ್ರೆಡಿಷನಿಂದ, ಅವರ ತಂದೆ ಹೇಳ್ಕೊಟ್ಟಂಥ ಪಾಠ. ಬಟ್ ಏನೇ ಆದರೂ ಕೂಡ ಆ ಟೈಮಲ್ಲಿ ಬೇಕಾಗಿರೋದು ರೆಸ್ಟ್ ಅಂತ ಹೇಳ್ಬೋದಿತ್ತು, ಅವರ ಮಗಳು ಕೂಡ. ಬಟ್ ಅವರೆಲ್ಲರೂ ಕೂಡ ಯಾವ ರೀತಿ ನಿಂತರು, ಅದಕ್ಕೆ ಇವತ್ತು ಎಷ್ಟೇ ಜನ ಹೇಳಿದ್ರು. ಅಣ್ಣ ನೀವು ಹೇಳಿದ್ರಲ್ಲ ನಾನು ಶಿವಣ್ಣ ಬಗ್ಗೆನೇ ಮಾತಾಡ್ಬೇಕು, ನೀವಲ್ಲ ಅಣ್ಣ, ಕರ್ನಾಟಕ ಮಾತಾಡಬೇಕಾಗಿರೋದು ಈ ಸಿನಿಮಾ ನೋಡಿ ಶಿವಣ್ಣ ಬಗ್ಗೆ ಮಾತ್ರ. ಆ್ಯಂಡ್ ಹಾಗೆ ಮಾತಾಡಿದ್ರೇ ಅದು ಚಂದ. ಯಾಕಂದರೆ ಈ ಸಿನಿಮಾಗೆ ನಾವೆಲ್ಲ ಆ್ಯಕ್ಟ್ ಮಾಡಿದರೆ ಅವ್ರು ಆ್ಯಕ್ಟ್ ಮಾತ್ರ ಅಲ್ಲ, ಅವ್ರ ಹತ್ರ ಒಂದು ಚಾಯ್ಸ್ ಇತ್ತು, ನನ್ನ ಆರೋಗ್ಯನ ಅಥವಾ ಈ ಸಿನಿಮಾನ ಅಂತ. ಅವ್ರು ಏನು ಚೂಸ್ ಮಾಡಿದ್ರು, ನನ್ನ ಆರೋಗ್ಯಕ್ಕಿಂತ ಇಷ್ಟು ಜನ ಕಷ್ಟಪಟ್ಟಂಥ ಒಂದು ಕನಸು ಅದು ಮುಂದೆ ಹೋಗಬೇಕು ಅಂತ. ಶಿವಣ್ಣ ಅದಕ್ಕೆ ನಮ್ಮ ಇಡೀ ಕರ್ನಾಟಕದ ಪರವಾಗಿ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿಮ್ಮ ಇಡೀ ಫ್ಯಾಮಿಲಿ ಕೂಡ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ರಿಯಲ್ ಸ್ಟಾರ್ ಉಪೇಂದ್ರ ಅವರು, ಅದು ಯಾಕೆ ಹೆಸರು ಬಂದಿದೆ ಅಂತ ಅವ್ರ ಜೊತೆ ನೀವೊಂದು ಅರ್ಧ ಗಂಟೆ ಮಾತಾಡಿದ್ರೆ ಗೊತ್ತಾಗುತ್ತೆ. ಅರ್ಧ ಗಂಟೆ ಏನಾದರೂ 30 ದಿವಸ ಆದರೆ ಅದಿನ್ನೂ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಅಣ್ಣ ವ್ಯಕ್ತಿ ಪೂಜೆ ಎಲ್ಲ ನಿಮ್ಮನ್ನು ಹೊಗಳ್ತಾ ಇಲ್ಲ. ಯಾಕಂದರೆ ನೀವೊಬ್ಬ ಸಿನಿಮಾ ಒಬ್ಬ ನಿರ್ದೇಶಕನಾಗಿ ನಮಗೆಲ್ಲ ಸ್ಫೂರ್ತಿ ಆದರೆ, ಮನುಷ್ಯನಾದಾಗ ಅಷ್ಟು ಹತ್ತಿರ ಆದಾಗ ನೀವು ಇನ್ನೂ ದೊಡ್ಡ ಸ್ಫೂರ್ತಿಯಾಗಿ ಬದಲಾಗ್ತೀರಾ, ದೊಡ್ಡ ಪ್ರೇರಣೆಯಾಗಿ ಬದಲಾಗ್ತೀರಾ. ಯಾಕಂದರೆ ಇವತ್ತಿಗೂ ಕೂಡ, ಇವತ್ತು ಮಧ್ಯಾಹ್ನ ಕೂಡ ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಅವ್ರು ಹೇಳೋದು ಒಂದೇ ವಿಚಾರ, ಹೊಸದೇನಾದರೂ ಮಾಡಬೇಕು ಅಂತ. ಅವ್ರು ಮಾಡದಿರೋ ಹೊಸದು ಏನಿದೆ ಕರ್ನಾಟಕದಲ್ಲಿ ಕನ್ನಡ ಚಿತ್ರರಂಗದಲ್ಲಿ. ಬಟ್ ಇವತ್ತಿಗೂ ಕೂಡ ಇಲ್ಲ ಗುರು ಏನೋ ಸರಿ ಇಲ್ಲ, ನಾವು ಇನ್ನೂ ಹೊಸದು ಮಾಡಬೇಕು ಅಂತ. ಐ ಥಿಂಕ್ ನಮ್ಮೆಲ್ಲ ಗೋಲ್ ಅಷ್ಟೇ ಅಣ್ಣ. ಅಂದರೆ ನಾವು ಹುಡುಕ್ತಾ ಇರ್ತೀವಿ, ಆಗುತ್ತೋ ಇಲ್ಲೋ ಬೇರೆ ಪ್ರಶ್ನೆ. ನಿಮ್ಮಿಂದ ಆಗಿದೆ, ನಮ್ಮಿಂದ ಅದರ 1% ಆದರೂ ಕೂಡ ನಾವು ಭಾಗ್ಯವಂತರು. ಕನ್ನಡ ಚಿತ್ರರಂಗನ ಯಾವ ರೀತಿ ಇನ್ಸ್ಪೈರ್ ಮಾಡಿದ್ದೀರಾ ಆ್ಯಂಡ್ ಇವತ್ತು ಮಾಡ್ತಾ ಇದ್ದೀರಾ, ಮುಂದೇನೂ 1000 ಅಡಚಣೆಗಳಿರ್ಬೋದು, ಬಟ್ ನಿಮ್ಮಿಂದ ಅದಾಗುತ್ತೆ. ನಿಮ್ಮಿಂದ ಅದನ್ನೇ ಎಕ್ಸ್ಪೆಕ್ಟ್ ಮಾಡೋದು. ಸೊ ಥ್ಯಾಂಕ್ ಯು ಸೋ ಮಚ್, ಎಲ್ಲದಕ್ಕೂ ಕೂಡ ಥ್ಯಾಂಕ್ ಯು. ಆ್ಯಂಡ್ ಜೊತೆಗೆ ಪ್ರಮೋದ್ ಶೆಟ್ಟಿ ಅವರು, ಹೋಗಳಲ್ಲ ನಿನ್ನ ಎಂತ ಹೋಗೋಣ, ಹೌದು ಹೇಳ್ತೀನಿ. ಬಿರುಕು ತುಂಬ ಇದೆ, ಏನು ಮಾಡೋದು. ಸೊ ಅವ್ರ ಜೊತೆ ನಂಗೆ ನಿಜವಾಗ್ಲೂ ದೊಡ್ಡ ಬಿರುಕಾಗೋದು ಯಾವತ್ತು ಕ್ರಿಕೆಟ್ ಆಡಬೇಕಾದ್ರೆ. ಅದನ್ನಾದರೆ ನೀವು ಕ್ಯಾಪ್ಚರ್ ಮಾಡಿದ್ರೆ ತುಂಬ ಒಳ್ಳೆ ಸ್ಟೋರಿಗಳನ್ನು ಮಾಡ್ಬೋದು, ಸಕ್ಕತ್ತಾಗಿರುತ್ತೆ. ಬಟ್ ಯಾವತ್ತೂ ಮಗುನೇ ಅವರು. ಅವರ ಮ್ಯಾನೇಜರ್ ಹತ್ರ ಮಾತಾಡ್ಬೇಕಾದ್ರೆ ಹೇಳ್ತಿದ್ದೆ, ಅಂದರೆ ನಾನು ತುಳುಲ್ ಹೇಳೋದು, ಹೊಗಳಿದ್ರೆ ಕನ್ನಡದಲ್ಲಿ ಅರ್ಥ ಆಗಬಾರ್ದು ಅವರಿಗೆ ಅನ್ನೋ ಕಾರಣಕ್ಕೋಸ್ಕರ. ಏನೇ ಹೊಗಳಿದ್ರು ಕೂಡ ಅದು ತಪ್ಪಾಗುತ್ತೆ. ಯಾಕಂದ್ರೆ ನನ್ನ ಗೆಳೆಯ ಅವರು ಹೊಗಳಿದ ತಕ್ಷಣ ದೂರ ಆಗ್ಬಿಡ್ತಾರೆ. ಸೊ ಯಾವ ಥರ ಇದ್ದೀವಿ, ಇದಕ್ಕಿಂತ ಜಾಸ್ತಿ ಕ್ಲೋಸ್ ಆಗೋಣ. ಸೊ ತೋರಿಸೋಣ ಒಂದ್ಸಲ. ಆ್ಯಂಡ್ ಸತ್ಯ ಹೆಗಡೆ ಅವರು ಸರ್, ಈ ಕನಸನ್ನು ಕಟ್ಟೋದು ಬಹಳ ಕಷ್ಟದ ಕೆಲಸ. ಸೊ ಅದಕ್ಕೆಲ್ಲ ನೀವು ಯಾರು ಜೊತೆ ಆಗಿದ್ದೀರಾ, ನೀವು ಯಾವತ್ತೂ ಕೂಡ ಮುಂದೆ ಬರೋದೇ ಇಲ್ಲ. ಯಾಕಂದರೆ ಯಾವಾಗಲೂ ಕಾಣಿಸೋದು ಆ್ಯಕ್ಟರ್ಗಳು, ನಟರು ಎಲ್ಲರೂ ಕೂಡ. ಸೊ ಆ್ಯಂಡ್ ಕೊನೆಯದಾಗಿ ಮತ್ತೆ ನಿಮಗೆ ಹೇಳಬೇಕು, ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾನ ಯಾವ ರೀತಿ ಅಂದರೆ ಟ್ರೈಲರ್ ರಿಲೀಸ್ ಆಗೋದಕ್ಕಿಂತ ಮುಂಚೆ ಇದೊಂದು ಕನ್ನಡದ ಒಳ್ಳೆಯ ಸಿನಿಮಾ ಆಗಿತ್ತು. ಇವತ್ತು ಕನ್ನಡದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಆಗಿದೆ. ಅದು ನಾವು ಮಾಡಿದ್ದಲ್ಲ, ನಾವು ಸಿನಿಮಾ ಮಾತ್ರ ಮಾಡಿದ್ದು, ಅದನ್ನು ನೀವು ಮಾಡಿದ್ದು. ಹಾಗಾಗಿ ದಯವಿಟ್ಟು ಇದನ್ನು ಕಂಟಿನ್ಯೂ ಮಾಡಿ, ಯಾಕಂದರೆ ಇದೊಂದು ಒಳ್ಳೆಯ ಪ್ರಯತ್ನ. ಆ್ಯಂಡ್ ಆ ಒಳ್ಳೆಯ ಪ್ರಯತ್ನದಲ್ಲಿ ಹೊಸತನ ಇದೆ. ಹೊಸತನವನ್ನೇ ಈ ಸಿನಿಮಾದಲ್ಲಿ ಹುಡುಕಿ ಆ್ಯಂಡ್ ಹೊಸತನದೊಂದಿಗೆ ಹೊರಗೆ ಬನ್ನಿ, ಹೊಸತನದ ಬಗ್ಗೆನೇ ಮಾತಾಡಿ. ಸೊ ಇದೊಂದು ಹೊಸ ಶಕೆಯಾಗಲಿ, ಒಳ್ಳೆಯ ಕನ್ನಡ ಸಿನಿಮಾ ಇನ್ನೂ ಜಾಸ್ತಿ ಬರಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ರಾಜ್ಬಿ ಶೆಟ್ಟಿ ಸರ್, ಥ್ಯಾಂಕ್ ಯು ಸೋ ಮಚ್.
ಥ್ಯಾಂಕ್ ಯು ಸೋ ಮಚ್. ಇದೀಗ ನಮ್ಮ ಕನ್ನಡ ನಾಡಿನ ಬುದ್ಧಿವಂತ ನಿರ್ದೇಶಕರನ್ನ ಕರೆಯುವಂತಹ ಸಮಯ. ದಯವಿಟ್ಟು ಚಪಾಳಿಯೊಂದಿಗೆ ಸ್ವಾಗತಿಸಿ ನಿಮ್ಮೆಲ್ಲರ ನೆಚ್ಚಿನ ನಿರ್ದೇಶಕರು, ನಟರು, ರಿಯಲ್ ಸ್ಟಾರ್ ಉಪ್ಪಿ ಸರ್. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಉಪ್ಪಿ ಸರ್, ಆ ಸ್ವ್ಯಾಗು, ಸ್ಟೈಲು, ಇಷ್ಟು ವರ್ಷ ನೋಡಿದ್ದಕ್ಕೂ ಇಲ್ಲಿ ನೋಡ್ತಾ ಇರೋದಕ್ಕೂ ಒಂದು ಹೊಸ ಅಲೆಯನ್ನ ಕ್ರಿಯೇಟ್ ಮಾಡಿದ್ದೀರಾ ಉಪ್ಪಿ ಸರ್. ಮಧ್ಯಕ್ಕೆ ಬನ್ನಿ ಪ್ಲೀಸ್. ಎಸ್ ಸರ್. ಎಲ್ರಿಗೂ ನಮಸ್ಕಾರ. ನಾವು ಶಿವಣ್ಣ ಅದೇ ಮಾತಾಡ್ತಿದ್ವಿ, ಅವಳಿಗೆ ರಾಜ್ ಬಿ ಶೆಟ್ರ್ ಮಾತಾದ್ಮೇಲೆ ನಮ್ಮನ್ನು ಕರಿಬಾರ್ದು ಇನ್ಮೇಲೆ, ಅವ್ರನ್ನ ಲಾಸ್ಟಲ್ಲಿ ಕರೀರಿ ನಿಜವಾಗ್ಲೂ. ಯಾಕಂದ್ರೆ ಅವರು ಅಷ್ಟು ಸ್ಪಷ್ಟವಾಗಿ ಅಷ್ಟು ಇದಾಗಿ ಒಳ್ಳೆ ಒಂದು ನಾವೆಲ್ ಥರ ಮಾತಾಡ್ತೀರಾ ನೀವು. ನಾವು ಅದೇ ತುಂಬ ಎಲ್ಲ ಇಂಟರ್ವ್ಯೂ ನಾವು ಶಿವಣ್ಣ ಮಾತಾಡ್ತಿದ್ದೆ, ಅದು ನೀವು ಅನ್ಕೊತಿದ್ರಿ ನಾವೇನೋ ತಮಾಷೆ ಮಾಡ್ತಿದ್ದೀವಿ ಅಂತ. ಅಷ್ಟು ಖುಷಿ ಪಡ್ತಾ ಇದ್ವಿ ನೀವು ಮಾತಾಡ್ತಾ ಇದ್ರೆ. ಆಮೇಲೆ ಇವತ್ತಿನ ಹೈಲೈಟ್ ಹೇಳ್ಬಿಡ್ತೀನಿ ನಾನು. ತುಂಬ ಇದೆ ಮಾತಾಡೋಕ್ಕೆ, ಎಷ್ಟು ಮಾತಾಡಬೇಕಂದ್ರೆ ಪಾಪ ಶಿವಣ್ಣ ಮಾತಾಡಬೇಕು, ಆಮೇಲೆ ಕಾರ್ಯಕ್ರಮ ಇನ್ನೂ ಅವ್ರ ಜೊತೆ ಎಲ್ಲ ಮಾತಾಡಬೇಕು. ಗುರುವೇ ನೀವು ಹೈಲೈಟ್ ಗುರುವೇ ನಿಜವಾಗ್ಲು. ಅಲ್ಲ ನಿಜವಾಗ್ಲು ನೀವು ಗಾಳಿಪಟದಲ್ಲೂ ಇದೇ ಥರ ಮಾತಾಡಿ, ಅವತ್ತು ಇದೇ ಹೇಳಿದ್ದೆ ನಾನು. ನೀವು ಎಷ್ಟು ಇನ್ನೋಸೆಂಟಾಗಿ, ಎಷ್ಟು ಸ್ಪಷ್ಟವಾಗಿ, ಕರೆಕ್ಟಾಗಿ ಹೇಳ್ತೀರಿ ಈ ಪಿಕ್ಚರ್ ಹೆಂಗಿದೆ ಅಂತ ನೋಡಿ ಮಾತಾಡ್ತಿದ್ದೀನಿ ಅಂದರೆ ನೀವು ನಿಜವಾಗ್ಲು ಗುರು. ನಾನು ಹೇಳ್ತೀನಿ ಕೇಳಿ, ನಿಜವಾಗ್ಲು ಕನ್ನಡ ಇಂಡಸ್ಟ್ರಿ ಭಾಗ್ಯ ನಿಮ್ಮಂಥ ಪ್ರೊಡ್ಯೂಸರ್ ಬರೋದು. ನಾನು ಉತ್ಪ್ರೇಕ್ಷೆಯಾಗಿ ಹೇಳ್ತಾ ಇಲ್ಲ ನಿಜವಾಗ್ಲು. ಎಲ್ಲರೂ ಹೇಳ್ತಾರೆ ಆ ಥರ ಬಡ್ಜೆಟ್, ಈ ಥರ ಬಡ್ಜೆಟು ಅಂತ. ನೀವು ಏನು ಹೇಳ್ದೇನೆ 3ರಷ್ಟಾದರೂ ಕೂಡ ಅದನ್ನು ಮೀರಿ ಪಿಕ್ಚರ್ ಮಾಡಿದ್ದೀರಾ ನಿಜವಾಗ್ಲು. ಹ್ಯಾಟ್ಸ್ ಆಫ್ ಗುರು ನಿಜವಾಗ್ಲು. ಕರೆಕ್ಟಾಗಿ ಹೇಳಿದ್ರಿ ನೀವು. ಹೂಡಿಕೆದಾರರು ಬೇರೆ, ನಿರ್ಮಾಪಕರು ಬೇರೆ ಅಂತ. ನಿಮ್ಮಂಥವ್ರಿಗೆ ಅನ್ನದಾತರು ಅಂತ ಹೇಳಿದ ಅಣ್ಣ ಅವರು. ನೀವು ಅನ್ನದಾತರು ನಿಜವಾಗ್ಲು. 3 ವರ್ಷ ಎಷ್ಟೋ ಕುಟುಂಬಗಳಿಗೆ ಅನ್ನ ಹಾಕಿದ್ದೀರಾ. ಈ ಥರ ಇನ್ನೂ ಸಾವಿರಾರು ಕುಟುಂಬಕ್ಕೆ ಅನ್ನ ಹಾಕೋ ಭಾಗ್ಯ ದೇವ್ರು ಕೊಡ್ತಾನೆ ಗುರು ನಿಮಗೆ. ನಿಜವಾಳು ಅದ್ಭುತ. ನಿಜವಾಳು ಪ್ರೊಡ್ಯೂಸರ್ ಆಗಿ ನೀವು ಏನೋ ನನಗೆ ಹೇಳಿದ್ರಿ ಕಾರ್ ಎತ್ಬಿಟ್ಟಿದ್ದೀನಿ ಅಂತ, ನೀವು ಈ ಸಿನಿಮಾನೇ ಎತ್ಬಿಟ್ಟಿದ್ದೀರಲ್ಲ ಗುರು. ನಾನು ಕಾರ್ ಎತ್ತೋದು ಏನು ದೊಡ್ಡ ವಿಷಯ. ಆಮೇಲೆ ಇನ್ನೊಂದು ಚೆನ್ನಾಗಿ ಹೇಳ್ರಿ, ಓಡ್ತಾನೆ ಇರ್ತೀರಾ ಅಂತ. ಈ ಪಿಕ್ಚರ್ ನೋಡಿ ಓಡ್ತಾನೆ ಇರ್ತದೆ. ರಾಜ್ ಬಿ ಶೆಟ್ರ್ ಥರ ಓಡ್ತಾನೆ ಇರುತ್ತೆ, ಮ್ಯಾರಥಾನ್ ಥರ. ತುಂಬ ಅದ್ಭುತ ಗುರುವೇ. ನಮ್ಮ ಗುರುವೇ ಸತ್ಯ ಅವರು, ನಿಮ್ಮನ್ನು ಫಸ್ಟ್ ಹೇಳಿದೆ 3 ಜನ ಸ್ಟಾರ್ಗಳು ಅಂತ. ಅವತ್ತು ನೀವಿರಲಿಲ್ಲ. ತುಂಬ ಅದ್ಭುತವಾಗಿ ಮಾಡಿದ್ದೀರಾ. ಆಮೇಲೆ ನೀವಿದ್ರೆ ನೀವು ನೋಡಿ ಎಷ್ಟು ಚೆನ್ನಾಗಿ ಅಡ್ವೈಸ್ ಮಾಡಿ ಇಬ್ಬರು ಮಾತಾಡ್ಕೊಂಡು ಮಾಡಿದ್ದಾರೆ ಅಂದರೆ ಎಲ್ಲ ನೋಡಿ. ಅವ್ರು ಪ್ರತಿ ಮಾತಾಡಿದೆ, ಇವ್ರಿಗೆ ಕರೆ ಸಿನಿಮಾ ತೋರಿಸ್ಯಾರ ಅವ್ರಿಗೆ. ಬನ್ರಿ ಫಸ್ಟ್ ಸಿನಿಮಾ ನೋಡಿ. ಇಲ್ಲ ಸರ್ ಮಾಡಿ ಸರ್ ಅಂತ. ಸೂಪರು. ಬೇರೆ ಬೇರೆ ಡಿಸ್ಟ್ರಿಬ್ಯೂಷನ್ನು, ಬೇರೆ ಬೇರೆ ಕಡೆ ದೊಡ್ಡ ದೊಡ್ಡ ಪ್ರೊಡಕ್ಷನ್ ಕಂಪ್ನಿಗಳೇ ಈ ಪಿಕ್ಚರ್ ನೋಡಿ ತಗೊಂಡಿದ್ದಾರೆ ಅಂದರೆ ತುಂಬ ಸಂತೋಷ ಗುರುವೆ. ಒಳ್ಳೆಯದಾಗಲಿ. ಶಿವಣ್ಣ, ನೀವು ಎಷ್ಟೋ ಜನ ಡೈರೆಕ್ಟರ್ಗಳಿಗೆ, ಎಷ್ಟೋ ಜನಕ್ಕೆ ನೀವು ಗೊತ್ತಿಲ್ಲದೆ ನೀವು ಹೇಳ್ತೀರ ನನಗೆ ಅವ್ರು ಪಿಕ್ಚರ್ ಮಾಡ್ರು, ಇವ್ರು ಪಿಕ್ಚರ್ ಮಾಡ್ರು, ಅವ್ರಿಂದಿದಾಯಿತು ಅಂತ. ನೀವು ಅಷ್ಟು ಜನಕ್ಕೆ ಬ್ರೇಕ್ ಕೊಟ್ಟಿದ್ದೀರಾ ನೋಡಿ. ಕೈ ಕಟ್ಕೊಂಡು ಹೆಂಗೆ ಕೂತಿದ್ದೀರೋ ಮಗು ಥರ. ಈ ಸಿನಿಮಾ ಎಲ್ಲ ನಾವು ಮಾಡಿದ್ದು ಮೇಯ್ನ್ ಕಾರಣ ನೀವು ಗುರುವೆ. ಇದು ನಿಮ್ಮ ಸಿನಿಮಾ, ನಾವೆಲ್ಲ ನಿಮ್ಮ ಜೊತೆಲೇ ಇದ್ದೀವಿ. ಯಾಕಂದ್ರೆ ಈ ಸಿನಿಮಾ ಗೊತ್ತಾಗುತ್ತೆ ಕರ್ನಾಟಕದ ಚಕ್ರವರ್ತಿ ಹೆಂಗೆ, ಶಿವಣ್ಣ ಅಂದ್ರೆ ಏನು ಅಂತ. ದೇವರೇ ಮಾಡಿಸಿರೋದು ಗುರುವೆ ನಿಜವಾಗ್ಲು. ಆ 15-20 ನಿಮಿಷ ನಾನು ಐ ಕ್ಯಾನ್ ಇಮ್ಯಾಜಿನ್. ಅದು ಬೇಡ ಇವಾಗ ಹೇಳೋದು ಬೇಡ, ಅದನ್ನ ಇಮ್ಯಾಜಿನ್ ನೋಡಲಿ ಅದನ್ನು. ತುಂಬ ಅದ್ಭುತ ನಿಜವಾಗ್ಲು. ಯಾಕಂದರೆ ನಾನು ಫಸ್ಟ್ ಸಿನಿಮಾ ಮಾಡಬೇಕಾದ್ರು ಅಷ್ಟೇ, ಅವ್ರು ಹೇಳ್ತಾರಲ್ಲ ಆಗಲೇ ಅವರು ಹ್ಯಾಟ್ರಿಕ್ ಇರೋ ದೊಡ್ಡ ಸ್ಟಾರು, ಏನು ಅವ್ರು ಯಾರು, ನಾನು ಏನೇನೋ ಇಲ್ಲಿಯಾಗಿ ಏನು ಹೇಳ್ತಿದ್ರು ಕೂಡ ಒಪ್ಕೊಳ್ಳೋರು. ಏನೋ ಅಂತ ಕೇಳಿದ್ರು ಕೂಡ ಸರಿ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಶಿವಣ್ಣ, ಬಾಮ್ಮ ಅಂತ ಮಾಡೋರು. ಒಂದು ಓಮ್ ಸುಮ್ಮನೆ ಆಗಲ್ಲ ಶಿವಣ್ಣ, ನೀವಿಲ್ದೇ ಇದ್ರೆ ಅದು ಓಮ್ ಅಲ್ಲ. ಅದು ನೀವು ಯಾವಾಗಲೂ ಹೇಳ್ತಿರ್ತಾರೆ ಉಪೇಂದ್ರ ಓಮ್ ಮಾಡು ಉಪೇಂದ್ರ, ನಿಮ್ಮ ದೊಡ್ಡ ಗುಣ ಅದು. ಅದು ನೀವು ಸಂಸ್ಥೆ, ಅಣ್ಣ ಅವರು, ಅಕ್ಕ ಅವರು, ವರದಣ್ಣ, ಅದೆಲ್ಲ ಇದ್ದಿದ್ದಕ್ಕೆ ಅದು ಓಮ್ ಆಯಿತು. ಅದಕ್ಕೆ ಯಾವಾಗಲೂ ಒಂದು ಸಿನಿಮಾ ಆಗಬೇಕು ಅಂದರೆ ಬರೀ ಒಬ್ಬ ಡೈರೆಕ್ಟರ್ ಆಗಲಿ, ಬರೀ ಒಬ್ಬ ಪ್ರೊಡ್ಯೂಸರ್ ಆಗಲಿ, ಬರೀ ಒಬ್ಬ ಆರ್ಟಿಸ್ಟ್ ಆಗಲ್ಲ. ಆ ಕಾಂಬಿನೇಷನ್ ಸೇರೋದಿದೆಯಲ್ಲ ಅದು ಅದ್ಭುತ. ಅದು ನಿಮ್ಮಂಥ ಪ್ರೊಡ್ಯೂಸರು, ಅಂಥ ಡೈರೆಕ್ಟ್ರು, ಅರ್ಜುನ್ ಅವ್ರ ಬಗ್ಗೆ ಮಾತಾಡಬೇಕು. 3 ವರ್ಷದಿಂದ ಅದನ್ನು ಕನಸ್ಕೊಂಡು ಅದನ್ನು ಆಮೇಲೆ ತೋರಿಸಿ ಹಿಂಗೇ ಮಾಡ್ತೀನಿ ಸಿನಿಮಾ ಅಂತೇಳಿ ಪ್ರತಿ ಕ್ಷಣದಲ್ಲೂ ನಿಮ್ಮ ಜೊತೆ ಇದ್ದು ಹಿಂಗೆ ಸಿನಿಮಾ ಮಾಡಿ ಇವತ್ತು ಕೆಲಸ ಮಾಡ್ತೀರಲ್ಲ, ಹ್ಯಾಟ್ಸ್ ಆಫ್ ಅವ್ರಿಗೂ ಕೂಡ. ನಿಮ್ಮ ಕಾಂಬಿನೇಷನ್ ಇದೇ ಥರ ತುಂಬ ಸಿನಿಮಾ ಬರಲಿ. ಸೂಪರ್ ಹಿಟ್ ಆದಮೇಲೆ ಎಲ್ಲ ಹೊರಗಡೆ ಹೋಗ್ಬಿಡಿ, ಇಲ್ಲೇ ಸಿನಿಮಾ ಮಾಡಿ, ಕನ್ನಡದಲ್ಲೇ ಸಿನಿಮಾ ಮಾಡಿ. ಅಷ್ಟೇ ನಮ್ಮ ರಿಕ್ವೆಸ್ಟ್ ಅಷ್ಟೇ ನಿಮಗೆ. ಯಾಕಂದ್ರೆ ನಿಮ್ಮಂಥ ಪ್ರೊಡ್ಯೂಸರ್ ಬೇಕು ಕನ್ನಡ ಇಂಡಸ್ಟ್ರಿಗೆ. ಶಿವಣ್ಣ, ಆಲ್ವೇಸ್ ಲವ್ ಯು. ನಾನು ಹೇಳಿದ್ದು ಸರಿನಾ ಅಕ್ಕ? ಇವ್ರೇನ್ರ ಹೆಣ್ಣಾಗಿದ್ದರೆ ನಿಮಗೆ ಸೌತಿ ಆಗ್ತಿದ್ದೆ ಅಂತ. ಇವತ್ತು ನಿಮಗೆ ಸೌತಿರು ಸಿಕ್ಕಾಪಟ್ಟೆ ಆಗ್ಬಿಟ್ಟಿದ್ದಾರೆ ಅವ್ರನ್ನ ನೋಡಿ ನೋಡಿ. ನನ್ನ ಜಡ್ಜ್ಮೆಂಟ್ ಕರೆಕ್ಟ್ ಅಲ್ಲ ಶಿವಣ್ಣ? ನೋಡಿ ಹುಡುಗಿ ಯಾಕೆ ಹೆಂಗೆ ಕಾಣಿಸ್ತಿದ್ದೀರ ನೀವು ಅಂತೀರಾ. ಚೆಲುವೆಯ ನೋಟ ಚೆನ್ನ, 45 ಎಷ್ಟು ಚೆನ್ನ, ಅದು ನಾಳೆ ಜನ ಹೇಳ್ತಾರೆ.
ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು, ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಗುರು. ಎಲ್ರಿಗೂ ನಮಸ್ಕಾರ. ಆಲ್ಮೋಸ್ಟ್ ಎಲ್ಲರೂ ಮಾತಾಡಿದ್ದಾರೆ ಸಿನಿಮಾ ಬಗ್ಗೆ, ಹೊಗಳಿದ್ದಾರೆ. ಉಪೇಂದ್ರ, ರಾಜ್ ಬಿ ಶೆಟ್ಟಿ ಅವರಾಗಲಿ, ಇಲ್ಲ ಪ್ರೊಡ್ಯೂಸರ್, ಆಲ್ಮೋಸ್ಟ್ ತುಂಬ ಪ್ರಮೋದಿಂದ ಹಿಡಿದು ಅರ್ಜುನ್ ಜನ್ಯ ಎಲ್ಲ ಇದರಲ್ಲೂ ಹೇಳ್ತಾ ಇರ್ತಾರೆ. ಆಮೇಲೆ ಹೆಗಡೆ ಅಂತೂ ನಾವು ತುಂಬ ವರ್ಷಗಳಿಂದ ಪರಿಚಯ. ಹೆಗಡೆ ಇನ್ನು ಏನು ಮಾತಾಡೋದು, ಐ ಥಿಂಕ್ ವಿಲ್ ಬಿಕಮ್ ವೆರಿ ಎಮೋಷ್ನಲ್. ಐ ಥಿಂಕ್ ಸಪೋರ್ಟ್ ನಾನು ಯಾವತ್ತೂ ಮರೆಯಲ್ಲ ವೆನ್ ಐ ವಾಸ್ ಇನ್ ದಟ್ ಪೀರಿಯಡ್. ಅದರ್ವೈಸ್ ಈ ಸಿನಿಮಾ ಹೋಗಿದ್ದು ನಾವು ಉಪೇಂದ್ರ, ರಾಜ್ ಬಿ ಶೆಟ್ಟಿ ಅವ್ರು ಮೂರುವೆ ಯಾರು ಏನು ಮಾಡ್ತಿದ್ವಿ ಅಂತಲ್ಲ, ಬಟ್ ಎಲ್ಲ ಎನಿ ಕಾಂಬಿನೇಷನ್, ನಂದು ರಾಜ್ ಬಿ ಶೆಟ್ಟಿ ಅವ್ರಿಗೆ, ನಂದು ಉಪೇಂದ್ರ ಅವ್ರದ್ದಾಗಲಿ, ನಂದು 3 ಜನದ್ದಾಗಲಿ ಜೊತೆಲಿ ಬಂದಾಗ ಯಾರು ಏನು ಮಾಡ್ತೀವಿ ಅಂತ ಯಾರು ಕೇಳೇ ಇಲ್ಲ ಯಾರು ಹೋಗಿ ಏನಂತೀವಿ ಮಾನಿಟರ್ನ ಚೆಕ್ ಮಾಡೋದು, ನೋ, ವಿ ನೆವರ್ ಇಸ್ ಟು ಡೂ. ಅಂದರೆ ಅಷ್ಟು ಓಪನ್ ಆಗಿದ್ರು ಎಲ್ಲರೂ, ಓಪನ್ ಬುಕ್ ಆಗಿದ್ರೇ ಪಿಕ್ಚರ್ ಚೆನ್ನಾಗಿ ಬರೋದು. ಕಾಂಬಿನೇಷನ್ ಹೆಂಗಾಗುತ್ತೆ ಅಂದರೆ ಇನ್ನೊಬ್ರಿದು ಏನಿದೆ ನಾವು ಅಲ್ಲಿ ಏನು ಮಾಡ್ಬೋದು ಅದು ಬಿಟ್ಬಿಟ್ಟು ನಮ್ಮ ಪಾತ್ರಗಳನ್ನ ನಾವು ಅಚ್ಚುಕಟ್ಟಾಗಿ ಮಾಡಿದ್ರು. ಅಷ್ಟು ಚೆನ್ನಾಗಿ ಅರ್ಜುನ್ ಜನ್ಯ ಅದನ್ನು ನೆಟ್ ಮಾಡಿದರು. ಮೊದಲು ನಾನು ಕೇಳಿದಾಗಲೇ ನಂಗೆ ತುಂಬ ಖುಷಿ ಆಯಿತು. ಯಾವಾಗ ಉಪೇಂದ್ರ, ರಾಜ್ ಬಿ ಶೆಟ್ಟಿ ಬಂದರು ಅದು ಇನ್ನೊಂದು ರೂಪ ತಗೊಳ್ತು. ಅವ್ರು ಹೇಳ್ತಾರೆ, ಇವಾಗ ಶಿವಣ್ಣ ನಿನ್ನ ಪಿಕ್ಚರ್, ನಮ್ಮ ಪಿಕ್ಚರ್ ನಿಜ, ನಮ್ಮ ಪಿಕ್ಚರ್ ಅದು, ನನ್ನ ಪಿಕ್ಚರ್ ಅಲ್ಲ, ನಮ್ಮ ಪಿಕ್ಚರ್ ಅದು. ಅದಕ್ಕೆ ನಾನು ಯಾವುದೇ ಪಿಕ್ಚರ್ ಮಾಡಿದ್ರೆ ನಾವು ಯಾಕೆ ಪ್ರೊಡಕ್ಷನ್ ಸೈಡ್ ಇನ್ವಾಲ್ವ್ ಆಗ್ತೀವಿ ಅಂದರೆ ಯಾರಿಗೂ ಟೈಮ್ ವೇಸ್ಟ್ ಮಾಡೋದು ಬೇಡ. ಯಾಕಂದರೆ ಮನಿ ವ್ಯಾಲ್ಯೂ ಮಾಡಬೇಕು ಯಾವಾಗಲೂ. ಆವಾಗಲೇ ನೀವು ಅವಾಗ ಮನಿ ವ್ಯಾಲ್ಯೂ ಮಾಡಿದ್ರೇ ನಮ್ಗೆ ಆ ಮನಿಗೆ, ಯಾಕಂದ್ರೆ ಲಕ್ಷ್ಮಿ ಎಲ್ಲರಿಗೂ ಸಿಗಲ್ಲ, ಸಿಗ್ತಾರೆ ಚೆಲ್ತಾರೆ ಅಂದ್ಬಿಟ್ಟು ಅವ್ರನ್ನ ಅಡ್ವಾಂಟೇಜ್ ತಗೋಬಾರ್ದು. ಲಕ್ಷ್ಮಿನ ಸೇವ್ ಮಾಡಬೇಕು. ಆ್ಯಕ್ಚುಲಾಗಿ ಎಷ್ಟು ಮಟ್ಟಿಗೆ ಸೇವ್ ಮಾಡೋಕ್ಕಾಗುತ್ತೆ, ಅವಾಗ ಏನಾಗುತ್ತೆ, ಅವರು ಇನ್ನೂ 10 ಪಿಕ್ಚರ್ ಜಾಸ್ತಿ ಮಾಡ್ತಾರೆ. ಅವ್ರು ಹೇಳಿದ ಒಂದು ಟಿಕೆಟ್ ರೇಟ್ ಕೇಳಿದೆ ಯಾರು, ಎಷ್ಟು ಒಳ್ಳೆ ಮಾತು ನೋಡಿ. ಇವಾಗ ಹೇಳ್ತೀವಿ, ಎಲ್ಲರೂ ಹೇಳ್ತಾರೆ ಬಂದೆ 2 ವಾರ ಹೋದ್ರೆ ಸಾಕು ಸರ್ ಅಷ್ಟೇ ಪಿಕ್ಚರ್. ದುಡ್ಡು ಗೋಚ್ಕೊಳ್ಳೋದು ಇರಬಾರ್ದು, ಕಮ್ಮಿ ಇದ್ರು ಎಲ್ಲರೂ ಬಂದು ನೋಡೋಂಗಿರಬೇಕು. ಅವಾಗ 100 ದಿನ ಹೋಗಿದ್ರೆ ಬೇಡ ಅಂತ ಹೇಳ್ತೀವ ನಾವು. ಯಾಕೆ? ಸಿನಿಮಾ ಒಂದೇ ತಾನೆ, ಅವಾಗ ಬಂದಿದ್ದ ಸಿನಿಮಾನು ಒಂದೇ. ಇವಾಗ ಸ್ವಲ್ಪ ಏನಂತೀವಿ ಟೆಕ್ನಿಕಲಾಗಿ ಡೆವಲಪ್ ಆಗಿರ್ಬೋದು. ವೈ 100 days ಹೋಗ್ಬಾರ್ದ, ಸುಲೋಜುಬ್ಲಿ ಹೋಗ್ಬಾರ್ದ, ಹೋಗ್ಬೇಕು, ಓಡಿಸ್ಬಾರ್ದು ಅಷ್ಟೇ, ಹೋಗಬೇಕು, ಓಡಿಸ್ಬಾರ್ದು. ನಾವು ವೆರಿ ಲಕ್ಕಿ, ನಾವು ಆ ಪೀರಿಯಡ್ ಇದ್ದು ಎಷ್ಟು ಎಂಜಾಯ್ ಮಾಡಿದ್ದೀವಿ. ನಾವು ಉಪೇಂದ್ರ ಅವಾಗ ಹೇಳ್ಕೊತೀವಿ, ಹೆಂಗಿತ್ತು ಗುರು ಅವಾಗ, ಅದು ಇರಬೇಕು. ಇವಾಗ ನಾವು ಅದೇ ಮೂಡೇ ನಾವು ಆ್ಯಕ್ಟ್ ಮಾಡೋಕ್ಕೆ ಬರೋದು. ಸ್ವಲ್ಪ ಟೆಕ್ನಿಕಲಾಗಿ ಏನೋ ಇಂಪ್ರೂವ್ ಮಾಡ್ಬೋದು, ಬಟ್ ಅದ್ರ ಜೊತೆಗೆ ನಾವು ಹಳೇದನ್ನ ಮರ್ತಿಲ್ಲ, ಹಳೇದನ್ನ ಮರೀಲೂಬಾರ್ದು. ವಿ ಶುಡ್ ವ್ಯಾಲ್ಯೂ, ಟೈಮ್ ವ್ಯಾಲ್ಯೂ ರೆಸ್ಪೆಕ್ಟ್ ಮಾಡಬೇಕು, ದುಡ್ಡನ್ನ ರೆಸ್ಪೆಕ್ಟ್ ಮಾಡಬೇಕು, ನಮ್ಮನ್ನು ರೆಸ್ಪೆಕ್ಟ್ ಮಾಡಬೇಕು. ನಮ್ಮನ್ನು ರೆಸ್ಪೆಕ್ಟ್ ಮಾಡಿದ್ರೆ ಬೇರೆಯವ್ರು ನಮ್ಮನ್ನು ರೆಸ್ಪೆಕ್ಟ್ ಮಾಡೋದು, ಇಲ್ಲಾಂದ್ರೆ ಮಾಡಲ್ಲ. ಇವತ್ತು 45 ಇದ್ರೆ ಫಸ್ಟ್ ಅಪ್ಪಾಜಿ ಅನ್ನದಾತರನ್ನೇ ಮೇಯ್ನು. ರಮೇಶ್ ರೆಡ್ಡಿ ಅವ್ರು ಮನ್ಸು ಮಾಡಿದ್ರೆ 45 ಆಗ್ತಿರ್ಲಿಲ್ಲ. ಅರ್ಜುನ್ ಜನ್ಯ ಹೇಳಿ ಅದು ಎಷ್ಟು ಮಟ್ಟಿಗೆ ನಾವು ಕಾಂಪ್ರಮೈಸ್ ಮಾಡ್ಬೋದು ಹೇಳಿ. ಒಬ್ಬ ಹೊಸ ನಿರ್ದೇಶಕ, ಮ್ಯೂಸಿಕ್ ಡೈರೆಕ್ಟರ್ ಮಾಡಿರ್ಬೋದು, ಸೂಪರ್ ಹಿಟ್ ಮ್ಯೂಸಿಕ್ ಡೈರೆಕ್ಟರ್ ಮಾಡಿರ್ಬೋದು, ಎಷ್ಟು ಜನ ಅವಕಾಶ ಕೊಡ್ತಾರೆ ಹೇಳಿ. ನಾವು ಒಂದು ಸಿಂಪಲ್ ಫೋನ್ ಮಾಡಿದಾಗ ಇಲ್ಲ ಮಾಡ್ತೀನಿ ಚೆನ್ನಾಗಿದೆ, ಅನಿಮೇಷನ್ ಮಾಡಿ, ಅದು ಎಷ್ಟು ಅದ್ಭುತ, ಒಂದೊಂದು ಹೊಸ ಪ್ರಯತ್ನ. ಇವತ್ತು ನೆಕ್ಸ್ಟ್ ಫಾಲೋ ಆಗುತ್ತೆ ನೋಡಿ, ಎಲ್ಲರೂ ಅದು ಮಾಡ್ತಾ ಶುರು ಮಾಡ್ತಾರೆ. ಅದನ್ನು ಅದಾದಮೇಲೆ ಸತ್ಯ ಹೆಗಡೆ ಅವರು ಈಚ್ ಆ್ಯಂಡ್ ಎವ್ರಿ ಕ್ಯಾರೆಕ್ಟ್ರಿಗೆ ಒಂದು ಲೈಟ್ ಕೋಡ್ ಥರ ಮಾಡ್ಕೊಂಡಿದ್ದಾರೆ. 3 ಜನ ಒಂದು ಫ್ರೇಮ್ ಬರ್ಬೇಕಾದ್ರೆ 3 ಜನಕ್ಕೂ ಆ ಕೋಡ್ ಫಾಲೋ ಮಾಡಿದ್ದೀರ, ಭಾಳ ಕಷ್ಟ. ನಾನು ಯೂಶ್ವಲಿ ಬಂದಾಗ ಏನಪ್ಪ ಲೇಟ್ ಆಗುತ್ತೆ, ನಾನು ಅದು ಸೆಟ್ಗೆ ಹೋಗ್ತೇನೆ, ರೆಡಿ ಆದ ಮೇಲೆ ಹೋಗ್ತಿದ್ದೆ. ಯಾಕೆ ನಾನು ಮೂಡ್ ಸ್ಪಾಯ್ಲ್ ಮಾಡ್ಕೋಬಾರ್ದು, ಅವ್ರನ್ನ ನಾವು ಅವಸರಪಟ್ಟು ಅರ್ಜೆಂಟ್ ಮಾಡಬಾರ್ದು. ಅಷ್ಟು ಚೆನ್ನಾಗಿ ಲೈಟ್ ಮಾಡಿದ್ರು. ಸತ್ಯ ರಿಯಲಿ ವೆರಿ ವೆರಿ ಗುಡ್ ವರ್ಕ್ ಆ್ಯಂಡ್ ಸೂಪರ್. ಆಮೇಲೆ ಮ್ಯೂಸಿಕ್ ಬಗ್ಗೆ ಮಾತಾಡೋಂಗಿಲ್ಲ, ಅರ್ಜುನ್ ಬಗ್ಗೆ ಮಾತಾಡೋಂಗಿಲ್ಲ. ಅರ್ಜುನ್ ಆ್ಯಕ್ಚುಲಿ ನಾನು ಹೇಳಿದೆ, ಫಸ್ಟ್ ಕತೆ ಹೇಳಿದೆ ನನಗೇನೆ, ಅದರಿಂದ ನಾನು ಯಾವತ್ತೂ ಮರೆಯಲ್ಲ ಅರ್ಜುನ್ನ. ಥ್ಯಾಂಕ್ಸ್ ಅಂದರೆ ಫಸ್ಟ್ ಎಂತ ಅಣ್ಣ ನೀವು ಮಾಡಬೇಕು ಈ ಕ್ಯಾರೆಕ್ಟರ್ ಅಂತ ಮೊದಲೇ ಫಿಕ್ಸ್ ಮಾಡಿಬಿಟ್ರು. ಅದಾದಮೇಲೆ ಯಾವಾಗ ನಾವೆಲ್ಲ ಜಾಯ್ನ್ ಆದ್ವು, ಒಂದು 45 ಆಯಿತು. ಇವತ್ತು ಟ್ರೈಲರ್ ನೋಡಿ ಬೇರೆ ಜಾಗದಿಂದ ನಾವು ಅವರು ಪ್ರತಿಕ್ರಿಯೆ ನೋಡಿದಾಗ ಭಾಳ ಖುಷಿ ಅನಿಸುತ್ತೆ. ಐ ಹೋಪ್ ಎಲ್ರಿಗೂ ಈ 45 ವರ್ಲ್ಡ್ ಇಷ್ಟ ಆಗುತ್ತೆ ಅಂತ ನಂಬ್ತೀನಿ. ಬಟ್ 100% ಸಮ್ ಲೆವೆಲ್ ಅದು ಎಲ್ಲರಿಗೂ ಡಿಸಪಾಯಿಂಟ್ ಮಾಡಲ್ಲ, ಎಲ್ರಿಗೂ ಆ ಪಿಕ್ಚರ್ನ ಇಷ್ಟ ಆಗುತ್ತೆ. ಯಾಕಂದರೆ ಒಂದು ರಿಯಾಲಿಟಿ ಇದೆ ಪಿಕ್ಚರ್ನಲ್ಲಿ. ದಿನನಿತ್ಯ ನಾವು ಏನು ಫೇಸ್ ಮಾಡ್ತೀವೋ ಅದೆಲ್ಲ ಯು ಕ್ಯಾನ್ ಫೀಲ್ ಅಬೌಟ್ ಲೈಫ್, ವಾಟ್ ಈಸ್ ಲೈಫ್, ವ್ಯಾಲ್ಯೂ ಹೇಳ್ತೀವಲ್ಲ, ನಾವು ವ್ಯಾಲ್ಯೂ ಮಾಡಬೇಕು ಲೈಫ್ ಅಂತ. ಎಲ್ಲರಿಗೂ ಗೊತ್ತಾಗುತ್ತೆ ಜೀವನ ಅನ್ನೋದು ಎಷ್ಟು ಮುಖ್ಯ, ಯಾತಿಗೋಸ್ಕರ ಮುಖ್ಯ ಅನ್ನೋದು ಈ 45 ಹೇಳುತ್ತೆ. ಕಮ್ ಟು ದ ವರ್ಲ್ಡ್ ಆಫ್ 45 ಆನ್ 25th. ಎಲ್ರಿಗೂ ಬ್ಲೆಸ್ ಮಾಡಿ. ಥ್ಯಾಂಕ್ ಯು ಪ್ರಮೋದ್ ಫಾರ್ ಯುವರ್ ಲವ್ಲಿ ವರ್ಡ್ಸ್ ಆ್ಯಂಡ್ ನಿಮಗೂ ಅಷ್ಟೇ ಶಮೀರ್ ಅವರು, ಥ್ಯಾಂಕ್ ಯು ವೆರಿ ಮಚ್. ಯಾಕಂದ್ರೆ ಯಾವಾಗ ಬಂದ್ರೂ ನಾವು ಹೇಳ್ತಾ ಇರ್ತೀವಿ, ಯಾವಾಗಲೂ ತಮಾಷೆ ಮಾಡ್ತೀವಿ, ಯಾವಾಗ ಬಂದು ನೀನೇ ಸಿಗ್ತೀಯಲ್ಲಮ್ಮ ಅಂತ. ನಿಜವಾಗ್ಲೂ ಆಲ್ ದ ಬೆಸ್ಟ್ ಫಾರ್ ಯು. ಥ್ಯಾಂಕ್ಸ್ ಎವ್ರಿಬಡಿ. ಗೀತಾ ಥ್ಯಾಂಕ್ ಯು, ನೀವು ಥ್ಯಾಂಕ್ ಯು, ಆಲ್ ಪ್ರಶಾಂತ್, ಶ್ರೇಯಾ ಇದ್ದಾರೆ, ಐ ಥಿಂಕ್
ನಂದಿನಿ ಅವರಿದ್ದಾರೆ, ಅವ್ರಿಗೂ ಅಷ್ಟೇ ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ಬೀಯಿಂಗ್ ವಿತ್ ಮೀ ಫಾರ್ ಆಲ್ ದ ಟೈಮ್. ನಾನು ಯಾವತ್ತೂ ಮರೆಯಲ್ಲ ನನ್ನ ಲೈಫ್ಲಿ. ಆಮೇಲೆ ಗ್ರಾಫಿಕ್ನವರು, ವಿಷುವಲ್ ಎಫೆಕ್ಟ್ನವರು ಗೊತ್ತು ಪಾಪ ಎಷ್ಟು ಸರಿ ತಲೆ ತಿಂತೀನಿ ಫೋನ್ ಮಾಡಿ ಅರ್ಜುನ್ಗೆ ಯಾಕೆ ಇನ್ನೂ ಲೇಟ್ ಆಯ್ತು, ಬಟ್ ಅವರು ಇಲ್ಲ ಅದು ಕರೆಕ್ಟ್ ಆಗೋವರೆಗೂ ಮಾಡಲ್ಲ. ನಮ್ಗೇನು ಗೊತ್ತಾ ಭಯ, ಪಾಪ ಅಷ್ಟೊಂದು ಹಣ ಹಾಕಿದ್ದಾರೆ, ಯಾತಿಗೆ ಇಷ್ಟೊಂದು ಇದು ಮಾಡಬೇಕಾ, ಪ್ರೆಷರ್ ಆಗುತ್ತಲ್ಲ, ಬಟ್ ಅವರ ಪ್ರೆಷರ್ನ ಪ್ಲೆಷರ್ ಥರ ತಗೊಂಡ್ರು ಅವರು. ಸೊ 25 ಬಹುತೇಕ ಎಲ್ಲರಿಗೂ ಒಂದು ಪ್ಲೆಷರ್ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ಜೈ ಹಿಂದ್. ಥ್ಯಾಂಕ್ ಯು ಸೋ ಮಚ್ ಶಿವಣ್ಣ. ದಯವಿಟ್ಟು ಇಲ್ಲೇ ಇರಬೇಕು. ಇದೀಗ ಚೇರ್ ಸೆಟ್ ಮಾಡಿ ಪ್ಲೀಸ್. ಇದೀಗ ಮಾಧ್ಯಮ ಮಿತ್ರರ ಕೆಲವೊಂದು ಪ್ರಶ್ನೆಗಳಿದೆ, ಅದನ್ನು ದಯವಿಟ್ಟು ಕೂತ್ಕೋಬೇಕು. ಈ ಫ್ಲೋಲ್ಲಿ ನಾನು ಮರ್ತೋಗ್ಬಿಟ್ಟೆ. ಈ 7 ಥಿಯೇಟ್ರಲ್ಲಿ 7 ಡಿಸ್ಟಿಕಲ್ಲಿ ಐಡಿಯಾ ಕೊಟ್ಟಿದ್ದೆ ನವರಸನ್ನು, ಅವರೇ ಮಾಡಿದ್ದದು. ಅದು ನಾನು ಹೇಳಕ್ಕೆ ಮರ್ತುಬಿಟ್ಟೆ. ಫಸ್ಟು ನಮ್ಮ 45ಇಂದ ಈವೆಂಟ್ಗಳು ಅವರೇ ಮಾಡ್ತಾಯಿದ್ರು, ನಮ್ಮ ಬೆನ್ನೆಲುಬಾಗಿ ಅವರೇ ನಿಂತಿರೋದು. ನವರಸನ್ ಏನು ಬೇಜಾರು ಮಾಡ್ಕೊಡಪ್ಪ, ಸಾರಿ, ನಂದು ಟೆನ್ಷನಲ್ಲಿ ಮರ್ತೋಗ್ಬಿಡ್ತೀನಿ. ಥ್ಯಾಂಕ್ ಯು. ಕಿರಣ್ ನಮ್ಮ ಪ್ರಮೋಷನ್ ಕಿರಣ್ ಅವ್ರ ಫ್ರೆಂಡು, ಪರವಾಗಿಲ್ಲ, ಹೇಳಿದ್ರೆ ನಡೆಯುತ್ತೆ ಹೇಳಿದ್ರಂತೆ, ಫಸ್ಟ್ ಇವ್ರು ಮಾಡಬೇಕು. ಸಾರಿ ಸರ್, ಈಗ ನೀವು ಸಿನಿಮಾ ಬರೋದನ್ನ ಅದಲ್ಲ, ಈಗ ಪೈರಸಿ ಅಂದ್ರೆ ಏನಾಗುತ್ತೆ ಗೊತ್ತಾ, ಈಗ ಟೆಲಿಗ್ರಾಮ್ ಆ್ಯಪ್ ಅಂತ ಇದೆ. ಆ ಟೆಲಿಗ್ರಾಮ್ ಆ್ಯಪ್ನ ಸರ್ ಅದು ನೀವು ಲಿಂಕೇ ಡಿಲೀಟ್ ಮಾಡೋಕ್ಕಾಗಲ್ಲ ಸರ್, ಯಾಕಂದರೆ ಆ ಸರ್ವರ್ ಬಂದು ನಮ್ಮ ಇಂಡಿಯಾದಲ್ಲೇ ಇಲ್ಲ. ಆ ಸರ್ವರ್ ಬಂದು ಸಹ ಹೈರ್ ಮಾಡಿದ್ದೀವಿ. ಮೋಸ್ಟ್ ಆಫ್ ದ ಅಂದರೆ ಈಗ ನೀವು ಯೂಟ್ಯೂಬಲ್ಲಿ ಬರೋದಾಗಲಿ, ಇನ್ಸ್ಟಾಗ್ರಾಮಲ್ಲಿ ಬರೋದಾಗಲಿ, ಫೇಸ್ಬುಕ್ಕಲ್ಲಿ ಬರೋದಾಗಲಿ ಇನ್ಸ್ಟೆಂಟ್ 2-3 ಮಿನಿಟ್ಸಲ್ಲಿ ಡಿಲೀಟ್ ಮಾಡ್ಬೋದು. ಎಸ್ಪೆಷಲಿ ಆ ಟೆಲಿಗೆಲ್ಲ ಏನು ತೊಂದರೆ ಇಲ್ಲ, ಬಟ್ ಎಸ್ಪೆಷಲಿ ಆ ಟೆಲಿಗ್ರಾಮಲ್ಲಿ ಏನು ಬರುತ್ತೆ, ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ರಿಮೂವ್ ಇಟ್ ಸರ್. ಅದು ಗೌರ್ಮೆಂಟ್ ಎಸ್ಪೆಷಲಿ ಗೌರ್ಮೆಂಟೇ ಅದ್ರ ಬಗ್ಗೆ ಆ್ಯಕ್ಷನ್ಸ್ ತೊಗೋಬೇಕು ಸರ್. ಶಿವಣ್ಣ ಸರ್, ಸರ್ ಫಸ್ಟ್ ಆಫ್ ಆಲ್ ನಿಮಗೆ ಕಂಗ್ರ್ಯಾಚುಲೇಷನ್. ಆ ಹೆಣ್ಣಿನ ಗೆಟಪ್ಪೇ ಒಂದು ತುಂಬ ಚೆನ್ನಾಗಿದೆ. ಒಂದು ಶೇಡಲ್ಲಿ ನಿಮ್ಮ ದೊಡ್ಡ ಮಗಳು ನಿರುಪಮಾ ಮೇಡಮ್ ಥರ ಕಾಣ್ತೀರಾ, ಒಂದು 2 ಶೇಡ್ ಬರುತ್ತೆ, ಒಂದು ತಿರ್ಗೋದು, ಬಟ್ ಇನ್ನೊಂದು ಶೇಡಲ್ಲಿ ನಿಮ್ಮ ಚಿಕ್ಕ ಮಗಳ ಥರನೇ ಕಾಣ್ತೀರಾ. ಸೊ ಮನೆಯಲ್ಲಿ ಕಾಂಪ್ಲಿಮೆಂಟ್ ಅಂತ ಯಾರು ಕೊಟ್ಟಿದ, ಮೇಡಮ್ ಅವ್ರು ಕೊಟ್ರ ನಿಮ್ಮ ಇಬ್ಬರು ಡಾಟರ್ ಸರ್? ನಿಮ್ಮ ಸ್ತ್ರೀ ಗೆಟಪ್ಪಲ್ಲಿ 2 ಶೇಡ್ ಇರುತ್ತೆ, ಅಂದರೆ ತಿರುಗ್ತೀರಾ ಮತ್ತು 2 ಆ್ಯಂಗಲ್, ಒಂದು ಆ್ಯಂಗಲಲ್ಲಿ ನಿಮ್ಮ ದೊಡ್ಡ ಮಗಳು ನಿರುಪಮಾ ಮೇಡಮ್ ಥರ ಕಾಣ್ತೀರಾ, ಮದುವೆ ಟೈಮಲ್ಲಿ ಕಾಣಿಸ್ತಾರಲ್ಲ ಆ ಥರ. ಸೊ ಇನ್ನೊಂದು ಶೇಡ್ ಇದೆ, ನಿಮ್ಮ ಚಿಕ್ಕ ಮಗಳು ನಿವೇದಿತಾ ಅವ್ರ ಥರ ಕಾಣ್ತೀರಾ. ಕಾಂಪ್ಲಿಮೆಂಟ್ಸ್ ಅಂತ ಯಾರು ಕೊಟ್ಟರು ಮನೆಯಲ್ಲಿ? ಫಸ್ಟ್ ನನ್ನ ಮ್ಯಾನುಫ್ಯಾಕ್ಚರ್ ಮೇಡಮ್ ತಂದೆ ತಾಯಿ ಕೊಟ್ಟು. ಯಾಕಂದರೆ ಅದಾದಮೇಲೆ ಐ ಥಿಂಕ್ ತಾನೇ ಮಕ್ಕಳು ನಮ್ಮ ಮಕ್ಕಳು. ಸೊ ಅದರಿಂದ ಅದು ಯಾರು ಕಾಂಪ್ಲಿಮೆಂಟ್ ಕೊಟ್ಟರು, ಐ ಥಿಂಕ್ ಗೀತನಿಗೆ ಕಾಂಪ್ಲಿಮೆಂಟ್ ಕೊಟ್ಟರು. ಓಕೆ, ರಮೇಶ್ ರೆಡ್ಡಿ ಸರ್, ಈ ಸಿನಿಮಾ ದೊಡ್ಡ ಕ್ಯಾನ್ವಸ್ ರಿಲೀಸ್ಗೆ ನೀವೆಲ್ಲ ಏನೇನು ಅಂದರೆ ಪ್ರಮೋಷನ್ ಆ್ಯಕ್ಟಿವಿಟೀಸ್ ಅಂತ ಬಂದಾಗ ಮೊದಲು ಎಲ್ಲೆಲ್ಲಿ ರಿಲೀಸ್ ಆಗುತ್ತಾ? ಈಗ ಕರ್ನಾಟಕದಲ್ಲಿ ಮೊದಲಾಗುತ್ತಾ, ಆಮೇಲೆ ಬೇರೆ ಬೇರೆ ಭಾಷೆಯಲ್ಲಿ ರಿಲೀಸ್ ಆಗುತ್ತಾ? ಜೊತೆಗೆ ನೀವು ಸಿನಿಮಾ ರಿಲೀಸ್ಗೂ ಮುಂಚೆ ಎಷ್ಟು ಸೇಫು, ಸಿನಿಮಾ ಆದಮೇಲೆ ಎಷ್ಟು ಇದಾಗ್ಬೋದು? ಇಲ್ಲ, ಇಲ್ಲಿ 25ನೇ ತಾರೀಕು 24ನೇ ತಾರೀಕು ಪೇಡ್ ಶೋ ಬಿಡ್ತಾ ಇದ್ವಿ, ಪ್ರೀಮಿಯರ್ ಶೋ ಬಿಡ್ತಾ ಇದ್ವಿ. 1ನೇ ತಾರೀಕು ಔಟ್ಸೈಡು, ಇವಾಗ ಆಂಧ್ರ, ತಮಿಳ್ನಾಡು, ಕೇರಳ, ಬಾಂಬೆ, ಅದು ಜನವರಿ 1ಕ್ಕೆ ಬಿಡ್ತಾ ಇದ್ದೀವಿ ಸರ್. ಶಿವಣ್ಣ ಸಲ ಆ ಮೇಕಪ್ ಮಾಡಿದ್ದು ಅದೆಲ್ಲ ಹೇಗನ್ಸುತ್ತೆ ನಿಮ್ಗೆ, ಆ ಗೆಟಪ್ ಎಲ್ಲ ಆಗ್ದಾಗ? ಅದು ಆ್ಯಕ್ಚುಲಿಗೆ ಅಪರ್ಚುನಿಟಿ ಅಷ್ಟೇ, ನಮಗೆ ಆ ಭಾಗ್ಯ ಸಿಕ್ಕಿದೆ ಅಷ್ಟೇ. ಐ ಥಿಂಕ್ ನಮ್ಗೆ ಆ ಭಾಗ್ಯ ಸಿಗಬೇಕಾದ್ರೆ ಯಾವುದೇ ರೋಲ್ ಆಗಲಿ ಅದು ಒಂದು ಟ್ರೈ ಮಾಡಲೇಬೇಕು. ಅದಕ್ಕೆ ಮೇಕಪ್ ನಂದು ಒಬ್ಬದೇ ಅದು ಸಾಧನೆ ಇಲ್ಲ. ಅದು ಮೇಕಪ್ ಚಿದಾನಂದ್ ಅಂತ ಅವ್ರು ಫ್ರಮ್ ಬಾಂಬೆ ತುಂಬ ಚೆನ್ನಾಗಿ ಮಾಡಿದ್ರು. ಟೈಮ್ ಆಗ್ತಿತ್ತು, ಅಂದರೆ ಒಂದು 2 hours, 2.5 hours, 3 hours ಆಗೋದು. ಈ ಲೇಡಿ ಗೆಟಪ್ಗೆ ಒಂದು 3.5-4 hours ಆಗಿದೆ. ಐ ಥಿಂಕ್ ಗುಡ್, ಒಂದು ಆಪರ್ಚುನಿಟಿ ನಮಗೆ.
ಯಾಕಂದರೆ ಒಬ್ಬರು ಸೂಪರ್ ಸ್ಟಾರ್ ಆಗಿ ಆ ಥರ ಗೆಟಪ್ಗಳು ಹಾಕಬೇಕು ಅಂದರೆ ಅದ್ರಲ್ಲಿ ಏನಿದೆ ತಪ್ಪು? ತಪ್ಪೇನಿಲ್ಲ, ಒಪ್ಕೋಬೇಕು ಅಂದರೆ ಭಾಳ ಎಲ್ಲ ಮಾಡಬೇಕಮ್ಮ, ಎಲ್ಲ ಮಾಡಬೇಕು. ಸಿ ಎನಿ ಕ್ಯಾರೆಕ್ಟರ್ ವಿ ಹ್ಯಾವ್ ಟು ಟ್ರೈ. ಅವ ಬಟ್ ಎಷ್ಟೊತ್ತು ಬರುತ್ತೆ ಅಂತ ಎಷ್ಟು ಬಟ್ ಬರೋ ಹೊತ್ತು ಮಾತ್ರ ಭಾಳ ಚೆನ್ನಾಗಿರುತ್ತೆ. ಅಂದರೆ ಇಟ್ ವಿಲ್ ಗಿವ್ ದಟ್ ಕಿಕ್. ಎಷ್ಟೊತ್ತು ಬಂದರೂ ದಟ್ ಪೋರ್ಷನ್ ವಿಲ್ ಬಿ ವೆರಿ ಬ್ಯೂಟಿಫುಲ್. ಐ ಎಂಜಾಯ್ಡ್, ತುಂಬ ಎಂಜಾಯ್ ಮಾಡಿದೆ. ಯಾಕಂದರೆ ಅದು ಪುಣ್ಯ, ಒಂದು ಹೆಣ್ಣಿನ ರೋಲ್ ಆಗಬೇಕಂದ್ರೆ ಅದು ಪುಣ್ಯ. ಅದು ವಿ ಹ್ಯಾವ್ ಟು ಫೀಲ್ ವೆರಿ ವೆರಿ ಪ್ರೌಡ್ ಟು ಬಿ ಲೈಕ್ ಎ ವುಮೆನ್. ಯಾಕಂದರೆ ನಮ್ಗೆ ನಮ್ಮ ಭಾಗ್ಯ ಸಿಗಲ್ಲ. ಐ ಥಿಂಕ್ ಅವ್ರಿಗೆ ಆ ಭಾಗ್ಯ ಅದ. ವಿ ಕುಡ್ ಫೀಲ್ ದಟ್ ಡಿಫಿಕಲ್ಟೀಸ್ ಆಫ್ ವುಮೆನ್, ವಿ ಕ್ಯಾನ್ ಫೀಲ್ ದ್ಯಾಟ್. ಯಾಕಂದರೆ ತಾಯಿ ಹೆಣ್ಣು, ಹೆಂಡತಿ ಹೆಣ್ಣು, ತಂಗಿ ಹೆಣ್ಣು, ಅಕ್ಕ ಹೆಣ್ಣು. ಶಿವಣ್ಣ, ಈ ಪರ್ಟಿಕ್ಯುಲರ್ ಆಗಿ ಆ ಗೆಟಪ್ ಬಗ್ಗೆ ಗೀತಕ್ಕನ್ ಕೇಳ್ತಾ ಇದೆ, ಅಕ್ಕ ನಿಮಗೆ ನೋಡಿದಾಗ ಹೇಗೆ ಅನ್ನಿಸ್ತು ಫಸ್ಟ್ ಅಂತ. ಅವರು ನೋಡಿದ್ದೆ ಯಾವಾಗ, ನೋಡಿದಾಗ ಏನು ಹೇಳಿದ್ರು? ಶೂಟಿಂಗ್ ಅಲ್ಲೇ ಒಂದು ಸ್ಪಾಟ್. ಅದಕ್ಕೆ ಮುಂಚೆ ನೋಡಿದ್ದೆ ನನ್ನ ಮಿಡಿದ ಶ್ರುತಿ ಮಾಡಬೇಕಾದ್ರೆ. ಬಟ್ ಇದರಲ್ಲಿ ಒಂದು ಸ್ವಲ್ಪ ವಿಶೇಷತೆ ಇತ್ತು. ಆಮೇಲೆ ಅಣ್ಣವ್ರ ಮಕ್ಕಳು ಹಾಕಿದ್ದೆ. ಇದರಲ್ಲಿ ಸ್ವಲ್ಪ ಬೇರೆ ಥರ ಒಂದು ಗೆಟಪ್. ಅದಕ್ಕೆ ಶಿ ವಾಸ್ ವೆರಿ ಹ್ಯಾಪಿ ಅಬೌಟ್ ದ್ಯಾಟ್. ಅದೇ ಅಕ್ಕ ಏನು ಹೇಳಿದ್ರು? ಹಾಂ, ಏನು ಹೇಳಿದ್ರಣ್ಣ ಅಕ್ಕ ಫಸ್ಟ್? ಏನಿಲ್ಲ, ನಾನು ಮೇಕಪ್ ಹಾಕ್ಬಿಟ್ಟು ಕೈ ಹಿಡ್ಕೊಂಡು ಕರ್ಕೊಂಡು ಹೋಗಿದ್ದೆ ಅವ್ರನ್ನ. ಕನ್ಫ್ಯೂಷನ್ ಶೂಟಿಂಗ್ ಹೋಗ್ಬೇಕಾದ್ರೆ ಎಲ್ಲರೂ ನೋಡ್ತಾ ಇದ್ರು. ಹೌದು, ಏನಿಲ್ಲ, ಜಾಲಿಯಾಗಿದ್ದೆ, ಆರಾಮಾಗಿದ್ದೆ. ಆ ಉಪೇಂದ್ರ ಬಂದು ಅವಾಗ ಚೆನ್ನಾಗಿ ಮುದ್ದಾಗಿದೆ ಅಂತ ಉಪೇಂದ್ರ ನನಗೆ ತಪ್ಕೊಂಡೆ ಅದಲ್ಲ. ಬಟ್ ಗುಡ್. ಶಿವಣ್ಣ, ಶಿವು ಸಾಂಗ್ ಒಂದು ಬಂತು ಶಿವಾದು. ಸೊ ಶಿವ ದೇವ್ರೇನಾದರೂ ಮೂರನೇ ಕಣ್ಣು ಬಿಟ್ರೆ ಎಷ್ಟು ವಿಸ್ಮಯಗಳಾಗುತ್ತೆ, ಅದ್ಭುತಗಳಾಗುತ್ತೆ. ಅದೇ ಶಿವಣ್ಣ ಮೂರನೇ ಕಣ್ಣಲ್ಲಿ ಏನೇನು ನಡಗಿದೆ ಅಂತ ನಿಮಗೆ ನೋಡಿರ್ಬೇಕು ಎಷ್ಟೋ ಸತಿ ಮೀಡಿಯಾದಲ್ಲಾಗಲಿ ಇಲ್ಲ ಫ್ಯಾನ್ಸಲ್ಲಾಗಲಿ ತುಂಬ ಆಗುತ್ತೆ, ಆಗ್ತಾ ಇರುತ್ತೆ. ನಮಗೂ ಅದಕ್ಕೆ ಒಂದು ಸಂಬಂಧ, ಅದು ಬಾಂಧವ್ಯ. ಎಲ್ಲಿ ಜಾಸ್ತಿ ಜಗಳ ಆಡ್ತೀವೋ ಅಲ್ಲಿ ಪ್ರೀತಿ ಜಾಸ್ತಿ ಇರುತ್ತೆ. ನೋಡಿದಾರ ಮನೇಲಿ ಯಾರಾದರೂ ನಿಮ್ಮ ಮೂರನೇ ಕಣ್ಣು? ಯಾರು ಮನೆಯೆಲ್ಲ ಮಾಡಂಗಿಲ್ಲಮ್ಮ, ಸ್ವಲ್ಪ ಅದೆಲ್ಲ ನೀವು ಓಪನ್ ಆಗಿ ಕೇಳಲೇಬಾರ್ದು. ಮನೆಯೆಲ್ಲ ಮೂರನೇ ಕಣ್ಣು ಬಿಡೋಕ್ಕೆ ಹೋಗ್ಬಾರ್ದು. ಯಾಕೆ ಎರಡು ಕಣ್ಣು ನೆಟ್ಟಿಗಿರೋ ಕಣ್ಣು ಹೋಗ್ಬಿಡುತ್ತೆ ಆಮೇಲೆ. ಸರ್, ಇಲ್ಲಿ ಲೇಡಿ ಗೆಟಪ್ ಅಲ್ಲಿ ಸರ್, ನಿಮ್ದು ಮತ್ತೆ ಶಿವಣ್ಣ ಅವರದ ಮೂರನೇ ಸಿನಿಮಾ ಇದು ಕಾಂಬಿನೇಷನ್ ಆಗಿ. ಒಂದು ಪ್ರೀತ್ಸೆ ಮತ್ತು ಲವಕುಶ ಮತ್ತೆ ಇದು. ಸೊ ಆ ಎರಡು ಸಿನಿಮಾಗಳು ನೋಡಿದಾಗ ಬೇರೆ ಬೇರೆ ಥರದ ಪಾತ್ರಗಳನ್ನು ಕಂಡುಕೊಂಡು ನಿಮ್ಮ ಫ್ಯಾನ್ಸ್ಗಳು ತುಂಬ ಏನೋ ಮೆರೆದಾಡಿದ್ರು. ಸೊ ಈ ಸಿನಿಮಾ ನೋಡಿದಾಗ ಯಾರನ್ನು ಎಷ್ಟೆಲ್ಲ ಇಷ್ಟಪಡಬಹುದು ಅಂತ. ಈಗ ನಿಮ್ಮನ್ನು ಬೇರೆ ನೋಡಿದಾಗ ಬೇರೆ ಬೇರೆ ಆಯಾಮಗಳನ್ನು ನೀವು ಕಾಣಿಸ್ಕೊಳ್ತೀರಾ. ಶಿವಣ್ಣ ನೋಡಿದಾಗ ಅವರು ಬೇರೆ ಆಯಾಮದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸೊ ನಿಮ್ಮ ಫ್ಯಾನ್ಸಿಗೆ ಎಷ್ಟು ರುಚಿಸ್ಬೋದು ಅಂತ? ಖಂಡಿತ. ಅದು ನನ್ನ ಕ್ಯಾರೆಕ್ಟರ್ ನೋಡಿದ್ದೀರಿ ನೀವು ಆಲ್ರೆಡಿ. ಅದು ಲುಕ್ ಬೇರೆ ಥರ ಇದೆ. ಏನಂದರೆ ಈ ಪಿಕ್ಚರ್ ನಾನೇ ಅವರಿಗೆ ಬೂಸ್ಟ್ ಮಾಡ್ತೀನಿ, ನೋಡ್ರೋ ಅಂತ. ಅದು ಹೈಲೈಟ್ ಈ ಪಿಕ್ಚರಲ್ಲಿ. ಅದೇ ಆ ಕೆಮಿಸ್ಟ್ರಿ ಚೆನ್ನಾಗಿದೆ ನಮ್ಮದು ಇವ್ರದ್ದು. ಬಡ ಒಂಥರ ಅದು ನೀವು ನೋಡ್ಬೇಕು, ಅದೆಲ್ಲ ಹೇಳ್ಬಿಟ್ರೆ ಮಜಾ ಇರಲ್ಲ. ಶಿವಣ್ಣ, ಲೇಡಿ ಗೆಟಪ್ನಲ್ಲಿ ಕ್ಲಾಸಿಕಲ್ ಡ್ಯಾನ್ಸ್ ಮಾಡಿದ್ದೀರಾ ಅಂತ? ಯಾ, ಒಂದು ಫುಲ್ ಸಾಂಗ್ ಇರುತ್ತಾ? ಫುಲ್ ಸಾಂಗ್ ಅದಲ್ಲ, ಬೆಟ್. ಸರ್, ಈಗ ಉಪ್ಪಿ ಸರ್ ಮತ್ತು ಶಿವಣ್ಣ ಇಬ್ಬರಿಗೂ ನನ್ನ ಪ್ರಶ್ನೆ. ನೀವು ಅಂದರೆ ಬದುಕಿನ ಸಾಕಷ್ಟು ಅಂದರೆ ರೂಪಗಳನ್ನಾಗಿರ್ಬೋದು, ವಿಶೇಷತೆಗಳನ್ನಾಗಿರ್ಬೋದು ನಿಮ್ಮ ಸಿನಿಮಾಗಳ ಮುಖಾಂತರ ಮತ್ತು ಪಾತ್ರಗಳ ಮುಖಾಂತರ ತೋರಿಸಿದಿರಿ. ಸೊ ನೀವಿಬ್ಬರು ಕೂಡ ಅಂದರೆ ಒಂದು ರೀತಿ ಆಡು ಮುಟ್ಟದ ಸೊಪ್ಪಿಲ್ಲ, ನೀವುಗಳು ಮಾಡಿದ ಪಾತ್ರಗಳಿಲ್ಲ ಅಂತಲೇ ಅನ್ಕೋಬಹುದು. ಈ ಕ್ಷಣ ಅಂದರೆ ಈ ಹುಟ್ಟು ಮತ್ತು ಸಾವಿನ ನಡುವೆ ನಡೆಯುವಂಥ ವಿಸ್ಮಯಗಳು ನಿಮ್ಮ ಬದುಕಿನ ಕಲ್ಪನೆಗಳಲ್ಲಿ ಹೇಗಿದೆ ಅನ್ನುವಂಥದ್ದು ಮತ್ತು ಕನಸುಗಳು ಹೇಗಿದೆ ಅನ್ನುವಂಥದ್ದು ಸರ್? ಸಿನಿಮಾದ ನಿಮ್ಮ ವೈಯಕ್ತಿಕವಾಗಿ ಸರ್, ಅಂದರೆ ಇದು ಒಂದು ಹುಟ್ಟು ಮತ್ತು ಸಾವಿನ ನಡುವಿನ ಜರ್ನಿ ಅನ್ನುವಂಥ ರೀತಿಯಲ್ಲಿ ಬಿಂಬಿತ ಆಗ್ತಾ ಇದೆ. ಸೊ ಹಾಗಾಗಿ ಸರ್ ಆ ಎಲ್ಲವನ್ನು ವಿಶ್ಲೇಷಿಸಿ ಹೇಳೋದಾದ್ರೆ ಸರ್, ಕನೆಕ್ಟ್ ಆಗುವಂಥ ಒಂದು ಸಬ್ಜೆಕ್ಟು. ಆಮೇಲೆ ನಿಮ್ಗೆಲ್ಲೋ ರಿಲೇಟ್ ಆಗುತ್ತೆ ಆ್ಯಕ್ಚುಲಿ. ಹೌದಲ್ವಾ, ಈ ಥರ ಇರುತ್ತಾ? ಆಮೇಲೆ ಒಂದು ವಿಶೇಷವಾಗಿದೆ, ಅದನ್ನು ನಾವು ಯಾರು ನೀವು ಸಿನಿಮಾ ನೋಡ್ಮೇಲೆ ಅದನ್ನು ಮಾತಾಡಬೇಕು. ಅದರೊಳಗಿರೋ ಒಂದು ಸ್ಟಫ್ ಇದೆಯಲ್ಲ, ಅದು ಭಾಳ ಮುಖ್ಯ ಈ ಸಿನಿಮಾದಲ್ಲಿ. ಯಾಕಂದ್ರೆ ಅದನ್ನು ಬಿಟ್ಕೊಟ್ಟಿಲ್ಲ ಆ್ಯಕ್ಚುಲಿ ಇಲ್ಲಿವರೆಗೂ ಯಾರು ಕೂಡ. ಇವನ್ ಟ್ರೈಲರಲ್ಲೂ ಗೊತ್ತಾಗಲ್ಲ ಅದು. ಅದ್ರ ಒಳಗಡೆ ಒಂದು ವಿಶೇಷವಾದ ಇದಿದೆ. ಅದೇ ಅವರು ಪ್ರೊಡ್ಯೂಸರ್ ಹೇಳಿದ್ದು, ನಮ್ಮ ಕಲ್ಚರು, ನಮ್ದು ಇದು ಎಲ್ಲ ಇವರು ಭಾರತೀಯ ಸಂಸ್ಕೃತಿ, ಅದರದ್ದು ಒಂದು ವಿಶೇಷವಾದ ಎಲ್ಲರಿಗೂ ಗೊತ್ತಿದ್ದು ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಲ್ಲ. ಬಟ್ ಇಟ್ ಈಸ್ ಎಲ್ಲರಿಗೂ ಗೊತ್ತಿರೋವಂಥ ವಿಷಯನೇ. ಬಟ್ ಅದು ತುಂಬ ಹೊಸದು, ಯಾರು ಟಚ್ ಮಾಡದಿರೋ ವಿಷಯ. ಅದನ್ನು ಟಚ್ ಮಾಡೋಕ್ಕೂ ಧೈರ್ಯ ಬೇಕು. ಯಾಕಂದರೆ ಬಿಕಾಸ್ ಅದು ಲೋಕ, ಅದನ್ನು ಕಟ್ಕೊಟ್ಟಿದ್ದಾರೆ ನಿಜವಾಗ್ಲೂ ಪ್ರೊಡ್ಯೂಸರು, ಡೈರೆಕ್ಟ್ರು. ಉಪ್ಪಿ ಸರ್, ಸತ್ಯಗಡೆ ಸರ್, ಹಳೆ ಉಪೇಂದ್ರ ಸರ್ ನಮಗೆ ವಾಪಸ್ ಸಿಗ್ತಾ ಇದ್ದಾರೆ ಈ ಸಿನಿಮಾನಲ್ಲಿ?
ಹಳೆ ಉಪೇಂದ್ರ ಹೆಂಗಿದ್ದ? ಅಲ್ಲ ಅಲ್ಲ ಸರ್, ನಿಮ್ಮ ಆರಂಭದ ದಿನಗಳಲ್ಲಿ ನೀವು ವೈವಿಧ್ಯಮಯವಾಗಿ ನಮಗೆ ಸಿನಿಮಾಗಳನ್ನ ತೋರಿಸಿದ್ರಿ ಅಲ್ಲ ಒಂದಷ್ಟು. ಅಲ್ಲ, ಎಲ್ಲ ಅರ್ಜುನ್ ಅವ್ರಿಗೆ ಅಲ್ಲಿ ವಾಪಸ್ ನೀವು ಇಲ್ಲಿ ಸಿಗ್ತಾ ಇದ್ದೀರಾ, ಕಣ್ಣು ವಾಪಸ್ ಅದೇ ಸ್ಟೈಲು. ಅಲ್ಲ, ಅರ್ಜುನ್ ಅವ್ರು ಹೇಳಿರಲ್ಲ, ಅವ್ರೊಂಥರ ಫ್ಯಾನ್ ಥರನೇ ಪಿಕ್ಚರ್ ಮಾಡಿದ್ದಾರೆ. ನನಗೆ ಅವ್ರು ಏನು ಎಂಜಾಯ್ ಮಾಡಿದ್ರು ಅದನ್ನೇ ನಮ್ಮ ಕ್ಯಾರೆಕ್ಟರ್ ತಂದಿದ್ದಾರೆ. ಎಸ್ಪೆಷಲಿ ಶಿವಣ್ಣ ಅವ್ರಿಗಂತೂ ಅವರು ಏನೋ ಒಂಥರ ಲವರ್ ಥರ ಸಿನಿಮಾ ಮಾಡಿದ್ದಾರೆ ಆ್ಯಕ್ಚುಲಿ. ಸರ್ ಆ್ಯಕ್ಚುಲಿ ನಿಮ್ಮಿಬ್ಬರ ಕಾಂಬಿನೇಷನ್ನೇ ಸೂಪರ್ ಡೂಪರು. ಓಮ್ ಸಿನಿಮಾ ಥರ ಮತ್ತೊಂದು ನಮಗೆ ನಿಮ್ಮಿಬ್ಬರ ಕಾಂಬಿನೇಷನ್ ಯಾವಾಗ ಸಿಗ್ಬೋದು ನೋಡಿ? ಈಗಲೇ ಮತ್ತೆ ಇಮಿಡಿಯೇಟ್ ಆಗಿ ಖಂಡಿತ ನೆಕ್ಸ್ಟ್ ಅನೌನ್ಸ್ ಮಾಡ್ಬಿಡ್ತೀವಿ ಬಿಡಿ. ಸತ್ಯ ಸರ್, ನಿಮಗೆ ಒಂದು ಪ್ರಶ್ನೆ. ಇಡೀ ಸಿನಿಮಾದಲ್ಲಿ 3 ಜನನ ಮೇಂಟೈನ್ ಮಾಡೋದು ಎಷ್ಟು ಕಷ್ಟ ಆಯಿತು? ಆಮೇಲೆ ನಿಮಗೆ ಚಾಲೆಂಜಸ್ ಅನ್ನೋದು ಏನಿತ್ತು ಸರ್ ಕ್ಯಾಮ್ರಾ ವರ್ಕ್ ಆಗಿ? ಚಾಲೆಂಜಸ್ ಅನ್ನೋಕ್ಕಿಂತ ಆಲ್ರೆಡಿ ಪ್ರಿವೈಸ್ ಮಾಡಿರೋದ್ರಿಂದ, ನಾವು ಫುಲ್ ಸಿನಿಮಾ ಪ್ರಿವೈಸ್ ಇದ್ದಿದ್ದರಿಂದ ಆ ಪ್ರಿವೈಸ್ ಜೊತೆಲೇ ವರ್ಕ್ ಮಾಡ್ತಾ ಇದ್ವಿ. ಹೀಗಾಗಿ ಅದನ್ನ ಕ್ಯಾಮ್ರಾದಲ್ಲಿ ಅಂದರೆ ತೆಗೆದಾಗ ಯಾವ ಥರ ಕಾಣುತ್ತದೆ, ಬ್ಯಾಕ್ಗ್ರೌಂಡ್ ಏನು ಬರಬೇಕು, ಅದು ಅಟ್ಮಾಸ್ಫಿಯರ್ ಏನಿರಬೇಕು, ಏನೇನು ಪ್ರಾಪರ್ಟೀಸ್ ಬರಬೇಕು, ಅದೆಲ್ಲವೂ ನಾವು ಡಿಸೈನ್ ಮಾಡಿ ಇಟ್ಕೊಂಡಿರೋದು. ಹೀಗಾಗಿ ಲೊಕೇಶನ್ಗಳನ್ನು ಕಂಟ್ರೋಲ್ ಎನ್ವೈರಾನ್ಮೆಂಟಲ್ಲಿ ಇರೋ ಥರ ಲೊಕೇಶನ್ಗಳನ್ನು ಹುಡುಕಿ ಅಲ್ಲಿ ನಮ್ಗೇನು ಬೇಕು ಅದನ್ನು ರೆಡಿ ಮಾಡಿಕೊಂಡು ಶೂಟ್ ಮಾಡ್ತಾ ಇದ್ವಿ. ಹೀಗಾಗಿ ಆಲ್ರೆಡಿ ಎಲ್ಲವೂ ಡಿಸೈನ್ ಆಗಿರೋದ್ರಿಂದ ಸ್ವಲ್ಪ ವರ್ಕ್ ಮಾಡೋಕ್ಕೆ ತುಂಬ ಈಸಿ ಆಗೋಯ್ತು ಸ್ವಲ್ಪ. ಅದು ಶಿವಣ್ಣ, ಸಿನಿಮಾದಲ್ಲಿ ನೀವು ಮಾನವನ ಅಥವಾ ದೈವ ಮಾನವನ? ಮಾನವ ಅಥವಾ ದೈವ ಮಾನವ ಸಿನಿಮಾದಲ್ಲಿ? ಏನು ಬೇಕಾದ್ರೆ ಅನ್ಕೋಬೋದು. ನೋಟ ಅಲ್ಲಿ ಹೆಂಗಿದೆಯೋ, ಈ ನೋಟ ಅಲ್ಲಿ ಸಾಕಷ್ಟು ವೇರಿಯೇಷನ್ ಇರುತ್ತೆ. ನೀವು ನೋಡಿ ನಿಮ್ಮ ಮನಸ್ಸಿಗೆ ಏನು ಅನಿಸುತ್ತೆ ಅದು. ನಾನು ಉಪ್ಪಿ ಸರ್, ಹೀರೋನ ವಿಲನ್ನ? ನೀವೇನೋ ಅದು ನಾನು. ಶೆಟ್ರೆ ಇಲ್ಲಿ ಸರ್, ಸಿನಿಮಾ ವಿಚಾರದಲ್ಲಿ ಹೈಪ್ ಕ್ರಿಯೇಟ್ ಮಾಡ್ಕೊಂಡು ಸಿನಿಮಾ ಬಿಸ್ನೆಸ್ ಮಾಡ್ಕೊಳ್ಳೋ ಮಧ್ಯೆ ಸಿನಿಮಾದ ಕಂಟೆಂಟ್ ನೋಡಿ ಮಾತಾಡೋ ಸಂಖ್ಯೆಗಳು ಕಮ್ಮಿ ಇರುತ್ತೆ. ಅಂಥರ ಮಧ್ಯದಲ್ಲಿ ಸಿನಿಮಾದ ಸಿನಿಮಾನ ನೋಡಿ ಮೆಚ್ಚಿ ದೊಡ್ಡ ದೊಡ್ಡ ಕಂಪ್ನಿಗಳು ಮುಂದೆ ಬಂದಿರುವಂಥ ಸಿನಿಮಾ ರಿಲೀಸ್ ಮಾಡ್ತೀವಿ ಅಂತ ಡಿಸ್ಟ್ರಿಬ್ಯೂಷನ್ಗೆ. ಸೊ ರಾಜ್ಬೀರ್ ಶೆಟ್ರು ಕೂಡ ಸಾಥ್ ಕೊಟ್ಟಿದ್ದಾರೆ. ಅಂದರೆ ದುಲ್ಕರ್ ಅವರ ಒಂದು ಕಂಪ್ನಿ ಜೊತೆಗೆ ನೀವು ಕೊಲಾಬ್ರೇಟ್ ಆಗಿ ಒಂದಷ್ಟು ಮಾತುಕತೆ ಮಾಡಿದ್ರಿ ಈ ಸಿನಿಮಾ ಬಗ್ಗೆ. ಏನು ಹೇಳಿದ್ರು ಸರ್ ಸಿನಿಮಾ ನೋಡಿ ಅಂತ? ಅಂದರೆ ಯಾವತ್ತೂ ಕೂಡ ಈಗ ಸ್ಪೆಷಲಿ ಡಿಸ್ಟ್ರಿಬ್ಯೂಟರ್ಸ್ಗೆ ಯಾವ ಕಂಟೆಂಟ್ನ ಅವ್ರ ಜನರ ಮುಂದೆ ಇಡ್ತಾ ಇದ್ದಾರೆ ಅಂತ ನಾವು ಕ್ಲಾರಿಟಿ ಕೊಟ್ಟಾಗ ಅವ್ರಿಗೆ ಅದನ್ನು ಎಲ್ಲೆಲ್ಲ ಯಾವ್ಯಾವ ಥಿಯೇಟರ್ಗಳು ಇಂಪಾರ್ಟೆಂಟ್ ಆಗುತ್ತೆ ಅದೆಲ್ಲ ಅವರಿಗೆ ಅರ್ಥ ಆಗುತ್ತೆ. ಸೊ ಅದಾದಾಗ ನಮಗೆ ಓಪನಿಂಗ್ ತಗೊಳ್ಳುವಂಥ ಚಾನ್ಸು, ಬಿಸ್ನೆಸ್ ಚೆನ್ನಾಗಿ ಮಾಡುವಂಥ ಚಾನ್ಸು. ಯಾಕಂದರೆ ಅವರಿಗೆ ಥಿಯೇಟರ್ ಗೊತ್ತಿರುತ್ತೆ, ನಮಗೆ ಸಿನಿಮಾ ಗೊತ್ತಿರುತ್ತೆ. ಹಾಗಾಗಿ ಸರ್ ಕೂಡ ಓಪನ್ ಇದ್ರು ಸಿನಿಮಾ ತೋರಿಸೋದಕ್ಕೆ. ಹಾಗಾಗಿ ಸಿನಿಮಾ ತೋರಿಸಿ ಅವರು ಎಲ್ಲ ಡಿಸ್ಟ್ರಿಬ್ಯೂಟರ್ ಕೂಡ ಹಾಗೆ ಬಂದ ಕಾರಣದಿಂದಾಗಿ ಝೀಯಿಂದ ಹಿಡಿದು ವೇಫೇರ್ಸಿಂದ ಹಿಡಿದು ಮೈತ್ರಿಯಿಂದ ಹಿಡಿದು AGS ಇಂದ ಹಿಡಿದು ಎಲ್ಲರೂ ಕೂಡ ಸಿನಿಮಾ ನೋಡೇ ಅವ್ರು ಇಷ್ಟಪಟ್ಟೆ ಬಂದ ಕಾರಣದಿಂದಾಗಿ ನಮಗೆ ಒಂದು ಜಾಸ್ತಿ ಸ್ಟ್ರಾಂಗ್ ಹೋಲ್ಡ್ ಇರುತ್ತೆ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಚೆನ್ನಾಗಾದರೆ ಸಿನಿಮಾ ಆಗ ಇನ್ನೂ ಬೇರೆ ರೀತಿ ನಮಗೆ ಹೊರಗಡೆ ಓಪನಿಂಗ್ ತಗೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಬಂದಂಥ ರೆಸ್ಪಾನ್ಸ್ ಏನಿತ್ತು ಅಂತ ಸಿನಿಮಾ ನೋಡಿದ ತಕ್ಷಣ ಅವ್ರ ಕಡೆ ಬಂದ? ಅವ್ರಿಗೆ ಬಹಳ ಇಷ್ಟ ಆಯಿತು. ಬಟ್ ಈಗ ಯಾವ ಶೇಪಲ್ಲಿದೆ ಅಷ್ಟು ಕಂಪ್ಲೀಟ್ ಇರಲಿಲ್ಲ, ಯಾಕಂದರೆ ಸ್ವಲ್ಪ ದಿವಸಗಳ ಹಿಂದೆ ಅಲ್ವಾ. ಈಗ ಇನ್ನೂ ಬಹಳಷ್ಟು ಡೆವಲಪ್ಮೆಂಟ್ಗಳಾಗಿದೆ. ಆ ವರ್ಷನೇ ಅವ್ರಿಗೆ ಬಹಳ ಇಷ್ಟ ಆಗಿತ್ತು, ತುಂಬ ಇಷ್ಟ ಆಗಿತ್ತು. ಸೊ ನೋಡೋಣ ಜನಗಳಿಗೆ ಎಷ್ಟು ಹತ್ರ ಆಗುತ್ತೆ ಅಂತ. ಇಬ್ರು ಚೆಲುವೆಯ ನೋಟ ಚಿನ್ನ ಸಾಂಗು ತುಂಬಾ ಚೆನ್ನಾಗಿ ಕನೆಕ್ಟ್ ಆಗಿದೆ. ಕಾಕತಾಳೀಯ ಅಂತನಾ ಅಥವಾ ಟ್ರೈಲರ್ಗೆ ಅಂತಾನೆ ಮಾಡಲಾಗಿ ಅಣ್ಣವರ ಸಾಂಗ್ಗಳಲ್ಲಿ ಯಾವ ಸಿಕ್ಕಾಪಟ್ಟೆ ಇಷ್ಟ ಅಂತ ನಿಮಗೆ? ನನಗೆ ಆಕಾಶವೇ ಬಿಡಿನ ಮೇಲೆ ತುಂಬ ಇಷ್ಟ. ಯಾವಾಗಲೂ ಆಡ್ತಾ ಇರ್ತೀನಿ ಆ ಸಾಂಗ್ನ, ಅದು ತುಂಬ ಇಷ್ಟ. ಈ ಸಾಂಗು ಮತ್ತೆ ಉಪ್ಪಿ ಸರ್ ಇಬ್ಬರು ಕಾಂಬಿನೇಷನ್ಗೆ ಏನಾದ್ರು ಲಿಂಕ್ ಇದೆಯಾ ಅಂತ ಯಾವುದಮ್ಮ ಸಿನಿಮಾದಲ್ಲಿ ನೋಡಿ? ಶೆಟ್ರೆ, ಇಬ್ಬರು ದೊಡ್ಡ ಸ್ಟಾರ್ಗಳ ಜೊತೆ ಮೊದಲನೇ ಸರಿ ಆ ಒಂದು ಕಾಂಬಿನೇಷನ್ ನೀವು ಎಂಟ್ರಿ ಆದರೆ ಹೇಗಿತ್ತು ಆ ಒಂದು ಎಕ್ಸ್ಪೀರಿಯನ್ಸ್? ಆ್ಯಕ್ಟ್ ಮಾಡ್ಬೇಕಾದ್ರೆ ಹೇಗಿತ್ತು? ನಾನಾ ಓಡ್ತಾನೆ ಇದ್ದೀರಾ ಇಡೀ ಸಿನಿಮಾ? ಹೌದು, ಅಂದರೆ ಅದೇ ಆ್ಯಕ್ಚುಲಿ ಸಿನಿಮಾದಲ್ಲಿ ನೋಡಬೇಕು, ಎಲ್ಲದನ್ನೂ ನೋಡಿ ಹೆದರ್ಕೊಂಡು ಓಡ್ತಾ ಇರ್ತೇನೆ ಇದರಲ್ಲಿ. ಆ ಥರದ್ದೇ ಒಂದು ಪಾತ್ರ. ಸೊ ಬಹಳ ಹೆದರಿಕೆ ಇರುವಂಥ ನನ್ನಂಥ ನಿಮ್ಮಂಥ ಎಲ್ಲರಂಥ ಜೀವನದಲ್ಲಿ ಬಹಳ ಹೆದರಿಕೆ ಇರುವಂಥ ಒಬ್ಬ ಮನುಷ್ಯ ಅಷ್ಟೇ, ಎಲ್ರಿಗೂ ಇರುತ್ತೆ. ಸೊ ಇವರಿಬ್ಬರ ಜೊತೆ ನಟನೆ ಮಾಡಿದ್ದು ಯಾವತ್ತೂ ಕೂಡ ಅಂದರೆ ಸ್ಪೆಷಲಿ ಜಸ್ಟ್ ಸೂಪರ್ ಸ್ಟಾರ್ಗಳ ಜೊತೆ ಆ್ಯಕ್ಟ್ ಮಾಡ್ತಾ ಇರಲಿಲ್ಲ ನಾನು ತುಂಬ ಇಷ್ಟಪಡುವಂತಹ ಇಬ್ಬರು ನಟ ಮತ್ತು ನಿರ್ದೇಶಕರು ಕೂಡ ಅವರು. ಸೊ ಅವ್ರ ಜೊತೆ ಕೆಲಸ ಮಾಡ್ತಿದ್ದೆ. ಹಾಗಾಗಿ ನನಗೆ ಭಯ ಇತ್ತು ಏನಂದರೆ ಅವ್ರು ಏನಾದರೂ ಒಂದು ಮಾತು ಹೇಳಿದ್ರು ಕೂಡ ನನ್ನ ಬಾಯಿ ಮತ್ತೆ ಡೈಲಾಗೇ ಬರುತ್ತೋ ಇಲ್ವೋ ಅಂತ. ಬಟ್ ಆದರೆ ಅವ್ರು ಎಷ್ಟು ಕಂಫರ್ಟೇಬಲ್ ಈಗ ನನ್ನನ್ನು ಮಾತ್ರ ಅಲ್ಲ, ನಿಮ್ಮ ಜೊತೆ ಮಾತಾಡಬೇಕಾದ್ರೆ ಕೂಡ ಒಂದು ಇಮೇಜ್ ಕಾನ್ಷಿಯಸ್ ಇಲ್ಲದೆ ಮಾತಾಡ್ತಾರೆ.
ಹಾಗಾಗಿ ನಾನು ಹೊರಗೆ ಬಂದ್ಮೇಲೆ ಯಾರೋ ಪ್ರಶ್ನೆ ಕೇಳಿದಾಗ ಇದೇ ಪ್ರಶ್ನೆ ಕೇಳಿದ್ರು, ಹೇಗೆ ಅನಿಸ್ತು ಸ್ಟಾರ್ಗಳ ಜೊತೆ ಮಾಡಿ? ಯಾವತ್ತು ಸ್ಟಾರ್ ಅಂತ ಅವ್ರು ತೋರಿಸೇ ಇಲ್ಲಲ್ಲ ಅಂತ ಅನಿಸ್ತು. ಅದು ದೊಡ್ಡತನ ಅವ್ರದ್ದು ಅಂತ ನನಗೆ ಅನಿಸ್ತು. ಅದರಿಂದಾಗಿ ಇಡೀ ಸಿನಿಮಾ ಅರ್ಜುನ್ ಜನ್ಯ ಅವರಿಗೆ ಹೇಗೆ ಕಟ್ಟಕ್ಕೆ ಸಾಧ್ಯ ಹಾಗೆ ಕಟ್ಟಕ್ಕಾಗಿದೆ. ಏನಾದರೂ ಒಂದು ಆ ಸ್ಟಾರ್ ಧೋರಣೆ ಬಂದಿದ್ರೆ, ಒಂದು ಇವ್ರು ಹೇಳುವಂಥ ಮಾತು, ಅರ್ಜುನ್ ಜನ್ಯ ಹೇಳುವಂಥ ಮಾತು ಅವ್ರು ಹೇಳಬೇಕಾದ್ರೆ ಒಂದು ಸ್ವಲ್ಪ ತಡಬರಿಸ್ತಾ ಇದ್ರು, ಅದೆಲ್ಲ ಕಷ್ಟ ಆಗ್ತಾ ಇತ್ತು. ಇಷ್ಟು ಟೈಮ್ ಆದರೂ ಕೂಡ ಇವರೇನು ಹೇಳಿಲ್ಲ, ಎಷ್ಟು ಕಷ್ಟ ಆದರೂ ಏನು ಹೇಳಿಲ್ಲ, ಎಷ್ಟು ಶೂಟಿಂಗ್ ನೈಟ್ ಡೇ ಆದರೂ ಏನು ಹೇಳಿಲ್ಲ. ಆ ಏನು ಹೇಳದೆ ಇರೋ ಕ್ವಾಲಿಟಿ ನನ್ನ ಹತ್ರ ಅಲ್ಲ, ಎಲ್ಲರ ಹತ್ರ ಇರೋ ಕಾರಣದಿಂದಾಗಿ ನನಗೆ ಆ್ಯಕ್ಟ್ ಮಾಡೋಕ್ಕೆ ಬಹಳ ಈಸಿ ಆಯ್ತು ಸರ್. 2 hours 26 minutes ಇದೆ ಸರ್. ಟೆನ್ಷನ್ ಏನಿಲ್ಲ ಸರ್. ನೋಡಿ ಹೆಂಗೆ ಮಾತಾಡಿದ್ರೆ, ನಂಗೆ ಟೆನ್ಷನ್ ಇದ್ದರೆ ಹಂಗೆ ಮಾತಾಡೋಕ್ಕಾಗತ್ತೆ ಸರ್. ಖುಷಿಯಿಂದ ಮಾತಾಡ್ತಾ ಇದ್ದಿದ್ದು, ಟೆನ್ಷನ್ನೇ ಇಲ್ಲ ಸರ್ ನನಗೆ. ಅದೇ ಶಿವಣ್ಣ ಹೇಳಿದ್ರಲ್ಲ, ಯದ್ ಭಾವಂ ತದ್ ಭವತಿ ಅಂತ. ಯಾವ ಥರ ನೋಡ್ರು ಹಂಗೆ ಸರ್. ಸರ್, ವೇದಿಕೆ ಮೇಲಿರೋ ಪರಮೇಶ್ ಶೆಟ್ರೆ ನೀವೇ ಇಲ್ಲಿ ಸರ್, ಇಲ್ಲಿ ಸರ್, ಪರಮೇಶ್ ಶೆಟ್ರು ವೇದಿಕೆ ಮೇಲೆ ಇರೋರು ಯಾರು ಬೇಕಾದ್ರೆ ಇದಕ್ಕೆ ಉತ್ತರ ಕೊಡ್ಬೋದು. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಸೌತ್ ಇಂಡಿಯಾ ಸಿನಿಮಾ ಅಂದ ತಕ್ಷಣ ದೇವರ ಬಗ್ಗೆ, ದೇವರ ಮಹಿಮೆ ಬಗ್ಗೆ ಹೇಳ್ತಾ ಬರ್ತಾ ಇದೆ. ಅದು ಖ್ಯಾತಿ ಕೂಡ ಆಗಿದೆ, ಇತಿಹಾಸವನ್ನು ಸೃಷ್ಟಿ ಮಾಡ್ತಾ ಇದೆ. ಇಲ್ಲಿ ಗ್ಲಿಮ್ಸ್ಗಳನ್ನು, ಟ್ರೈಲರ್ಗಳನ್ನ ನೋಡಿದರೆ ಕಾಪಾಡೋ ಅರ್ಧನಾರೀಶ್ವರ ರೂಪದಲ್ಲಿ ಶಿವಣ್ಣ ಆಗಿರ್ಬೋದು, ಕಾಡುವಂತಹ ಯಮನ ರೂಪದಲ್ಲಿ ನೀವಾಗಿರ್ಬೋದು, ಅವರ ಇಬ್ಬರ ಮಧ್ಯೆ ಒದ್ದಾಡೋ ರಾಜ್ಬಿ ಶೆಟ್ಟಿ ಅವರು ಕಾಣಿಸ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಕಾಣಿಸ್ತಾ ಇದೆ ನಮ್ಮ ದೇಶದ ನಾವು ನಂಬುವಂಥ ದೈವ ಮತ್ತೆ ಹುಟ್ಟಿ ಬರ್ತಾನೆ ಅಂತ. ಈ 45 ಆ ರೀತಿ ಸೃಷ್ಟಿ ಆಗುತ್ತೆ ಅಂತ ಕಾಣಿಸ್ತಾ ಇದೆ. ನಾನು ಹೇಳ ಗೊತ್ತಿಲ್ಲ, ಇದು ಹೆಂಗೋ ಕರೆಕ್ಟಾಗಿ ಗೊತ್ತಿಲ್ಲ. ನೀವು ಹೇಳ್ದಾಗ ನನಗೆ ಫ್ಲ್ಯಾಶ್ ಆಯಿತು, ಯಾವುದೋ ಒಂದು ಸಿನಿಮಾ ಅಂತೆ. ಏನು ಗುರುವೆ ನನಗೆ ಗೊತ್ತಿಲ್ಲ, ಇದು ಸರಿನೋ ಇದು ನೀವು ಹೇಳಬೇಕು. ಯಾಕಂದ್ರೆ ಅಣ್ಣ ಅವರು ಎಲ್ಲ ಒಂದು ಪ್ರೊಜೆಕ್ಷನ್ ನೋಡ್ತಿದ್ರಂತೆ, ಎಲ್ಲ ದೊಡ್ಡವರೆಲ್ಲ ಬಂದಿದ್ದಾರೆ, ಪಿಕ್ಚರ್ ನೋಡಿದ್ರು, ದೊಡ್ಡ ಸೂಪರ್ ಹಿಟ್ ಪಿಕ್ಚರ್ ಅದು. ಬಟ್ ಪ್ರೊಜೆಕ್ಷನ್ ನೋಡ್ಬೇಕಾದ್ರೆ ಇವ್ರು ಯಾರೋ ಒಬ್ಬರು ಸ್ವಲ್ಪ ಎಲ್ಲರ ಮುಂದೆ ಹೇಳಿದ್ರಂತೆ, ಗುರುವೆ ಈ ಪಿಕ್ಚರ್ನ ದೇವರೇ ಕಾಪಾಡಬೇಕು ಅಂತ. ಹೆಂಗನ್ಸಿರುತ್ತೆ ಅಲ್ಲಿರೋರಿಗೆಲ್ಲ, ಟೆಕ್ನಿಷಿಯನ್ಸ್ಗೆ. ಅಣ್ಣ ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ರಂತೆ ಗೊತ್ತಾ? ಕರೆಕ್ಟಾಗಿ ಹೇಳಿದ್ರಿ, ಎಲ್ಲ ಚಿತ್ರಗಳನ್ನೂ ದೇವರೇ ಕಾಪಾಡೋದು ಅಂತ. ಇದ್ರಲ್ಲಿ ನಿಮ್ಗೆ ಅರ್ಥ ಆಗಿರ್ಬೋದು, ನಿಮ್ಮ ಆನ್ಸರ್ ಸಿಕ್ಕಿರ್ಬೋದು ನಿಮಗೆ. ಪರಮೇಶ್ ಶೆಟ್ರೆ, ಒಂದು ಕಡೆ ಮೀನು ಬಿಟ್ಟು ಮಟನ್ ಹಲಾಲ್ ಕಟ್ ಮಾಡ್ಕೊಂಡಿದ್ದೀರಿ, ಹೇಗಿತ್ತು ಅಂತ? ಯಾಕೆಂದ್ರೆ ಆ ಕಡೆ ಮೀನು, ಈ ಕಡೆ ಮೀನು ತಿಂದಿದ್ದಷ್ಟೇ ಅಭ್ಯಾಸ, ಕಟ್ ಮಾಡೋ ಅಭ್ಯಾಸ ಇಲ್ಲ. ಮಟನ್ ಕಟ್ ಮಾಡೋದು ಕ್ಯಾರೆಕ್ಟರ್ ಅಷ್ಟೇ, ನನ್ನ ರಿಯಲ್ ಲೈಫ್ ಅಲ್ಲ. ಕಷ್ಟಪಟ್ಟಿದ್ದೀನಿ ಕತ್ತರಿಸೋಕ್ಕೆ, ಅವಾಗ ಗೊತ್ತಾಯ್ತು ಅವ್ರು ಎಷ್ಟು ಕಷ್ಟಪಡ್ತಾರೆ ಕತ್ತರಿಸೋಕ್ಕೆ ಅಂತ. ಥ್ಯಾಂಕ್ ಯು. ಎಲ್ಲ ಕಡೆ ಹೋಗ್ಬೇಕಂತ ಆಸೆ ಇದೆ. ರಿಲೀಸ್ ಆದಮೇಲೆ ಹೆಂಗೆ ಪ್ಲ್ಯಾನ್ ಮಾಡಬೇಕು, ನಮ್ಮ ಪ್ರೊಡ್ಯೂಸರು, ಡೈರೆಕ್ಟರ್ ಎಲ್ಲ ಕೂತ್ಕೊಂಡು ಪ್ಲ್ಯಾನ್ ಮಾಡಿ ವಿಲ್ ವಿಸಿಟ್ ಆ್ಯಂಡ್ ಕಮ್. ಯಾಕೆಂದರೆ ಒಂದು ವಿಶೇಷವಾದ ಪಿಕ್ಚರ್ ಆಗಿರೋದ್ರಿಂದ ಹೋದರೆ ಇನ್ನೂ ಹತ್ರ ಆಗ್ತೀವಿ ಅಂತ ಒಂದು ಭಾವನೆ. ಶಿವಣ್ಣ, ಶಾರದಾ ಇಲ್ಲಿ 3 ಜನಕ್ಕೂ ಕ್ವೆಶನ್ ಇದು. ನಿಮ್ಮ ಕ್ಯಾರೆಕ್ಟರ್ಸ್ ಬಗ್ಗೆ ನಾನು ಕೇಳಲ್ಲ, ಗೊತ್ತಿದ್ರೂ ಕೇಳಲ್ಲ. ಬಟ್ ಗಿವನ್ 45 days, ಡೆಸ್ಟಿನಿ 45 days ಕೊಟ್ಟು ನಿಮಗೆ ಏನಾದರೂ ರೀರೈಟ್ ಮಾಡಬೇಕು ಕರ್ನಾಟಕದ ಬಗ್ಗೆ ಅಥವಾ ವರ್ಲ್ಡ್ ಬಗ್ಗೆ ಅಂದರೆ ನಿಮ್ಮ ಕ್ಯಾರೆಕ್ಟರ್ಸ್ ಇಟ್ಕೊಂಡು ನೀವು ಹೇಳಬೇಕು. ವಾಟ್ ಯು ವಾಂಟ್ ಟು ರೀರೈಟ್ ಅಬೌಟ್ ಕರ್ನಾಟಕ ಅಥವಾ ವರ್ಲ್ಡ್ ಬಗ್ಗೆ ಇನ್ 45 ಹೇಳ್ಬಿಡ್ತೀನಿ ಈಸಿಯಾಗಿ. ಇನ್ 45 days. ಅದೇ ಕೆಟ್ಟದನ್ನೆಲ್ಲ ಒಡೆದು ಬಿಸಾಕಬೇಕು ಅಂತ ನಾನು ಅನ್ಕೊಂತೀನಿ. ವ್ಯಾಲ್ಯೂ ದ ಲೈಫ್. ಇಲ್ಲ, ವ್ಯಾಲ್ಯೂ ದ ಲೈಫ್. ಲೈಫ್ನ ವ್ಯಾಲ್ಯೂ ಮಾಡಿ ಅಷ್ಟೇ ಸರ್. ನಿಮ್ಮ ಕ್ಯಾರೆಕ್ಟರ್ ಇಟ್ಕೊಂಡೇ ಹೇಳಬೇಕು. ನನ್ನ ಕ್ಯಾರೆಕ್ಟರ್ ಇಟ್ಕೊಂಡು ವ್ಯಾಲ್ಯೂ ದ ಲೈಫ್. ಓಕೆ, ಇಟ್ ಮೈಟ್ ಬಿ ಎನಿಥಿಂಗ್. ಎಲ್ಲದಕ್ಕೂ ಜೀವ ಇರುತ್ತೆ. ವ್ಯಾಲ್ಯೂ ದ ಲೈಫ್. ಅವಾಗ ಅದರಿಂದನೇ ಏನೋ ಆಗ್ಬೋದು, ಬಟ್ ಆದರೂ ವ್ಯಾಲ್ಯೂ ದ ಲೈಫ್. ರಾಜ್ಬಿ ಶೆಟ್ಟಿ. ಅದೇ ನಂಗೆ ಆ ಪ್ರಶ್ನೆಗೆ ಹೆಂಗೆ ಉತ್ತರ ಕೊಡೋದು ಗೊತ್ತಾಗಿಲ್ಲ. ಯೋಚನೆ ಮಾಡ್ತಾ ಇದ್ದಾನೆ. ಓಡೋದು ಬಿಟ್ಟು ಓಡ್ತಾನೆ ಇರ್ತೀರ. ಐ ಥಿಂಕ್ ನಾವೆಲ್ಲರೂ ಕೂಡ ಓಡೋದು ಕಮ್ಮಿ ಆಗ್ಬೇಕು. ಇಲ್ಲಿ ಒಳಗಡೆ ಧಾವಂತ ಇರುತ್ತಲ್ವ, ಮೇ ಬಿ ನಾವೆಲ್ಲರೂ ಕೂಡ ಎಷ್ಟು ಓಡ್ತಾ ಇದ್ದೀವಿ, ಆ
ಧಾವಂತ ಕಮ್ಮಿ ಆಗಿ ಸ್ವಲ್ಪ ಆರಾಮಾಗಿ ನೆಮ್ಮದಿಯಿಂದ ಬದುಕುವಂತ ನೆಮ್ಮದಿ ಎಲ್ರಿಗೂ ಸಿಗ್ಬೇಕು. ಅದು ಚೇಂಜ್ ಮಾಡೋಕ್ಕಾಗುತ್ತೋ ಇಲ್ಲ ಗೊತ್ತಿಲ್ಲ, ಅದೊಂದು ಹಾರೈಕೆ ಅಷ್ಟೇ. ಸರ್ ಪ್ರೊಡ್ಯೂಸರ್ ಆಗಿ ನೀವೇನಂತೀರಾ ಸರ್? ಏನು ನಿಮ್ಮ ಕ್ವಶನ್ನೇ ಗೊತ್ತಾಗ್ತಾ ಇಲ್ಲ. 45 ದಿವಸ ಕೊಟ್ರೆ ನಿಮ್ಗೆ ಕರ್ನಾಟಕದಲ್ಲೋ ಅಥವಾ ಪ್ರಪಂಚದಲ್ಲಿ ಏನ್ ಚೇಂಜ್ ಮಾಡಬೇಕು ಅಂತ ಕೇಳ್ತಾ ಇದ್ದೀನಿ ಅಷ್ಟೇ. ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ನಾವು 45 ದಿವಸದಲ್ಲಿ ಎಲ್ಲರೂ ಚೆನ್ನಾಗಿರ್ಬೇಕು ಅನ್ಕೋತೀವಿ ಮೇಡಮ್, ಅಷ್ಟೇ. ಮೇ ಬಿ ಅವ್ರ ಪರವಾಗ ಆನ್ಸರ್ ಮಾಡೋದಾದ್ರೆ ಎಲ್ಲರೂ ಅವ್ರ ತರ ಮುಗ್ಧರಾಗಬೇಕು ಅಂತ ಅನ್ಕೋಬೋದೇನೋ. ಭಾರ ಇಳಿದಿದ್ಯಾ ಬಿಸ್ನೆಸ್ ವಿಚಾರವಾಗಿ? ಭಾರ ಇಳಿಯುತ್ತೆ ಸರ್, 100% ಇಳಿಯುತ್ತೆ ಅಂತ ಹೇಳೋಕ್ಕಾಗತ್ತೆ ಸರ್? ಎಲ್ಲ ನಿಮ್ಮ ಮುಂದೆನೇ ಬಿಟ್ಟಿದ್ದೀವಲ್ಲ ಸರ್, ನೀವೆಲ್ಲ ಇಳಿಸ್ತೀರಲ್ಲ ಭಾರನ, ನೀವೆಲ್ಲ ಇಳಿಸ್ತೀರಂತಾನೆ. ಅರ್ಧ ಭಾರ ಇಳಿಸ್ಕೊಂಡಿದ್ದೀವಿ, ಅರ್ಧ ಭಾರ ನಿಮ್ಮ ಮೇಲೆ ಬಿಟ್ಟಿದ್ದೀವಿ ಸರ್. ಇಲ್ಲ, ದುಡ್ಡಿನ ಭಾರ ಹೊರಬೇಕು ಇವಾಗ, ಭಾರ ದುಡ್ಡಿನ ಮೂಟೆ ಭಾರ ಹೊರಬೇಕು ಅಂತ ಹೇಳಿ. ಎಲ್ಲ ನಿಮ್ಮ ಆಶೀರ್ವಾದ ಸರ್.